ಕೈಯತ್ರೈಭುವನ ಸಮ್ಮೋಗಿನಿಯೇ ಕವನ ಕಮನೀಯೇ ಮಂತ್ರದಕ್ಷಿಗಳಿಂದ ನೋಳ್ಪನಿ ಸರ್ವಕ್ಕೆ ಸಾಕ್ಷಿ ಕಂಡುದ ನಿಯಮಗೆ ಗಾನಗೈ ಶ್ರೀಕಂಠದಿಂ ಶತತಂತ್ರಿಯ ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ರಾಮಾಯಣ ದರ್ಶನದ 2ನೇ ಕಂತಿನಲ್ಲಿ ನಾವಿದ್ದೇವೆ. ಕಿಷ್ಕಿಂಧ ಸಂಪುಟದ ಕಡೆಯ ಸಂಚಿಕೆ, ಕಡೆಯ ಸಂಚಿಕೆಗಳಲ್ಲಿ ನಾವಿದ್ದೀವಿ. ನಾನಕ್ಕನೆ ನಿನಗೆ ತಂಗೆ ಅನ್ನುವ ಭಾಗ. ಮಂದೋದರಿಯನ್ನು ಸೀತೆ ಕಾಣ್ತಾಳೆ ಅಥವಾ ಸೀತೆಯನ್ನು ಮಂದೋದರಿ ಕಾಣ್ತಾಳೆ, ಎರಡೂ ಹೌದು. ಇದು ಒಂದು ವಿನೂತನ ರಸಮಯ ಸಂದರ್ಭ ಅಂತ ನಿನ್ನೆ ಕೂಡ ನಾವು ಗಮನಿಸಿದ್ವಿ. ಕಡೆಗೆ ಕವಿ ಅವರಿಬ್ಬರ ಪರಸ್ಪರ ಕಾಣಿಕೆ, ಆ ಮೂಲಕ ಉಂಟಾದ ಗೌರವಾದರ ಸ್ನೇಹ ಕಾರುಣ್ಯಗಳು ವಿಶೇಷವಾದದ್ದು ಅಂತ ಗೊತ್ತಾಗುತ್ತೆ. ಕಾರಣ ಇವರಿಗೆ ರಾವಣನ ಬಗೆಗೆ ಸೀತೆಗೆ ಇದ್ದ ಅಭಿಪ್ರಾಯಕ್ಕಿಂತ ಭಿನ್ನವಾಗಿ ರಾವಣನ ಪತ್ನಿಯ ಬಗ್ಗೆ ಇದ್ದ ಸದಭಿಪ್ರಾಯವೇ ಬಲಿಯುವಂಥದ್ದು. ಒಂದೊಂದು ಸಮಸ್ಯೆಗೂ ಬೇರೆ ಬೇರೆ ಮಗ್ಗುಲು, ಬೇರೆ ಬೇರೆ ಮುಖ ಇರುತ್ತೆ. ಆಗ ನೋಡ್ತಾ ಸಮಸ್ಯೆ ಬೇರೆ ಬೇರೆ ಆಯಾಮವನ್ನು ತಾಳುತ್ತೆ ಅನ್ನೋದು ನಮಗಿಲ್ಲಿ ಕಾಣುವ ಸ್ವಾರಸ್ಯ. ಅದನ್ನು ಕಾಣೋಣ. ತನ್ನ ನೋಂಪಿಗೆ ಪೆರರ ನೋಂಪಿಯೆ ನೆರಂ ಗುರಿಯೊಳಿಲ್ಲದಿರಲಂತರಂ ತನ್ನ ನೋಂಪಿಗೆ ಪೆರರ ನೋಂಪಿಯೆ ನೆರಂ ಮಂಡೋದರಿಯ ದೃಢತೆಯಾದುದುಕ್ಕಿನ ಸಾಣೆ ಮೈಥಿಲಿಯ ಚಿತ್ತಕ್ಕೆಂತೆನೆ ತನ್ನ ದೇವತೆಗೆ ಪೂಜೆ ಸಲ್ಲಿಸಿ ಮಣಿಯುವನ್ಯರೋ ಕಾಣಲ್ಕೆ ಹೊಂಪುಳಿಗಿನುಕ್ಕಿದ ಪುದಲ್ತೆ ಭಕ್ತಗೆ ಭಕ್ತಿ ಹುರಿಗೊಂಡು ಸೆರೆಮನೆಯೇ ಆತ್ಮ ಸಾಧನೆಗೊಂದು ಎಲೆಯ ಮನೆಯಾಯಿತು. ಪೌಲಸ್ಯ ಜನಲಂಕೆ ಮಂಡೋದರಿಯ ಲಂಕೆಯಾಯಿತ್ತು. ರಾವಣನ ಮೇಲಿದ್ದ ವೈರಭಾವಂ ಸುಲಭದಿಯೂ ಕರಗಿ ಮಂಡೋದರಿಯ ಪತಿಯ ಮೇಲಣ ಕರುಣೆಯಾಯಿತು. ಸೂರ್ಯನಾತಾಪಕ್ಕೆ ಕಾಲದ ತಪಂ ನೆರವಾಗಲ್ ಆ ಬಜ್ಜರತನಂ ಬರ್ಪುದೊಯ್ಯನಿದ್ದಲ್ಲಿಗೆನಲ್ ಸೀತೆ ಮಂಡೋದರಿಯ ನಿರ್ವರ್ತಪಂ ಬಡಲ್ ಸೀತೆ ಮಂಡೋದರಿಯ ನಿರ್ವರ್ತಪಂ ಬಡಲ್ ರಾವಣದ ಮನದ ಪನ್ ಹೃತ್ತಾಪಮೂಷೆಯೊಳ್ ಕುದಿ ಕುದಿದು ಕರಗಿ ಕಾಳಿಕೆಯ ಉಳಿಯದೆ ರಾವಣನ ಮನದ ಪನ್
ಹೃತ್ತಾಪಮೋಷಯೊಳ್ ಕುದಿದು ಕರಗಿ ಕಾಳಿಕೆಯನುಳಿಯದೇನ್ ತಿಳಿಯದೇನ್ ಹೊಳೆಯದೇನ್ ಪೊಚ್ಚ ಪೊಸ ಪೊನ್ನಾಗಿ ಥಳಥಳಿಸದೆ ರಾವಣದ ಮನದ ಪೊಚ್ಚ ಪೊಸ ಪೊನ್ನಾಗಿ ಥಳಥಳಿಸದೆ ಪರದೇಶವಾದರೂ ಸೀತೆಗೆ ಸ್ವದೇಶವಾಯಿತು. ಕಾರಣ ಮಂಡೋದರಿಯಂಥ ಸಹೃದಯಳಾದ ಸಾಧ್ವಿಯ ಪರಿಚಯ ಆದದ್ದು. ಇಲ್ಲಿ ಕವಿ ತುಂಬ ದೊಡ್ಡ ಮಾತನ್ನಾಡ್ತಾರೆ. ತನ್ನ ನೋಂಪಿಗೆ ಪೆರರ ನೋಂಪಿಗೆ ನೆರಂ ಗುರಿಯೊಳ್ ಇಲ್ಲದಿರಲ್ ಅಂತರಂ. ನನ್ನ ಗುರಿ ಮತ್ತೊಬ್ಬರ ಗುರಿ ಒಂದೇ ಆಗಿದ್ದಾಗ ಇಬ್ಬರ ನೋಂಪಿಯಲ್ಲಿ ವ್ರತದಲ್ಲಿ ಯಾವ ರೀತಿಯಾದ ಬಿರುಕು ಬರೋಲ್ಲ, ಒಂದಕ್ಕೆ ಒಂದು ಪೂರಕ ಅಂತಾಗುತ್ತದೆ ಅಂತ. ತ್ಯಾಗರಾಜರ ಬದುಕಿನಲ್ಲಿ ಬಂದ ಒಂದು ಸಂದರ್ಭ. ಅವರು ಶ್ರೀರಾಮನ ಭಕ್ತರು. ಸ್ವಾತಿ ತಿರುನಾಳ್ ಮಹಾರಾಜರು ಅನಂತ ಪದ್ಮನಾಭ ಸ್ವಾಮಿಯ ಭಕ್ತರು. ಒಮ್ಮೆ ಬಡಿವೇಲು ಆತ ದೊಡ್ಡ ಸಂಗೀತಜ್ಞ, ನರ್ತನ ಕೋವಿದ ಕೂಡ, ನಟುವನಾರ್. ಈ ತಂಜಾವೂರಿನ 4 ಸೋದರರಲ್ಲಿ ಅವರು ಒಬ್ಬರು. ಆತ ವೈಲಿನನ್ನು ಹದ ಮಾಡಿ ಕರ್ನಾಟಕ ಸಂಗೀತಕ್ಕೆ ತಂದುಕೊಟ್ಟಂತಹ ಮೊದಲ ಪಂಕ್ತಿಯವರಲ್ಲಿ ಅವರು ಒಬ್ಬರು. ಮುತ್ತುಸ್ವಾಮಿ ದೀಕ್ಷಿತರಿಂದಲೇ ಆ ದೀಕ್ಷೆ ಕೂಡ ಅವರಿಗಾಗಿತ್ತು. ಅಂಥ ವ್ಯಕ್ತಿ ಒಂದು ಸಂಧಾನ ಮಾಡ್ತಾರೆ. ಅಂದರೆ ಸ್ವಾತಿ ತಿರುನಾಳರ ಒಂದು ಆಸ್ಥಾನಕ್ಕೆ ತ್ಯಾಗರಾಜರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಪ್ರಯತ್ನ. ಆಗೋಲ್ಲ. ತ್ಯಾಗರಾಜರು ಹೇಳ್ತಾರೆ, ನಾನು ಬರೋಲ್ಲ, ಅವರ ಆರಾಧ್ಯ ದೈವ ಪದ್ಮನಾಭ, ನನ್ನ ಆರಾಧ್ಯ ದೈವ ರಾಮ ಒಬ್ಬನೇ, ವೈಕುಂಠದಲ್ಲಿಬ್ಬರು ಭೇಟಿ ಮಾಡೋಣ ಅಂತ. ಅಂದರೆ ಗುರಿ ಒಂದೇ ಆಗಿದ್ದಾಗ ನೋಂಪಿ ವ್ರತ ಒಬ್ಬರಿಗೆ ಪೂರಕವಾಗುತ್ತದೆ ಅಂತ. ಎಷ್ಟೋ ಬಾರಿ ಒಬ್ಬೊಬ್ಬರದು ಒಂದೊಂದು ವಿಧವಾಗಿ ದೇಶ ಸೇವೆ ಆಗಿರುತ್ತೆ, ದೇಶಭಕ್ತಿ ಆಗಿರುತ್ತೆ. ಅಲ್ಲಿ ಗುರಿ ಒಂದೇ ಆಗಿದ್ದಾಗ ವ್ಯತ್ಯಾಸ ಏನೂ ಬರೋದಕ್ಕೆ ಸಾಧ್ಯವಿಲ್ಲ. ಅದು ವಿವೇಕಿಗಳಿಗೆ, ಆ ವಿವೇಕಿಗಳಿಗೆ ವ್ಯತ್ಯಾಸಗಳಿದ್ದೇ ಇರ್ತವೆ. ಇದನ್ನು ನಾವು ಗಮನಿಸಬೇಕು. ಅಲ್ಲಿ ಅವರು ಹೇಳ್ತಾರೆ, ಕುವೆಂಪು ಅವರ ಬದುಕಿನಲ್ಲೇ ಬಂದಂಥ ಒಂದು ಸಂದರ್ಭ. ಶ್ರೀಯವರು, BM ಶ್ರೀಕಂಠಯ್ಯನವರು ಇವರನ್ನು, ನೀವು ನಾಡು ಕಟ್ಟುವ ಕೆಲಸಕ್ಕೆ, ನುಡಿ ಕಟ್ಟುವ ಕೆಲಸಕ್ಕೆ ಸನ್ನದ್ಧರಾಗಿ ಬನ್ನಿ, ನನ್ನ ಜೊತೆ ನೀವು ಕಾವೇರಿಯನ್ನು, ಗೋದಾವರಿಯನ್ನು ಬೆಸೆಯಬೇಕು, ತುಂಗಭದ್ರಾ ನದಿಯ ಆಚೆಗಿರ್ತಕ್ಕಂಥ ಈ ಹೊತ್ತಿನ ಯಾವುದು ಉತ್ತರ ಕರ್ನಾಟಕ ಅಂತೀವಿ, ಉತ್ತರ ಕರ್ನಾಟಕವನ್ನು ಹಳೆಯ ಮೈಸೂರಿನ ಜೊತೆಗೆ ಬೆಸೆಯಬೇಕು. ಆಗೆಲ್ಲ ಏಕೀಕೃತವಾಗಿರಲಿಲ್ಲ, ಅದಕ್ಕಾಗಿ ಬನ್ನಿ ಅಂತ ಕರೀತಿದ್ರು. ಇವರು ನಾಮ್ ಕುಟೀಚಕಂ ನೀಮ್ ಬಹುದಕರ್ ಅಂತ ಅವ್ರು ಹೇಳ್ತಾಯಿದ್ರು. ಅವರ ಬೆರಳಿಗೆ ಕೊರಳ್ ನಾಟಕದ ಅರ್ಪಣೆಯಲ್ಲಿ ಇದನ್ನು ಮಾಡ್ತಾರೆ. ನಾನು ಕುಟೀಚಕನಾಗಿ ಒಂದು ಕಡೆ ಕೂತಿರುವುದು ನನ್ನ ದಾರಿ, ನೀವು ಬಹುದಕರಾಗಿ ಎಲ್ಲ ಕಡೆ ಸಂಚಾರ ಮಾಡಿ ಕನ್ನಡದ ನಾಡು ನುಡಿ ಕಟ್ಟುವುದು ನಿಮ್ಮದು. ಈ ತಪಸ್ಸು ಬೇರೆ ಬೇರೆಯೇ ಆದರೂ ಗುರಿ ಒಂದೇ, ಕನ್ನಡ ಸತ್ವಪೂರ್ಣವಾಗಬೇಕು ಅಂತ. ಅದನ್ನು ನಾನು ನನಗೆ ತೋರಿದ ದಾರಿಯಲ್ಲಿ ಮಾಡ್ತಾ ಇದ್ದೀನಿ, ಹಾಗಾಗಿ ನನ್ನನ್ನು ಕ್ಷಮಿಸಿ ಅಂತ ಕೇಳಿಕೊಂಡೆ ಗುರುವೇ. ನೀವು ಒಪ್ಪಿದಿರಿ, ಕೃಪೆಯಿಂದ ಅದಕ್ಕೆ ಅಂಗೀಕಾರ ನೀಡಿದರೆ ಆ ಕಾರಣ ಈ ಕೃತಿ ಫಲಿಸಿತು, ಇದು ನಿಮಗೆ ಅಂತ. ಇದು ಬಹಳ ದೊಡ್ಡ ದೃಷ್ಟಿ. ಅದರಿಂದಲೇ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ ಅನ್ನುವ ಗೀತಾವಾಕ್ಯ ತುಂಬ ತುಂಬ ಅರ್ಥಪೂರ್ಣವಾಗುತ್ತೆ. ಮಂದೋದರಿಯ ದೃಢಚಿತ್ತೆಯಾದುದು ಉಕ್ಕಿನ ಸಾಣೆ ಮೈಥಿಲಿಯ ಚಿತ್ತಕ್ಕೆಂತನೆ. ಅವನು ಮಂಡೋದರಿಯ ಕಣ್ಣಿಗೆ ಸೀತೆ ಬೀಳಬಾರದು ಅಂತಿದ್ದ, ಆದರೆ ಆಗಲಿಲ್ಲ ಹಾಗೆ. ಜೊತೆಗೆ ಪೂಜೆ ಸಲ್ಲಿಸಿ ಮಣಿಯುವ ಅನ್ಯರಂ ಕಾಣಲ್ಕೆ ಹೊಂಪುಳಿಗೆ ನುಕ್ಕಿದ ಪುದಲ್ತೆ ಭಕ್ತರಿಗೆ ಭಕ್ತಿ ಹುರಿಗೊಂಡು. ಒಬ್ಬರ ಪೂಜೆ ಮತ್ತೊಬ್ಬರಿಗೆ ಪ್ರೇರಣೆಯನ್ನು ಕೊಡುತ್ತೆ. ಒಬ್ಬ ಒಳ್ಳೆಯ ಕವಿಯ ಕಾವ್ಯವನ್ನು ಓದಿದರೆ 10 ರೀತಿಯಾದ ಆಲೋಚನೆ ಇನ್ನೊಬ್ಬ ಕವಿಗೆ ಬರುತ್ತೆ. ನನ್ನ ಅನುಭವದಿಂದಲೇ ಹೇಳ್ತೀನಿ. ಒಬ್ಬ ಪೂರ್ವ ಕವಿಯ ಕಾವ್ಯದ ಯಾವುದೋ ಒಂದು ಭಾಗ, ಒಂದು ಚಂದ್ರೋದಯದ ವರ್ಣನೆಯೋ ಒಂದು ಋತು ವರ್ಣನೆಯೋ ಓದಿದರೆ ಆ ಬಗೆಗೆ ನಾವು ಇದುವರೆಗೆ ಯೋಚನೆ ಮಾಡದೇ ಇದ್ದಂಥ ಎಷ್ಟೋ ಹೊಸ ಹೊಸ ಕಲ್ಪನೆಗಳು, ಭಾವನೆಗಳು, ಐಡಿಯಾಗಳು ಬರ್ತವೆ. ಅದನ್ನು ಓದದೇ ಇದ್ದರೆ, TK ರಾಮರಾವ್ ಅಂತ ಒಬ್ಬ ಕಾದಂಬರಿಕಾರರಿದ್ದರು. ಅವರು ಬೇರೆಯವರದ್ದು ಕೃತಿ ಓದಬಾರ್ದು, ಓದಿದರೆ ಪ್ರಭಾವಕ್ಕೊಳಗಾಗ್ತೀವಿ ಅಂತ. ಇದೇ ನ್ಯಾಯವನ್ನು ನಿಮ್ಮ ಕೃತಿಗೆ ಬೇರೆಯವರು ಅನ್ವಯಿಸಿಬಿಟ್ರೆ ಗತಿ ಏನು ಅಂತ. ಹಾಗಾಗಿ 100 ಸಾವಿರಾರು ಓದಿ ಜೀರ್ಣಿಸಿಕೊಳ್ಳಬೇಕು, ಆ ಬೆಳಕಿನಲ್ಲಿ ಬೆಳೆಯಬೇಕು. ಭಕ್ತರ ಒಂದು ಉಪಾಸನೆಯನ್ನು ಕಂಡಾಗ ನಮಗೆ ಸ್ಫೂರ್ತಿ ಬರುತ್ತದೆ. ಸೆರೆಮನೆಯ ಆತ್ಮಸಾಧನೆಗೊಂದು ಎಲೆಮನೆಯಾಯಿತು ಅಂತಾರೆ. ಇದುವರೆಗೂ ಅದು ಪೌಲಸ್ತ್ಯ ಲಂಕೆ ಆಗಿದ್ದು, ಇನ್ನು ಮೇಲೆ ಮಂದೋದರಿಯ ಲಂಕೆ ಆಯಿತು ಅಂತಾರೆ. ತುಂಬ ತುಂಬ ವಿಶೇಷವಾದ ಒಂದು ಅರ್ಥ ಕೊಡುತ್ತೆ ಒಂದೇ ಒಂದು ಪದ ಪಲ್ಲಟ ಆದ ತಕ್ಷಣ. ನಮಗೆ ನೋಡಿ, ಯಾವುದೋ ಒಂದು ಊರು, ಹೆಸರಿಲ್ಲ ಗೊತ್ತಿಲ್ಲ, ಎಂಥದ್ದು ಅಂದ್ಕೋತೀವಿ. ಅಲ್ಲಿ ಹೋದ ತಕ್ಷಣ ಯಾರೋ ಗೆಳೆಯರು ಕಾಣಿಸಿಬಿಟ್ರು ಅಂದರೆ ಆ ಊರಿನ ಬೇಸರ ಎಲ್ಲ ಮರ್ತು ಹೋಗ್ಬಿಡುತ್ತೆ.
ಅಮೇರಿಕಾಗೆ ಹೋದಾಗ ಏನಪ್ಪ ಗತಿ ಅಂತ ಅಂದ್ಕೊಳ್ತಿದ್ದವನಿಗೆ ಒಂದು ಗುಜರಾತಿ ಹೋಟ್ಲಲ್ಲಿ ಇಳಿಸಿದ ತಕ್ಷಣ ಅಲ್ಲಿ ಈರುಳ್ಳಿಯೂ ಇಲ್ಲ ಬೆಳ್ಳುಳ್ಳಿಯೂ ಇಲ್ಲ ಅಂತ ಗೊತ್ತಾದ ತಕ್ಷಣ ಸ್ವರ್ಗ ಅನ್ನಿಸ್ಬಿಡ್ತು. ಸುಮಾರು 40 ಡಿಗ್ರಿ ಸೆಂಟಿಗ್ರೇಡ್ ಟೆಂಪರೇಚರ್ ಇದ್ದ ಕುಲುಮೆಯ ಥರ ಇದ್ದಂಥ ಹ್ಯೂಸ್ಟನ್ನು ತಂಪಾಗಿ ಆಗಿಬಿಡ್ತು. ಎಲ್ಲರೂ ಬಂದು ನನ್ನನ್ನು ವಿಚಾರಿಸುವರೆ, ಇಂಗ್ಲೆಂಡಿನ ಒದ್ದಾಟ ನೀಗಿಬಿಡುತ್ತಲ್ಲ, ಈಗ ಚೆನ್ನಾಗಿದೆ ತಾನೆ ಅಂತ. ಅಷ್ಟೇ, ನಮಗೆ ಆತ್ಮೀಯವಾದದ್ದು ಯಾವುದೋ ಕಾಣಿಸಿದ ಕೂಡಲೇ ಮಿಕ್ಕಿದ್ದೆಲ್ಲ ಮರ್ತು ಹೋಗುತ್ತೆ. ಮುಂದೆ ಇನ್ನೂ ಒಂದು ಸೊಗಸಾದ ಅಲಂಕಾರವನ್ನು ಮಾಡ್ತಾರೆ ಅವರು. ಬಜ್ಜರತನಂ ಬರ್ಪುದು ಒಯ್ಯನೆ ಇದ್ದಿಲಿಗೆ ನಲ್ ಕಾಲನ ತಪಂ ನೆರವಾಗಲ್. ಕಾಲನ ಒಂದು ತಾಪ ಸೇರಿಕೊಂಡಾಗ ಇಜ್ಜಿಲಿಗೆ ವಜ್ರತ್ವ ಬರುತ್ತೆ. ಆ ರೀತಿಯಲ್ಲಿ ರಾವಣ ಅನ್ನುವ ಇಜ್ಜಿಲು ಸೀತೆ ಮಂಡೋದರಿ ಎನ್ನುವ ಸಾಧ್ವಿಯರ ತಪಸ್ಸಿನ ಮೂಲಕ ವಜ್ರ ಆಗುವ ಸಾಧ್ಯತೆ ಇಲ್ಲವಾ? ಅವನಿಗೆ ಉದ್ಧಾರ ಆಗುವುದಕ್ಕೆ ಅವಕಾಶ ಬರೋದಿಲ್ವ? ರಾವಣನ ಮನಸ್ಸಿನ ಒಂದು ಬಂಗಾರದಲ್ಲಿದ್ದ ಕಾಳಿಮೆ ಎಲ್ಲ ಹೋಗಿ ಇವರ ಒಂದು ಕುಲುಮೆಯಲ್ಲಿ, ಇವರ ಒಂದು ತಾಪನೆಯಲ್ಲಿ, ತಪಸ್ಸಿನಲ್ಲಿ ಕರಗಿ ಕಾಳಿಕೆಯನ್ನು ಅಳಿದು ಪೊಚ್ಚ ಪೊಸ ಪೊನ್ನಾಗಿ ಥಳಥಳಿಸದೇನಂತೆ. ಅವರು 3 ಬಾರಿ ಮುಕ್ತಾಯವೇ ಮಾಡಿಬಿಟ್ಟಿದ್ದಾರೆ. ಥಳಥಳಿಸದೇನ್ ಥಳಥಳಿಸದೇನ್ ಥಳಥಳಿಸದೇನಂತ, ತಿಳಿಸುತ್ತದೆ ಅಂತ. ಇಲ್ಲಿ ಕವಿ ಪಾಪಿಗೂ ಉದ್ಧಾರವಿಹುದು ಅನ್ನುವ ಮೊದಲಿನಿಂದ ಹೇಳಿಕೊಂಡು ಬಂದ ಸೂತ್ರಕ್ಕೆ ಬದ್ಧರಾಗಿದ್ದಾರೆ. ಆದರೆ ಪಾಪಿಗೆ ಉದ್ಧಾರ ಅನ್ನುವುದು ಯಾವ ದೃಷ್ಟಿಯಲ್ಲಿ, ಯಾವ ರೀತಿಯಲ್ಲಿ ಅಂತ. ನಾವು ಕಂಡದ್ದೇ ಉದ್ಧಾರವ? ರಾವಣನಾಗಿ ರಸಪೋಷಣೆ ಮಾಡಿದರೆ ಅದು ಉದ್ಧಾರ ಅಂತ ನನ್ನ ದೃಷ್ಟಿ. ಹೀಗೆ ಅನೇಕ ದೃಷ್ಟಿ ಭೇದಗಳು ಬರೋದಕ್ಕೆ ಸಾಧ್ಯ. ಒಟ್ಟಿನಲ್ಲಿ ಮಂಡೋದರಿ ಸೀತೆಯರಿಗೆ ಸ್ನೇಹ ಕುದುರಿತು ಅನ್ನುವಲ್ಲಿ ನಾವು ಲಂಕೆಯನ್ನು ಬೀಳ್ಕೊಂಡು ಮತ್ತು ಕಿಷ್ಕಿಂಧೆಗೆ ಬರ್ತೀವಿ. ಕಿಷ್ಕಿಂಧ ಕಾಂಡ ರಾಮಾಯಣದ ಅತಿ ಸುಂದರವಾದ ಕಾಂಡಗಳಲ್ಲಿ ಒಂದು. 3 ಋತುಗಳ ವರ್ಣನೆ ಬರುತ್ತೆ. ಮೊದಲಿಗೆ ವಸಂತ, ಆಮೇಲೆ ವರ್ಷ, ಕಡೆಗೆ ಶರತ್. ಕುವೆಂಪು ಅವರು ಅದೇ ರೀತಿಯಾಗಿ ವರ್ಣನೆಗಳನ್ನು ಮಾಡಿಕೊಂಡು ಬಂದವರು. ಮೊದಲೇ ವಸಂತದ ವರ್ಣನೆಯನ್ನು ಮಾಡಿದ್ದಾರೆ ರಾಮನ ವಿರಹದ ಸಂದರ್ಭದಲ್ಲಿ. ಇದೀಗ ಗ್ರೀಷ್ಮ ರಾಮಾಯಣದಲ್ಲಿ ಕಾಣದೇ ಇರತಕ್ಕಂಥದ್ದು. ಆ ಗ್ರೀಷ್ಮ, ಆ ಬಳಿಕ ವರ್ಷ, ಆಮೇಲೆ ಶರತ್, ಹೀಗೆ ತೆಗೆದುಕೊಳ್ತಾರೆ. ಉಜ್ವಲವಾದ ವರ್ಣನೆ, ತುಂಬ ಸುಂದರವಾದ ವರ್ಣನೆ. ಕುವೆಂಪುವರಂತೂ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ವರ್ಣನೆಗಳನ್ನು ಅನಿತರ ಸಾಧಾರಣವಾದ ರೀತಿಯಲ್ಲಿ ಮಾಡಿದವರು. ಅವರಂತೆ ವರ್ಣನೆ ಮಾಡಿದವರು ಯಾರೂ ಇಲ್ಲ ಆಧುನಿಕ ಸಾಹಿತ್ಯದಲ್ಲಂತೂ. ಪ್ರಾಚೀನ ಕವಿಗಳ ಜಾಡನ್ನು ರಿನ್ಯೂ ಮಾಡಿಕೊಟ್ಟವರೇ ಅವರು ಅಂತ ನನಗನ್ಸುತ್ತೆ. ಈಗ ಒಂದು ಒಳ್ಳೆಯ ನಿಡಿದಾದ ಬೇಸಿಗೆಯ ವರ್ಣನೆ ಬರುತ್ತೆ ನೋಡಿ. ಎಲೆಯುದುರಿ ಬರಲಾದ ಬುರುಗದ ಮರದಲ್ಲಿ ಬಲಿತ ಕಾಯಿ ಓಡೊಡೆದು ಬಿಸಿಲ ಕಾಯ್ಪಿಗೆ ಸಿಡಿದು. ಎಲೆಯುದುರಿ ಬರಲಾದ ಬುರುಗದ ಮರದಲ್ಲಿ ಬಲಿತ ಕಾಯಿ ಓಡೊಡೆದು ಬಿಸಿಲ ಕಾಯ್ಪಿಗೆ ಸಿಡಿದು. ಹೊಮ್ಮಿತ್ತು, ಸೂಸಿತ್ತು, ಚಿಮ್ಮಿತ್ತು, ಚದುರಿತ್ತು, ಚಲ್ಲಿತ್ತರಳೆ ಬೆಳ್ಪು. ಮಸಿಯ ಚಲ್ಲಿರ್ದವೋಲ್ ಕಾಲ್ಗಿಚ್ಚು ಕರಿ ಕುವರಿಸಿದ ನೆಲದ ಕರ್ಪಿನೊಳ್ ಚಿತ್ರಿಸಿ ಶರನ್ನೀರದೋಲ್ಮೇಯಂ. ದಾಂಪತ್ಯ ಸುಖದಿ ತೃಪ್ತಿಯನಾಂತು ಬಸಿರ ನೊಂಪಿಯ ಸಿರಿಗೆ ಗೂಡು ಕಟ್ಟುವ ಚಿಟ್ಟೆ ಹಕ್ಕಿ. ಗೂಡು ಕಟ್ಟುವ ಚಿಟ್ಟೆ ಹಕ್ಕಿ ತಾನಾ ಹತ್ತಿಯಂ. ಮೊಟ್ಟೆ ಮರಿಗಳಿಗೆ ಮೆತ್ತನೆಯ ನೆಸಗೆ ಕೊಕ್ಕಿನೊಳ್ಕೊಂಡೊಯ್ದುದಾಯ್ತು. ಕೊಕ್ಕಿನೊಳ್ಕೊಂಡೊಯ್ದುದಾಯ್ತು. ಮುಳ್ಪೊದೆಯ ಬೆಳ್ಮಾರಲಂ ಕಾಯಿ ತುಂಬಿ ಹೆಂತನಕ್ಕೆ ಹಾರೈಸುತ್ತಿದ್ದುದ. ಹೊಸ ಮಳೆ ಹರಕೆಗಾಗಿ ಮುಳ್ಪೊದೆಯ ಬೆಳ್ಮಾರಲಂ ಕಾಯಿ ತುಂಬಿ ಹೆಂತನಕ್ಕೆ ಹಾರೈಸುತ್ತಿದ್ದುದ. ಹೊಸ ಮಳೆ ಹರಕೆಗಾಗಿ
ಬೆನ್ನು ಹೊಟ್ಟೆಗೆ ಹತ್ತಿ ಬಿಸಿಲ ಬೇಗೆಗೆ ಬತ್ತಿ, ಬೆನ್ನು ಹೊಟ್ಟೆಗೆ ಹತ್ತಿ ಬಿಸಿಲ ಬೇಗೆಗೆ ಬತ್ತಿ, ಬರದ ಗರ ಬಡಿದಿರ್ಪ ಕೊರಕು ಕಂಕಾಲತೆಯ ಮಲೆಯ ತೊರೆತಾನಲ್ಲಲ್ಲಿ ತುಂಡು ತುಂಡಾಗಿ ತುಂಡು ತುಂಡಾಗಿ ತುಂಡು ತುಂಡಾಗಿ ತಂಗಿದು ದುಡುಗಿ ಚಲನೆಯಂ, ತುಂಡು ತುಂಡಾಗಿ ತುಂಡು ತುಂಡಾಗಿ ತಂಗಿದು ದುಡುಗಿ ಚಲನೆಯಂ, ಬೇಸಗೆಯ ದಗೆಗೆ ಚಾದಗೆಯಾದುದೈ, ಬೇಸಗೆಯ ದಗೆಗೆ ಚಾದುಗೆಯಾದುದೈ, ವಿಪಿನಗಿರಿ ಭೂಮಿ ವಿಪಿನಗಿರಿ ಭೂಮಿ, ಬೇಸಗೆಯ ಧಗೆಗೆ ಚಾದಗೆಯಾದುದೈ. ವಸಂತರಾಗವನ್ನು ಸಾಮಾನ್ಯ ವಸಂತಕ್ಕೆ ಸ್ವೀಕಾರ ಮಾಡ್ತಾರೆ. ಆದರೆ ನನಗೆ ಯಾಕೋ ಮೊದಲಿಂದಲೂ ಈ ವಸಂತರಾಗ ಕೇಳಿದ್ರೆ ವಸಂತ ಅಂತ ಅನ್ನುವ ಸಂತೋಷ ಬರೋಲ್ಲ. ಹಿಂದೆ ರಾಗಾನುರಾಗದ ಬಗ್ಗೆ ಮಾತಾಡಿದಾಗಲೂ ಹೇಳಿದೆ, ಏನೋ ಒಂದು ಒರಟುತನ ಕಾಣಿಸುತ್ತೆ ಅಂತ. ಇದು ಗ್ರೀಷ್ಮಕ್ಕೆ ಸರಿಯಾಗಿದೆ, ಸರಿಯಾದ ಆಯ್ಕೆಯೇ ಆಗಿದೆ ಅಂತ ನನಗನ್ಸುತ್ತೆ. ಗ್ರೀಷ್ಮ ವೃಕ್ಷತೆ ವಸಂತರಾಗದಲ್ಲಿ ತೋರಿಕೊಳ್ಳುವಂತೆ ಇದೆ. ಅದಕ್ಕೆ ಹೋಲಿಸಿದರೆ ಬಹಾರ್ ಅನ್ನುವ ಹಿಂದೂಸ್ತಾನಿ ರಾಗದಲ್ಲಿ ತುಂಬ ಸೊಗಸಾಗಿ ವಸಂತದ ಆರ್ದ್ರ ಮಾಧುರ್ಯ ಕಾಣಿಸಿಕೊಳ್ಳುತ್ತದೆ. ಇರಲಿ, ಇಲ್ಲಿ ಅವರು ಸ್ವಭಾವೋಕ್ತಿಗಳಲ್ಲಿಯೇ ವಿಶೇಷವಾಗಿ ಬೇಸಿಗೆಯ ಬೇಗೆಯನ್ನು ಧಗೆಯನ್ನು ವರ್ಣಿಸಿದ್ದಾರೆ. ನೋಡಿ, ಅವರ ಒಂದು ಸ್ವಂತಿಕೆ ಎಷ್ಟಿದೆ ಅಂದರೆ ಯಾವುದೇ ರೆಡಿಮೇಡ್ ಸಾಮಗ್ರಿ ಪೂರ್ವಕವಿ ಸಿದ್ಧವಾದದ್ದು ಕೋಶಜಾತವಾದದ್ದರಲ್ಲಿ ತೆಗೆದುಕೊಳ್ಳೋದಿಲ್ಲ. ಎಷ್ಟೋ ಜನ ಕವಿಗಳು ಬೂರುಗದ ಮರವನ್ನೇ ನೋಡಿರೋದಿಲ್ಲ. ಅದು ಯಾವಾಗ ಎಲೆ ಉದುರಿಸುತ್ತೆ, ಯಾವಾಗ ಕಾಯಿ ಬಿಡುತ್ತೆ, ಆ ಕಾಯಲ್ಲಿ ಸವಿಯಾದಂಥ ಒಂದು ತಿರುಳು ಇದೆಯಾ ಇಲ್ಲವಾ ಅನ್ನೋದು ಗೊತ್ತಿರೋದಿಲ್ಲ, ವರ್ಣನೆ ಮಾಡಿಬಿಡ್ತಾರೆ. ಇವರು ಹಾಗಲ್ಲ, ಕಂಡವರು ಅನುಭವಿಸಿದವರು. ಮಳೆಗಾಲಕ್ಕೆ ಮೊದಲು ಬೇಸಿಗೆಯ ಧಗೆಯಲ್ಲಿ ಎಲೆ ಉದುರಿಸಿಕೊಂಡಂಥ ಆ ಬೋಳಾಗಿರುವ ಆ ವೃಕ್ಷ ಯಾವುದಿದೆ ಅದರ ಕಾಯಿಗಳು ಬಿಸಿಲಿಗೆ ಒಣದು ಪಟ್ಟಂತ ಒಡೆಕೊಳ್ಳುತ್ತವೆ. ಅದನ್ನು ಇವರು ಹೇಳ್ತಾ ಇದ್ದಾರೆ, ಎಲೆಯುದುರಿ ಬರಲಾದ ಬೂರುಗದ ಮರದಲ್ಲಿ ಬಲಿತ ಕಾಯಿ ಒಡೆದು ಚಿಪ್ಪೊಡೆದು ಬಿಸಿಲ ಕಾಯ್ಪಿಗೆ ಸಿಡಿದು ಹೊಮ್ಮಿತ್ತು, ಸೂಸಿತ್ತು, ಚಿಮ್ಮಿತ್ತು, ಚೆದರಿತ್ತು. ಬೂರುಗದ ಹತ್ತಿ ತುಂಬ ಮೃದುವಾದಂಥದ್ದು, ಅದು ಬೇಗ ಪುಡಿಯೂ ಆಗಿಬಿಡುತ್ತೆ. ಅದರೊಳಗೆ ದಿಂಬಾದರೂ ಮಾಡಿಕೊಂಡು ಅದರ ಮೇಲೆ ತಂಪಾಗಿ ನಿದ್ರೆ ಮಾಡಬೇಕು ಅನ್ನುವ ಅಪೇಕ್ಷೆ ಎಷ್ಟೋ ಜನ ಭೋಗಿಗಳಿಗೆ. ಕಷ್ಟ, ಆ ಹತ್ತಿಯನ್ನು ಮೇಂಟೈನ್ ಮಾಡೋದು ಮತ್ತೂ ಕಷ್ಟ. ಆ ಬೂರುಗದ ಹತ್ತಿ ಅಷ್ಟು ಲಘುವಾದದ್ದು, ಮಿರುಮಿರನೇ ಮಿರುಗ್ತಾ ಇರುತ್ತೆ, ಬೆಳ್ಳಿಯೇ ಹತ್ತಿ ಆದಂತೆ ತೋರುತ್ತೆ. ಆ ಹತ್ತಿ ಹೊಮ್ಮಿತ್ತು, ಸೂಸಿತ್ತು, ಚಿಮ್ಮಿತ್ತು, ಚೆದರಿತ್ತು, ಚೆಲ್ಲಿತ್ತರಳೆ ಬೆಳ್ಪು ಅಂತ ಅದು ಹಾರುವ ರೀತಿಯನ್ನು ಹೇಳ್ತಾರೆ. ಆಮೇಲೆ ಆ ಹತ್ತಿ ಸುಟ್ಟು ಕರಕಾಗಿ ಕಾರ್ಗಿಚ್ಚಿಗೆ ಸಿಕ್ಕು ನೆಲ ಎಲ್ಲ ಕಪ್ಪಾಗಿದೆ. ಆ ನೆಲದ ಮೇಲೆ ಬಿತ್ತಂತೆ. ಮಸಿಯ ಚೆಲ್ಲಿರ್ದವೋಲ್ ಕಾಳ್ಗಿಚ್ಚು ಕರಿಕು ಒರೆಸಿದ ನೆಲದ ಕರ್ಪಿನೋಳ್ ಚಿತ್ರಿಸಿ ಶರನ್ನೀರದ ಒಲ್ಮೆಯಂ. ಶರತ್ಕಾಲದ ಮೋಡ ಕಪ್ಪು ಆಕಾಶದಲ್ಲಿ ಹೇಗೆ ಕಾಣಿಸಿಕೊಳ್ಳುತ್ತದೆಯೋ ಹಾಗೆ ಕಪ್ಪಾಗಿದ್ದಂಥ ಹುಲ್ಲೆಲ್ಲ ಸುಟ್ಟು ಸೀದು ಹೋಗಿದ್ದ ನೆಲದ ಮೇಲೆ ಅದು ಬಿದ್ದು ಅಲ್ಲಲ್ಲಿ ಚದರಿ ಮೋಡದಂತೆ ಕಾಣಿಸಿಕೊಳ್ಳುತ್ತು, ಶರತ್ಕಾಲದ ಮೋಡದಂತೆ ಎನ್ನುವ ತುಂಬ ಸೊಗಸಾದ ಕಲ್ಪನೆ ಮಾಡ್ತಾರೆ. ಆಗ ಚಿಟ್ಟೆ ಹಕ್ಕಿ ಅದನ್ನು ಕೊಕ್ಕಿನಿಂದ ಹಿಡಿದು ಎತ್ತುಕೊಂಡು ಹೋಯಿತು ಅಂತ. ಚಿಟ್ಟೆ ಹಕ್ಕಿ ಆಗ ಮೊಟ್ಟೆಗಳನ್ನು ಮರಿಗಳನ್ನು ಮಾಡುವಂಥ ಕಾಲ, ಅದರ ಬ್ರೀಡಿಂಗ್ ಸೀಸನ್, ಅದು ಗೂಡಿಗೆ ತೆಗೆದುಕೊಂಡು ಹೋಗುತ್ತೆ. ಆಮೇಲೆ ಮುಳ್ಪೊದೆಯಲ್ಲಿ ಬೆಳ್ಮಾರಲ ಅಂತ ಅದು ಒಂದು ಸಣ್ಣ ಕಾಯಿ ಹಣ್ಣು, ಅದು ಕಾಯಾಗಿದ್ದಿದ್ದು ಹಣ್ಣಾಗಬೇಕು ಅಂದರೆ ಮಳೆಗಾಲದ ಮುಂಚೆ. ಅದು ಹಣ್ಣಾಗುವುದಕ್ಕೆ ಕಾಯ್ತಾ ಇದೆ, ಮಳೆ ಬಂದ ಮೇಲೇ ಅದು ಹಣ್ಣಾಗುವುದು. ಇನ್ನು ಪರ್ವತದ ಮಲೆಯ ತೊರೆ ಝರಿ ಇವೆಲ್ಲ ಕೂಡ ಒಣಗಿಕೊಂಡು ಹೊಟ್ಟೆ ಬೆನ್ನುಗಂಟು ಬಿಟ್ಟಿದೆ ಅಂತ ಹೇಳ್ತಾರೆ. ಕೊರಕು ಕಂಕಾಲತೆಯ ಗರಬಡಿದಿದ್ದ ಕಲ್ಲು ಕೊರಕು ಕಂಕಾಲತೆಯ ಮಲೆಯ ತೊರೆ, ಆ ಬಂಡೆಗಲ್ಲುಗಳು ಮೂಳೆಗಳಂತೆ ಎದ್ದು ತೋರ್ತಾ ಇವೆ. ತೊರೆಯ ಒಳಗಿರ್ತಕ್ಕಂಥ ಬಂಡೆಗಳೆಲ್ಲ ಕಾಣಿಸ್ತಾ ಇವೆ. ನೀರಿನ ಝರಿಯ ಪ್ರವಾಹ ನಿಂತು ಹೋಗ್ಬಿಟ್ಟಿದೆ. ಹಾಗಾಗಿ ಮೂಳೆ ತೋರುವಂತೆ, ಹೊಟ್ಟೆ ಬೆನ್ನಿಗಂಟಿದಂತೆ ಇರುವ ದೀನನಾದಂಥ ಒಬ್ಬ ಶುಷ್ಕ ವ್ಯಕ್ತಿಯಂತೆ ಇರುವ ಆ ತೊರೆ ಅಲ್ಲಲ್ಲಿ ತುಂಡು ತುಂಡಾಗಿ ಚಲನೆಯನ್ನು ಉಡುಗಿಸಿಕೊಂಡಿದೆ. ಅದು ಸ್ರವಂತಿ ಆಗಿಲ್ಲ, ಸ್ಥಗಿತ ಆಗಿಬಿಟ್ಟಿದೆ. ಸ್ರವಂತಿ ಅಂದರೆ ಹರಿಯುವಂಥದ್ದು ನದಿ ನೀರು, ಅದು ಸ್ಥಗಿತವಾಗಿ ಅಲ್ಲಲ್ಲಿ ನಿಂತು ಹೋಗಿಬಿಟ್ಟಿದೆ. ಇಡೀ ಭೂಮಿ ಆಕಾಶ ಒಂದಾಗಿ ಬೇಸಿಗೆಯ ಬೇಗೆಗೆ ಸಾಕು ಸಾಕು ಅಂತ ಚಾತಕ ವ್ರತವನ್ನು ಕೈಗೊಂಡಿದೆ. ಆಗ ಮೊದಲ ಮಳೆಯ ಹನಿಗಳ ಆವಿರ್ಭಾವ.
ಸೀತೆಗೆ ರಾಮನಂತೆ ಮುಂಗಾರ್ಗೆ ತಿರೆ ಬಾಯಾರುತ್ತಿರೆ. ಸೀತೆಗೆ ರಾಮನಂತೆ ಮುಂಗಾರ್ಗೆ ತಿರೆ ಬಾಯಾರುತ್ತಿರೆ. ಓ ಆದಿಗಂತದೆಡೆ, ಓ ಆದಿಗಂತದೆಡೆ ವರದಂತೆ ಓಲ್ ಕಾಣಿಸಿತು ವರ್ಷ ಶಾಪಂ. ರವಿಸಂಗಿ ಶರಧಿ ಶಿಶು ರವಿಸಂಗಿ ಶರಧಿ ಶಿಶು ನೀರದ ಸ್ತೂಪ ನೀಲಂ. ಶಿವನ ಜಟೆಯಂತೆ ಓಲ್ ಶಿಖರಾಕೃತಿಯಿನುಣ್ಮಿ ಮೇಲ ಮೇಲಕ್ಕೆರ್ದು ಶೈಲಾಕೃತಿಯನುರ್ಪಿ ತೆಕ್ಕನೆ ಕೆಳದ್ದತ್ತು. ಕುಣಿವ ಕಾಳಿಯ ಕರಿಯ ಮುಡಿ ಬಿರ್ಚಿ ಪರ್ವೋಲ್ ಸಂಜೆ ಬಾನಂ ಮುಸುಕಿ ಮುಚ್ಚಿ. ಕುಣಿವ ಕಾಳಿಯ ಕರಿಯ ಮುಡಿ ಬಿರ್ಚಿ ಪರ್ವೋಲ್ ಸಂಜೆ ಬಾನಂ ಮುಸುಕಿ ಮುಚ್ಚಿ. ಮೇಣ್ ಕಾರ್ಗಾಲಿ ಬೀಸಿದುದು ಮದಯ ಬಂಡೆಯ ಕಾಡ ಕೂದಲಂ ಪಿಡಿದಲು ಬಿತೂಗಿ. ನೋವಿಂಗೊರಲಿದ ತಡವಿ, ನೋವಿಂಗೊರಲಿದ ತಡವಿ ಹರೆ ಮರಗಳುರುಳಿ ಮರಕ್ಕೆ ಮರ ಉಜ್ಜಿ ಕೊಂಬೆಗೆ ಕೊಂಬೆ ತೀಡಿ, ಕೊಂಬೆಗೆ ಕೊಂಬೆ ತೀಡಿ. ಮೆಳೆಯೊಳ್ ಬಿದಿರು ಕರ್ಕಶ ಉಲಿಯ ಕೀರಿ, ಮೆಳೆಯೊಳ್ ಬಿದಿರು ಕರ್ಕಶ ಉಲಿಯ ಕೀರಿ. ಕಿಡಿರೋಷದಿಂ ಕಿಡಿಯಿಡುವ ವನಸಿರಿ, ಕಿಡಿರೋಷದಿಂ ಕಿಡಿಯಿಡುವ ಮಸಿನ ವೀರ ಪುರ್ಬಿನಾಕಾರ ರಾಕ್ಷಸಿ ಯಕ್ಷಿಯರೆವಂತೆ ಮಿಂಚಿತು ಮುಗಿಲಂಚು. ಸಂಘಟ್ಟಣಗ ಸಿಡಿಲ್ ಗುಡುಗಿದವು, ಸಂಘಟ್ಟಣಗ ಸಿಡಿಲ್ ಗುಡುಗಿದವು ಕಾರ್ಮುಗಿಲ್ ಬಂಡೆ. ತೋರಗಣಿ ಮೇಣಾಲಿ ಕಲ್ಕವಣೆ ಬೀಸಿದವು. ಬಿಸಿಲುಡುಗಿ ಧೂಳುಂಡೆಗಟ್ಟಿ ಮಣ್ತೊಯ್ದು, ಬಿಸಿಲುಡುಗಿ ಧೂಳುಂಡೆಗಟ್ಟಿ ಮಣ್ತೊಯ್ದು ಕೆಮ್ಮನೆ ಸೊಗಸಿ ಸೀಡಿದು ನಲಗಂಪುನಲ್. ಕಮ್ಮನೆ ಸೊಗಸಿ ಸೀಡಿದುದು ನೆಲಗಂಪುನಲ್, ನೆಲಗಂಪುನಲ್, ನೆಲಗಂಪುನಲ್. ಝಣನ್ನೋ ಪುರದ ಸುಸ್ವರದ ಮಾಧುರ್ಯದಿಂ ಕನಕತ್ ಕಾಂತಿಯಿಂ ಝರದ ಝಲ್ಲರಿಯ ಧವನಿಕೆಯಾಂತು ನರ್ತಿಸುವ ಯೌವನ ಯವನಿಯ ಕರದ ಕೊಂಜುರುಗೆಯಂತೆ. ಸುಮನೋಜ್ಞವಾದುದ ಭೀಷ್ಮ ಸೌಂದರ್ಯದ ಮುಂಗಾರ್ ಮೊದಲ್, ಸುಮನೋಜ್ಞವಾದುದ ಭೀಷ್ಮ ಸೌಂದರ್ಯದ ಮುಂಗಾರ್ ಮೊದಲ್, ಮುಂಗಾರ್ ಮೊದಲ್, ಮುಂಗಾರ್ ಮೊದಲ್. ಈ ರೀತಿ ಕಾವ್ಯವಾಚನ ಇದೇ ರೀತಿಯಷ್ಟೇ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ಕೆದ್ಲಾಯ ಕಾವ್ಯಗಾನಂತೂ ಕೆದ್ಲಾಯ ಕಾವ್ಯಸನ್ನಿಭಂ ಅಂತ ಅನ್ನಬೇಕಷ್ಟೆ. ಈ ರೀತಿಯ ನವನವೀನವಾಗಿ ಆ ರಸಭಾವಗಳಿಗೆ ಬೆಲೆ ಕೊಟ್ಟು ಮಾಡುವಂಥ ವಾಚನ ತುಂಬ ವಿಶೇಷ. ಕುವೆಂಪು ಅವರು ಕೇಳಬೇಕಿತ್ತು. ಯಶಸ್ಶರೀರಿಯಾಗಿ ಅವರು ಕೇಳ್ತಲೇ ಇರ್ತಾರೆ ಅನಿಸುತ್ತೆ. ಇಲ್ಲಿ ಮತ್ತೆ ಅವರು ಯಾವ ಕಡೆಯಿಂದಲೂ ಎರವಲ ತೆಗೆದುಕೊಳ್ಳದೆ ಒರಿಜಿನಲ್ ಇಮೇಜರಿ, ತಮ್ಮದಾದ ಸ್ವೋಪಜ್ಞ ಅಲಂಕಾರ ವಿನ್ಯಾಸವನ್ನು ಮಾಡಿ ರಚನೆ ಮಾಡ್ತಾರೆ. ತುಂಬ ತುಂಬ ದೊಡ್ಡದು. ಆಧುನಿಕ ಭಾರತೀಯ ಭಾಷೆಗಳ ಹಲವು ಕಾವ್ಯಗಳನ್ನು ಮೂಲದಲ್ಲಿ ನೋಡಿ ನಾನು ಈ ಮಾತನ್ನು ಹೇಳ್ತೀನಿ. ಇದಕ್ಕೆ ಹೆಗರಣಿಯಾಗಿ ಬರುವುದು ಇಲ್ಲ ಇಲ್ಲ. ಸೀತೆಗೆ ರಾಮನಂತೆ ಮುಂಗಾರ್ಗೆ ತೆರೆ ಬಾಯಾರುತ್ತಿರೆ. ಸೀತೆಗಾಗಿ ರಾಮ ಹೇಗೆ ಹಂಬಲಿಸ್ತಾನೋ ಹಾಗೆ ಭೂಮಿ ಬಾಯಾರಿ ಬಸವಳಿದು ಒಡೆದು ಬಾಯಿಬಿಟ್ಟಿದೆ. ಓ ಆ ದಿಗಂತದೆಡೆ ಅಂತ ಈ ಥರದ ಉದ್ಗಾರಗಳನ್ನು ನಾಟಕೀಯವಾಗಿ ಕಾವ್ಯದಲ್ಲಿ ತುಂಬ ಕಡೆ ಕುವೆಂಪು ಅವರು ಮಾಡ್ತಾರೆ. ಓಹ್ ಆ ಅಲ್ಲಿ ಅಂತನ್ನುವಂಥದ್ದು. ಆ ದಿಗಂತದೆಡೆ, ಅಲ್ಲಿ ದೂರದಲ್ಲಿ ವರದಂತೆ ಓಲ್ ಕಾಣಿಸಿತು ವರ್ಷ ಶಾಪಂ ಅಂತ. ಮುಂದೆ ವರ್ಷ ಶಾಪವಾಗುತ್ತೆ. ಯಾಕೆಂದರೆ ಇದು ನಿಲ್ಲಲೇ ಇಲ್ಲ. ರಾಮನಿಗೆ ಸುಗ್ರೀವನ ಸೈನ್ಯವನ್ನು ಕಳುಹಿಸಿ ಸೀತಾನ್ವೇಷಣೆ ಮಾಡಿಸೋದಕ್ಕೆ ಅವಕಾಶವೇ ಬರಲಿಲ್ಲ. ಹಾಗಾಗಿ ಅದು ವರ್ಷ ಶಾಪ. ಈಗ ಭೂಮಿಗೆ ಅದು ವರದಂತೆ ಓಲ್ ಕಾಣಿಸಿತು ವರ್ಷ ಶಾಪಂ. ರವಿಸಂಗಿ, ಸೂರ್ಯನ ಜೊತೆ ಇರುವಂಥದ್ದು ಮೋಡ. ಶರಧಿ ಶಿಶು, ಸಮುದ್ರದಲ್ಲಿ ಹುಟ್ಟಿದ್ದು. ನೀರದ ಸ್ತೂಪ ನೀಲಂ, ನೀರದ ಮೋಡಗಳ ಸ್ತೂಪ, ಎದ್ದು ಕಾಣ್ತಕ್ಕಂಥ ನೀಲ ಸ್ತೂಪ, ಉನ್ನತೋನ್ನತವಾದ ಕಟ್ಟಡ ಅದು.
ಶಿವನ ಜಟೆಯಂತೆ ಶಿಖರಾಕೃತಿಯಾಗಿ ಕಂಡು ಮೇಲೆ ಮೇಲಕ್ಕೆದ್ದು ಶೈಲಾಕೃತಿಯಿಂದ ತುಂಬಿಕೊಂಡು ತೆಕ್ಕನೆ ಕೆದರ್ದತ್ತು. ಮೊದಲು ಮೋಡ ಎಲ್ಲ ಗುಂಪುಗೊಂಡು ಘನೀಭೂತವಾಗಿ ಮತ್ತೆ ಗಾಳಿ ಬಂದು ಎಲ್ಲ ಕಡೆ ಚೆದರಾಗುತ್ತಲ್ಲ, ಚೆದರಿ ಹೋಗುತ್ತದಲ್ಲ. ಕುಣಿವ ಕಾಳಿಯ ಕರಿಯ ಮುಡಿ ಬಿರ್ಚಿ ಪರ್ವವೋಲ್, ಕುಣಿವ ಕಾಳಿಯ ಕರಿಯ ಮುಡಿ ಬಿರ್ಚಿ ಪರ್ವವೋಲ್, ಸಂಜೆ ಬಾನಂ ಮುಸುಕಿ ಮುಚ್ಚಿ. ಮೇಣು ಕಾರ್ಗಾಳಿ ಬೀಸುದುದು ಮಲೆಯ ಮಂಡೆಯ ಕಾಡು ಕೂದಲಂ ಪಿಡಿದಲುಬಿ ತೂಗಿ. ಬೆಟ್ಟದ ಕಾಡುಗಳು ಅಂತಕ್ಕಂಥ ಕೂದಲನ್ನು ಹಿಡಿದು ಅಲ್ಲಾಡಿಸಿ ಕಿತ್ತು ಎಳೆಯುತ್ತೋ ಎಂಬಂತೆ ಗಾಳಿ ಬೀಸಿ ಆ ಮರಗಳು ಹಿಂಗೆ ಹಾಗೆ ಓಲಾಡ್ತವೆಯಂತೆ. ಆಗ ಬರುವ ಶಬ್ದ ಇದೆಯಲ್ಲ, ಅದು ನೋವಿಂಗೆ ಒರಲಿದ ತಡವಿ. ಹಳೆಯ ಮರಗಳು ಉರುಳಿ, ಮರಕ್ಕೆ ಮರ ಉಜ್ಜಿ, ಕೊಂಬೆಗೆ ಕೊಂಬೆ ತೀಡಿ, ಮೆಳೆಗೆ ಮೆಳೆ ಉಜ್ಜಿ, ಸಿಡಿ ರೋಷದಿಂದ ಕಿಡಿ ಉಗುಳುವಂತೆ ಕಾಳ್ಗಿಚ್ಚು ಕಾಣಿಸಿಕೊಂಡು, ಅದು ಹೇಗೆ ಕಾರ ರಾಕ್ಷಸಿ ಅಕ್ಷಿಯಲೆವಂತೆ ಮಿಂಚಿತು ಮುಗಿಲಿನ ಅಂಚು. ಕಾರ್ಮೋಡದ ಆ ಮಳೆಗಾಲದ ರಾಕ್ಷಸಿ ಕಣ್ಣನ್ನು, ಕಿಡಿಗಣ್ಣನ್ನು ಕೆರಳಿಸಿದಳು ಎಂಬಂತೆ ಮೊದಲ ಮಿಂಚು. ಮತ್ತು ಅವಳು ಹುಬ್ಬು ಗಂಟಾಕಿ ಒಡಕು ಬಾಯಿಂದ ಆಸ್ಫೋಟನೆಯ ಬೈಗಳನ್ನು ಮಾಡಿದಂತೆ ದಡದಡನೆ ಗುಡುಗು, ಸಿಡಿಲು ಇವೆಲ್ಲ ದಪ್ಪ ದಪ್ಪದ ಹನಿಗಳು, ಆಲಿಕಲ್ಲುಗಳು, ಕವಣೆ ಕಲ್ಲುಗಳು ಬಂದಂತೆ ಬರ್ತಾ ಇವೆ. ಬಿಸಿಲು ಉಡುಗಿ ಹೋಯಿತು. ಮೊದಲು ನೆಲದ ತುಂಬ ಇದ್ದ ಧೂಳು ಉಂಡೆಗಟ್ಟಿತು ಅಂತ ಇದನ್ನು ಗಮನಿಸಬೇಕು. ಮೊದಲ ಮಳೆ ಹನಿ ನೆಲಕ್ಕೆ ಬಿದ್ದಾಗ ಆ ಧೂಳೆಲ್ಲ ಉಂಡೆಗಟ್ಟಿ ಹರಳಾಗುತ್ತೆ. ಇದನ್ನು ಕಾವ್ಯದಲ್ಲಿ ತಂದು ಕೊಡದೇ ಇದ್ದರೆ ಇನ್ಯಾತಕ್ಕೆ ಆ ಥರ ಕಾವ್ಯ ಬೇಕು? ಆಮೇಲೆ ಮಣ್ಣು ತೊಯ್ದು ಕಮ್ಮನೆ ಸೊಗಸಿ ತೀಡಿದುದು ನೆಲಗಂಪುನಲ್ಲಿ. ಮಣ್ಣಿನ ವಾಸನೆ ಆಗ ಬರುವಂಥದ್ದು ಅತ್ಯಂತ ಅದ್ಭುತವಾದದ್ದು, ಅದರ ಹೋಲಿಕೆಯೇ ಯಾವುದೂ ಇಲ್ಲ. ಮತ್ತು ಝಣನ್ನೂಪುರದ ಸುಸ್ವರದ ಮಾಧುರ್ಯದಿಂ ಕನತ್ ಕಾಂತಿಯಂ. ಇಲ್ಲಿ ನೋಡಿ, ಝಣನ್ನೂಪುರ, ಕನತ್ ಕಾಂತಿ, ಝರದ ಝಲ್ಲರಿಯ ಜವನಿಕೆ. ಆಗ ಝರಿ ತುಂಬಿಕೊಂಡು ಹರಿಯುತ್ತಲ್ಲ, ಆ ಝರಿಯ ಮುಸುಗು ದುಕೂಲವನ್ನು ಹಾಕಿಕೊಂಡು ಪ್ರಕೃತಿಯೇ ನರ್ತನ ಮಾಡ್ತಾ ಇದೆಯೋ ಎಂಬಂತೆ ಕಾರ್ಗಾಲದ ಆ ಒಂದು ಪ್ರಕೃತಿಯ ನರ್ತನ ತೋರ್ಕೊಳ್ತಾ ಇದೆ. ಸುಮನೋಜ್ಞ, ಭೀಷ್ಮ ಸುಂದರ, ಈ ತರಹ ಮುಂಗಾರು ಮೊದಲ ಮಳೆ ಇಷ್ಟು ಸೊಗಸಾಗಿರುತ್ತೆ. ಆಮೇಲೆ ಅದನ್ನು ಅವರು ವರ್ಣಿಸ್ತಾರೆ. ಹಿಂಗಿದುದು ಬಡತನಂ ತೊರೆಗೆ, ಮೊಳೆದುದು ಪಸಿರ್ನವಿರುತ್ತಿರೆಗೆ. ಹಿಂಗಿದುದು ಬಡತನಂ ತೊರೆಗೆ, ಮೊಳೆದುದು ಪಸುರ್ನವಿರುತ್ತಿರೆಗೆ. ಪೀತಾಂಬರಕ್ಕೆ ಜರತಾರಿ ಎರಚುವೋಲಂತೆ ಕಂಗೊಳಿಸಿದು ಪಸುರು ಗರುಕೆಯ ಪಚ್ಚವಾಸಗೆಯೊಳ್ ಉರಿರಿದ್ದ ಪೂವಳದಿ ಪಸುರು ಗರಿಕೆಯ ಪಚ್ಚವಾಸಗೆಯೊಳು ದುರಿದ್ದ ಪೂವಳದಿ ಬಂಡೆಗಲ್ ಬಿರುಕಿನಿಂದಾಸೆ ಕಣ್ದೆರೆವಂತೆ, ಬಂಡೆಗಲ್ ಬಿರುಕಿನಿಂದಾಸೆ ಕಣ್ತೆರೆವಂತೆ ತಲೆ ಎತ್ತಿದುದು ಸೊಂಪುಲ್. ಮಿಂದು ನಲಿದುದು ನಗಂ, ಮೇದು ತಣಿದುದು ಮಿಗಂ. ಮಿಂದು ನಲಿದುದು ನಗಂ, ಮೇದು ತಣಿದುದು ಮಿಗಂ. ಗರಿಗೊಂಡೆ ರಂಕೆಗೆದರುತೆ ಹಾಡಿ ಹಾರಾಡಿ ಹಣ್ಣು ಹಿಗ್ಗಿದುದು ಹಕ್ಕಿಯ ಮರಿಯ ಸೊಗಂ. ಇಷ್ಟನ್ನೇ ಹೇಳಿಬಿಡ್ತೀನಿ. ಏನು ರಾಗಮಾಧುರ್ಯದ, ಏನು ಸೊಗಸು ಆ ಮಾಂಡಂತೂ. ಏನು ಮಾತಾಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ, ಹೇಳಬೇಕು. ಕಾವ್ಯದ ಸೊಗಸು ಅಷ್ಟೇ ಚೆನ್ನಾಗಿದೆ. ಹಿಂಗಿದುದು ಬಡತನಂ ತೊರೆಗೆ. ಮೊದಲು ನದಿಯ ಬಡತನ ನೀಗಿ ಹೋಯಿತು.
ಮೊಳೆತುದು ಪಸಿರ್ ನವೀರ್ ತೆರೆಗೆ. ಭೂಮಿ ಬಾಳ್ಡಿ ಆಗಿಬಿಟ್ಟಿತ್ತು, ಈಗ ತಲೆ ತುಂಬ ಕೂದಲು ಬಂತು. ಪಸುರ್ ನವೀರ್, ಹಸುರು ಕೂದಲು ಭೂಮಿಯ ಮೇಲೆಲ್ಲ ಬೆಳೆಯಿತು. ಪೀತಾಂಬರಕ್ಕೆ ಜರಿಯಂಚಿನ ಅಲಂಕಾರ ಮಾಡುವ ಹಾಗೆ ಜರತಾರಿ ಎರಚುವೋಲ್. ಆ ಹಸುರು ಹುಲ್ಲು ಹಾಸಿನ ಮೇಲೆ ಕದಂಬ ಪುಷ್ಪಗಳು, ಪ್ರೌಢ ಕದಂಬ ಪುಷ್ಪಗಳು ಉದುರಿ ಬಿದ್ದದ್ದು. ಮಳೆಗಾಲದ ಹೂಗಳು, ಅವು ಬಂಗಾರದ ಬಣ್ಣದಲ್ಲಿರುತ್ತವೆ, ಅವು ಬೀಳುತ್ತವೆ. ಇನ್ನು ಬಂಡೆಗಲ್ಲಿನ ಬಿರುಕಿನಿಂದ ಆಸೆಯೇ ಕಣ್ತೆರೆಯುವ ಹಾಗೆ ಅಲ್ಲಿಂದಲೂ ಕೂಡ ಟಿಸಿಲೊಡೆದು ಎತ್ತಕ್ಕೆ ಸೊಂಪಾದ ಹುಲ್ಲು ಬೆಳೆದಿದೆ. ಮಿಂದು ನಲಿದುದು ನಗಂ, ಬೆಟ್ಟಗಳೆಲ್ಲ ಶುಚಿರ್ಭೂತವಾಗಿ ಸ್ನಾತವಾಗಿ ಪೂತವಾಗಿ ಇವೆ. ಇನ್ನು ಮೇದು ತಣಿದುದು ಮಿಗಂ, ತಿಂದು ತೇಗಿ ಹೋಯಿತು ಜಿಂಕೆ ಕುಲ. ಗರಿಗೊಂಡೆ ಎರಂಕಿಯ ಗೆದರುತ್ತೆ, ಹಾಡಿ ಹಾರಾಡಿ ಹಣ್ಣುಂಡು ಹಿಗ್ಗುದುದು ಹಕ್ಕಿಯ ಮರಿ ಸೊಗಂ. ಹಕ್ಕಿಯ ಮರಿಗಳು ರೆಕ್ಕೆಗಳನ್ನು ಬೀಸಿಕೊಂಡು ಹಣ್ಣುಗಳನ್ನು ಎಲ್ಲ ಕಡೆ ತಿಂದುಕೊಂಡು ಹಾಯಾಗಿ ಹೊಟ್ಟೆ ತುಂಬಿಸಿಕೊಂಡು ಹಾರಾಡಿವೆ. ಈ ಕಾರೆ ಹಣ್ಣು ಅಂತೆಲ್ಲ ಬರುತ್ತೆ, ಅದು ಮಳೆಗಾಲ ಆಗದಂತೆ ಬರುತ್ತೆ. ಅವನ್ನು ತಿಂದು ಎಷ್ಟೆಷ್ಟು ಮೈ ಬೆಳೆದು ಬಿಡುತ್ತವೆ ಪಕ್ಷಿಗಳಿಗೆ ಅಂತಂದರೆ ಆಗಲೇ ಪಕ್ಷಿಯ ಬೇಟೆಗಾರರೆಲ್ಲ ಹೊರಡ್ತಾರೆ. ಅಷ್ಟು ವಿಶೇಷವಾದಂಥ ಓಡಾಟ ಅವುಗಳಿಗೆ ಸಿದ್ಧಿಯಾಗುತ್ತವೆ. ಈ ತರಹ ಆಗಿದ್ದು ಮುಂದೆ ಮಳೆಯ ತೊಂದರೆ. ಮಳೆಗಿಡಿದು ಅತಿಥಿಯಾಗೈ ತಂದವಂ ಮನೆಗೆ, ತನ್ನೊಡೆತನವ ನೊಡ್ಡಿ ನಿಲ್ವಂತೆ. ದುರ್ದಿನಂ ದ್ರವರೂಪಿಯಾಗಿ ಕರೆಯ ಕರೆದುದ ನಿಶಂ, ದೂರಮಾದುದು ದಿನಪದರ್ಶನಂ. ಕವಿದುದೈ ಕರ್ಮುಗಿಲ ಮರ್ಬಿನ ಮಂಕುಪಗಲಂ. ಇರುಳಂ ಕರುಳ ನಿರಿದುದು ಕೀಟಕೋಟಿಯ ಕಂಠ ವಿಕೃತಿ. ಇರುಳಂ ಕರುಳ ನಿರಿದುದು ಕೀಟಕೋಟಿಯ ಕಂಠ ವಿಕೃತಿ. ಗರಿತೊಯ್ದು ಮೈಗಂಟಿ ಕಿರಿಗೊಂಡ ಗಾತ್ರದಿಂ. ಮುದುವಿದೆದ್ದೆಯ ಮುದ್ದೆಯಾಗಿ ಕುಗುರಿತು ಹಕ್ಕಿ ಹೆಕ್ಕೊಂಬನೇರಿ. ಗರಿತೊಯ್ದು ಮೈಗಂಟಿ ಕಿರಿಕೊಂಡ ಗಾತ್ರದಿಂ. ಮುದುರಿದು ಒದ್ದೆಯ ಮುದ್ದೆಯಾಗಿ ಕುಗುರಿತು ಹಕ್ಕಿ ಹೆಗ್ಗೊಂಬನೇರಿ. ಕಾಳಂಚಿನ ಪಸಲೆಯಂ ನಿಲ್ವಿರ್ಕ್ಯಗೈದು. ರೋಮದೊಂದೈದ ಜಿನದಿಂದೆ ಕರ್ಪು ಬಣ್ಣಂಬಳದವೋಲಿದ್ದು. ಹರೆಯ ಕೊಂಬಿನಿಂದಂ ಹರೆಯ ಕೊಂಬಿನಿಂದಿಂ ಬೆಸೆವ ಮಂಡೆಯ ಮೊಗವ ನಿಳುಗಿ. ಜಡಿಯ ಜಿನುಗಿಗೆ ರೋಸಿ ತನ್ನ ಹಿಂಡಿನ ನಡುವೆ ನಿಂದುದು ಮಳೆಗೆ ಮಲೆತು. ಕೆಸರು ಮುಚ್ಚಿದ ಕುರದ ಕಾಲ್ಗಳ ಮಿಗದ ಹೋರಿ ಕಲ್ಲರೆಯ ನೇರಿದುದು. ಕಟ್ಟುರುಂಪೆಯ ಪೀಡೆಗಾರದೆ ಜಿಗಣೆ ನುಸಿ ಹನಿಗಳಿಗೆ ಹೆದರಿ ಹಳುವ ನುಳಿಯುತ್ತೆ ಹುಲಿ. ಹಳು ಬೆಳೆಯದೆತ್ತರದ ಮಲೆಯ ನೆತ್ತಿಯ ಧರಿಸಿ ಚರಿಸಿದುದು. ಜೀರೆಂಬ ಕೀರ್ತನಿಯ ಚೀರಿ ಪಗಲಿರುಳುಗೋಳ್ಗೆರೆದುದೈ ಝಲ್ಲಿಕಾ ಸೇನೆ. ಚೀರ್ ಎಂಬ ಕೀರ್ದನಿಯ ಜೀರ್ ಚೀರಿ ಪಗಲಿರುಳ್ಗೋಳ್ಗರೆದುದೈ ಝಲ್ಲಿಕಾ ಸೇನೆ. ಬೇಸರದ ಏಕನಾದಮಂ ಬೇಸರಿಲ್ಲದೆಯೇ. ಬೇಸರದ ಏಕನಾದಮಂ ಬೇಸರಿಲ್ಲದೆಯೇ. ಬಾರಿಸುತ್ತ ಅನವರತಂ ಬಡಿದುದು ಜಡಿಯ ಸೋನೆ. ಜಡಿಯ ಸೋನೆ ಏಕನಾದಂ ಬೇಸರಿಲ್ಲದೆಯೇ. ಬಾರಿಸುತ್ತ ನವರತಂ ಬಡಿದುದು ಅನವರತಂ ಬಡಿದುದು ಜಡಿಯ ಸೋನೆ. ಜಡಿಯ ಸೋನೆ ಜಡಿಯ ಸೋನೆ ಜಡಿಯ ಸೋನೆ. ಕಾವ್ಯಕ್ಕೆ ಸಂಗೀತ ಪೂರಕವಲ್ಲ ಅಂತ
BC ರಾಮಚಂದ್ರ ಶರ್ಮ ಅವರು ಗಲಾಟೆ ಮಾಡ್ತಾ ಇದ್ದರು. ಅವರು ಹೋದರು, ಅವರ ವಾದವೂ ಹೋಯಿತು. ಯಾಕೆ ಅಂದರೆ ಸಂಗೀತಕ್ಕೆ ಬೆಲೆ ಕೊಡದಂತೆ ಸಾಹಿತ್ಯವನ್ನು ಬರೆದರೆ ಯಾಕೆ ಸಂಗೀತ ಸಹಕಾರಿಯಾಗುತ್ತೆ? ಸಂಗೀತದ ನಾದದ ಕೆಲವಂಶವನ್ನಾದರೂ ಕಾವ್ಯದಲ್ಲಿ ತುಂಬಿಟ್ಟುಕೊಂಡ್ರೆ, ಸಂಗೀತಕ್ಕೂ ಸಾಹಿತ್ಯಕ್ಕೂ ಸಕಲ ಕಲೆಗಳಿಗೂ ಮೂಲಭೂತವಾದ ರಸದ ಮೌಲ್ಯವನ್ನು ತನ್ನೊಳಗು ಮಾಡಿಕೊಂಡಾಗ ಯಾಕೆ ಸಂಗೀತ ಪೂರಕವಾಗೋದಿಲ್ಲ? ನೃತ್ಯ ಅದಕ್ಕೆ ಪೂರಕ ಆಗೋದಿಲ್ಲ? ನಮ್ಮ ಪರಂಪರೆ ಅವಿಭಾಜ್ಯವಾಗಿ ಇವುಗಳನ್ನು ನೋಡಿದೆ, ವಿಭಕ್ತವಾಗಿಯೂ ನೋಡಿದೆ. ಹೀಗೆ ಅವಿಭಕ್ತಂ ವಿಭಕ್ತೇಶು ನೋಡಬೇಕಾದ ಗೀತಾ ದೃಷ್ಟಿ ಇಲ್ಲಿ ಕಾಣಬೇಕಾದದ್ದು. ಈ ಥರ ನೋಡಿದಾಗಲೇ ಗಮಕ ವಾಚನದಿಂದ ಹೇಗೆ ಒಳ್ಳೆಯ ಕಾವ್ಯಕ್ಕೆ ಪೂರಕವಾದ ಪುಷ್ಟಿ ಬರುತ್ತೆ ಅಂತ. ತುಂಬ ಕಾವ್ಯಗಳು ಗಮಕಕ್ಕೆ ಒಗ್ಗೋದಿಲ್ಲ. ಯಾಕೆ ಅಂದರೆ ರಸಪರವಾಗಿ ಅವು ಇರುವುದಿಲ್ಲ ಅನ್ನೋದೊಂದೇ ಕಾರಣ, ಇನ್ಯಾವುದೂ ಅಲ್ಲ. ಮಳೆ ಬಂದು ಒಲ್ಲದ ಅತಿಥಿ ಬಂದು ಮನೆಯ ಯಜಮಾನಿಕೆಯನ್ನು ವಹಿಸಿಕೊಂಡಂತೆ ಆಯಿತು ಅಂತಾನೆ. ಮಳೆ ಹಿಡಿದುದು ಅತಿಥಿಯಾಗೈತಂದವ ಮನೆಗೆ ತನ್ನೊಡೆತನವನ್ನು ಒಡ್ಡಿ ನಿಲ್ಲುವಂತೆ. ದುರ್ದಿನ ಮೇಘಾಚ್ಛನ್ನಂತು ದುರ್ದಿನಂ ಅಂತ ಅಮರಕೋಶ ಹೇಳುತ್ತೆ. ಸೂರ್ಯ ಕಾಣದೇ ಇರುವುದೇ ದುರ್ದಿನ. ದುರ್ದಿನಂ ದ್ರವರೂಪಿಯಾಗಿ ಕರೆಯ ಕರೆದುದು ಅನಿಶಂ. ಕರೆ ಬೇಸರವನ್ನು ಉಂಟು ಮಾಡ್ತಾ ಇದೆ. ದೂರ ಮಾದುದು ದಿನಪ ದರ್ಶನಂ. ಸೂರ್ಯೋದಯ ಸೂರ್ಯಾಸ್ತಗಳು ಕಾಣ್ತಾ ಇಲ್ಲ. ಕವಿದುದೈ ಕರ್ಮುಗಿಲ ಮರ್ಬಿನ ಮಂಕು ಪಗಲಂ. ಒಂದು ರೀತಿ ಮಂಕು ಮರೋಸಿವ್ನೆಸ್ ಬಂತು ಅಂತ. ಇವರು ಮಲೆನಾಡಿನವರು, ಅವರಿಗೆ ಗೊತ್ತು 2-3 ತಿಂಗಳ ಕಾಲ ಒಂದು ಸ್ವಲ್ಪವೂ ಎಡೆಗೊಡದೆ ಹೇಗೆ ಮಳೆ ಬರುತ್ತೆ, ಎಷ್ಟು ಬೇಸರ ತರುತ್ತೆ ಅಂತನ್ನೋದು. ಬಯಲುಸೀಮೆಯವರಿಗೆ ಅದೆಲ್ಲ ಎಲ್ಲೂ ಗೊತ್ತಾಗುತ್ತೆ. ಇದು ಅವರ ಜೀವನಾನುಭವ ಸಾಮಗ್ರಿ. ಮತ್ತು ಕವಿದುದೈ ಕರುಳನ್ನು ಇರಿದು ಕೀಟಕೋಟಿಯ ಕಂಠ ವಿಕೃತಿ. ಇರುಳನ್ನೂ ಕೂಡ ಆ ಜಿಲ್ಲಿಕಾರವ ನಾನಾ ವಿಧವಾದ ಕ್ರಿಮಿ ಕೀಟಗಳ ಏಕತಾನತೆಯ ಕೋಲಾಹಲ ಹಿಂಸೆ ಮಾಡ್ತಾ ಇದೆ. ಪಕ್ಷಿಗಳಿಗೆ ಮೊದಲಿಗೇನೂ ಮಳೆ ಬಂದಾಗ ಚಿಗುರೊಡೆದು ಹೂವಾಗಿ ಹಣ್ಣಾಗಿ ಚೆನ್ನಾಗಿತ್ತು. ಈಗ ಅವುಗಳ ರೆಕ್ಕೆ ಪುಕ್ಕಗಳು ಅಂಟಿಕೊಂಡು ಹೋಗುವಂತೆ ಆಗಿ ಮೈ ಒದ್ದೆ ಮುದ್ದೆಯ ಹಿಡಿಯ ಗಾತ್ರ ಆಗಿ ಎಲ್ಲಿ ಗತಿ ಕಾಣದೆ ಅವು ಇನ್ಯಾವುದೋ ಬೇರೆ ಆಶ್ರಯವನ್ನು ನೋಡಬೇಕು ಅಂತ ಮರದ ತುದಿಯನ್ನು ಏರ್ತಾ ಇವೆ. ಇನ್ನು ಕಾಡಂಚಿನಲ್ಲಿ ಇದ್ದಂಥ ಜಿಂಕೆಗಳು, ಅವುಗಳ ಕೊಂಬುಗಳು ತಮ್ಮ ಮೇಲಿನ ಕವಚವನ್ನು ಕಳಚಿಕೊಳ್ತಕ್ಕಂಥ ಕಾಲ ಅದು. ವರ್ಷಾಕಾಲದಲ್ಲಿ ಆ ಜಿಂಕೆಗಳ ಕೊಂಬುಗಳು ಬೆಳೆದು ಹಳೆಯ ಹೆರೆಗಳೆಲ್ಲ ಉದುರಿ ಹೋಗುತ್ತವೆ. ಅದು ನೋಡಿದವರಿಗೆ ಗೊತ್ತಾಗುತ್ತದೆ. ರಾಜಶೇಖರಾದಿ ಕವಿಗಳು ಕಾವ್ಯ ಮೀಮಾಂಸೆಯ ಗ್ರಂಥದಲ್ಲಿ ಬರೀತಾರೆ ಯಾವ್ಯಾವ ಋತುಗಳಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ. ನಾನು ಅದನ್ನು ನೋಡಿ ತಿಳ್ಕೊಂಡೇ ಹೊರತು ಕುವೆಂಪು ಹೊರತೆ ನೋಡಿ ತಿಳಿದವನಲ್ಲ. ಅದು ಕಾಡಲ್ಲಿ ಜಿಂಕೆಗಳಿಗೆ ಅದೊಂದು ದೊಡ್ಡ ಭಾರವಾಗಿಬಿಡುತ್ತೆ, ತಲೆ ಶೂಲೆ ಆಗುತ್ತೆ. ಹಾಗೆ ಪಾಪ ಅವು ಒದ್ದಾಡ್ತಾ ಇವೆ. ಜೊತೆಗೆ ಮಳೆ ತೊಯ್ದ ಪ್ರಾಣಿಗಳು ಅವುಗಳ ಚರ್ಮದ ಹೊಳಪನ್ನು ಕಳ್ಕೊಳ್ಳುತ್ತವೆ. ನೀವೇ ನೋಡಿ, ಬೆಳ್ಳಗಿರುವ ಹಸು ಮಳೆ ನೀರಿನಲ್ಲಿ ತೊಯ್ದಾಗ ಬೂದು ಬಣ್ಣಕ್ಕೆ ಬಂದುಬಿಡುತ್ತೆ. ಕಂದು ಬಣ್ಣದ ಹಸು ಕಪ್ಪು ಬಣ್ಣಕ್ಕೆ ಬಂದುಬಿಡುತ್ತೆ. ಆ ಚರ್ಮದ ಕಾಂತಿ, ಕೂದಲಿನ ಒಂದು ಸೊಗಸು, ಹೊಳಪು ಎಲ್ಲ ಮರೆಯಾಗಿಬಿಡುತ್ತೆ. ಅದು ಬಂದ ಕಷ್ಟ ಅವುಗಳಿಗೆ. ಇನ್ನು ಇರುವೆಗಳೆಲ್ಲ ಗೂಡು ನೀರು ಸೇರಿಕೊಂಡು ಒದ್ದಾಟವಾದ ಕಾರಣ ಹೊರಗೆ ಬಂದು ಎಲ್ಲಂದರಲ್ಲೇ ಕಚ್ತಾ ಇವೆ. ಮತ್ತು ಅದು ಇರುವೆಗಳು ಮೊದಲ ಮಳೆಗೆ ಹೊರಕ್ಕೆ ಬಂದು ಹಾರಾಡಿ, ಅವುಗಳಿಗೆ ಬ್ರೀಡಿಂಗ್ ಸೀಸನ್ ಆವಾಗ ಅವು ಎಲ್ಲೆಲ್ಲೂ ಹುತ್ತದಿಂದ ಆಚೆಗೆ ಬಂದು ಮುತ್ತಿ ಕಿತ್ತು ತಿಂತಾ ಇರ್ತವೆ. ಮೊಲದಂಥ ಪ್ರಾಣಿ ಕೂಡ ಒದ್ದಾಡಿಕೊಂಡು ಎತ್ತರಕ್ಕೆ ಹೊರಟೋಗ್ಬಿಡುತ್ತಂತೆ ಇವುಗಳಿಲ್ಲದೆ ಇರುವಂಥ ಜಾಗ. ಈ ಜಿಗಣೆಗಳು ಹುಲಿಗಳಿಗೂ ಕಷ್ಟ ಕೊಡೋಕ್ಕೆ ಶುರು ಮಾಡಿ ಅವು ಬೆಟ್ಟದ ತುದಿಗೆ ಹೋಗಿ ಸೇರಿಕೊಂಡು ಅಂತ. ಇಡೀ ಪ್ರಕೃತಿಗೆ ಮಳೆ ಇಂಥ ಕಷ್ಟ ಕೊಡ್ತು ಅಂತ ಹೇಳ್ತಾರೆ. ರಾಮನಿಗೂ ಅದೇ ರೀತಿಯಾಗಿ ಕಷ್ಟ ಕೊಡ್ತಾ ಇದೆ. ಮಳೆಗಾಲ ನಿಂತಿಲ್ಲ, ಸುಗ್ರೀವ ತಿರುಗಿಲ್ಲ. ಸುಗ್ರೀವಸ್ಯ ನದೀನಾಂಚ ಪ್ರಸಾದ ಮನುಪಾಲಯನ್ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಬರುತ್ತೆ. ಸುಗ್ರೀವನ ಮತ್ತು ನದಿಗಳ ತಿಳಿಯಾಗುವಿಕೆಯನ್ನು, ಪ್ರಸನ್ನತೆಯನ್ನು ನಿರೀಕ್ಷೆ ಮಾಡಿಕೊಂಡು ಇದ್ದೇನಪ್ಪ ಲಕ್ಷ್ಮಣ ಅಂತಂತಾನೆ. ಇನ್ನು ಬಂದೇ ಇಲ್ಲ ಆ ಕಾಲ. ಆಗ ಶರತ್ಕಾಲ ಬರುತ್ತೆ. ಆ ಸಂದರ್ಭದಲ್ಲಿ ಮಳೆಯ ನಿಲ್ಲುವಿಕೆಯನ್ನು ಕವಿ ವರ್ಣಿಸ್ತಾರೆ. ಶರತ್ಕಾಲದ ಆರಂಭ, ಮಳೆಯ ನಿಲ್ಲುವಿಕೆ, ಅದು ಎಂಥ ಥ್ರಿಲ್ ಅಣ್ಣ ತಮ್ಮಂದಿರಿಗೆ ಅಂತಂದರೆ, ಪ್ರಸ್ರವಣ ಗುಹೆ ಒಳಗಿದ್ದಾರೆ ಮಾಲ್ಯವತ್ ಪರ್ವತದಲ್ಲಿ. ಅದನ್ನು ಕವಿ ವರ್ಣಿಸ್ತಾರೆ ನೋಡಿ. ഇരുൾ 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 ಅಣ್ಣ ತಮ್ಮದಿರುಳ್ ಗವಿಯೊಳ್ ಮಲಗಿ ನಿದ್ದೆ ಬಾರದಿರೇ ನಿದ್ದೆ ಬಾರದಿರೇ ನುಡಿಯುವರ್
ಕಡೆಯುವರ್ ತಮ್ಮ ಮುಂದಣ ಕಜ್ಜವಟ್ಟೆಯಂ ಕಾರಿರುಳ್ ಕಾರಿರುಳ್ ಹೆಪ್ಪುಗಟ್ಟಿದೆ ಕಪ್ಪು ಕಲ್ಲಂತೆವೋ ಹೊರಗೆ ಹೆಪ್ಪುಗಟ್ಟಿದೆ ಕಪ್ಪು ಕಲ್ಲಂತೆವೋ ಹೊರಗೆ ಮಳೆ ಕರಕರೆಯ ಕರೆಯುತ್ತಿದೆ ಮಳೆ ಕರಕರೆಯ ಕರೆಯುತ್ತಿದೆ ಕಪ್ಪೆ ಹುಳು ಹಪ್ಪಟೆಯ ಕೊರಳ ಸಾವಿರ ಹಲ್ಲ ಗರಗಸಂ ಗರ್ಗರನೆ ಕೊರೆಯುತ್ತಿದೆ ಗರ್ಗರನೆ ಕೊರೆಯುತ್ತಿದೆ ನಿಶಯ ನಿಶ್ಶಬ್ದತೆಯ ಕರ್ಪರವನಾಲಿಸಿದ ಕಿವಿ ಮೂರ್ಛೆ ಓಪಂತೆ ಕಿವಿ ಮೂರ್ಛೆ ಓಪಂತೆ ಏನ್ ವೃಷ್ಟಿಘೋಷಮಿದು ಏನ್ ವೃಷ್ಟಿಘೋಷಮಿದು ಆಲಿಸ ಸೌಮಿತ್ರಿ ಮಲೆ ಕಾಡು ನಾಡು ಬಾನ್ ಒಕ್ಕೊರಳೊಂದಾಗಿ ಬಾಯಳಿದು ಬೊಬ್ಬಿರಿಯುತಿಪ್ಪಂತೆ ತೋರುತ್ತಿದೆ ಈ ಪ್ರಕೃತಿಯಾಟೋಪದಿ ಉಗ್ರತೆಯ ಮಧ್ಯೆ ನಾಂ ಮನುಜರತ್ಯಲ್ಪ ಕೃತಿ ಈ ಉಗ್ರತೆಯ ಮಧ್ಯೆ ನಾಂ ಮನುಜರತ್ಯಲ್ಪ ಕೃತಿ ನಮ್ಮ ಅಹಂಕಾರ ರೋಗಕ್ಕಿಂತಪ್ಪ ಬೃಹದುಗ್ರತಾ ಸಾನ್ನಿಧ್ಯವೇ ದಿವ್ಯ ಭೇಷಜಂ ಎಂಬುದೆನ್ನ ಅನುಭವಂ ನಮ್ಮ ಅಹಂಕಾರ ರೋಗಕ್ಕಿಂತಪ್ಪ ಬೃಹದುಗ್ರತಾ ಸಾನ್ನಿಧ್ಯವೇ ದಿವ್ಯ ಭೇಷಜಂ ಎಂಬುದೆನ್ನ ಅನುಭವಂ ಇಲ್ಲಿ ಈ ಗರಡಿಯೊಳ್ ಸಾಧನೆಯ ನೆಸಗಿದಂತಾಗೆ ದೊರೆಕೊಳ್ಳುವುದೆಂದುರ್ಲಭವು ಪರ್ವತ ಸ್ಥಿರತೆ ಇಲ್ಲಿ ಈ ಗರಡಿಯೊಳ್ ಸಾಧನೆಯ ನೆಸಗಿದಾತಂಗೆ ದೊರೆಕೊಳ್ಳುವುದೆಂದುರ್ಲಭವು ಪರ್ವತ ಸ್ಥಿರತೆ ಸಾಕ್ಷಿ ಇದಕ್ಕಿರ್ಪುದು ಆಂಜನೇಯಂ ಸಾಕ್ಷಿ ಇದಕ್ಕಿರ್ಪನ್ ಆಂಜನೇಯಂ ಆಂಜನೇಯಂ ಪರ್ವತ ಸ್ಥಿರತೆ. ನಾನು ಮಳೆಗಾಲದ ನಿಲ್ಲುವಿಕೆ ಎಂದುಬಿಟ್ಟೆ, ಇನ್ನೂ ಅದು ಕಂಟಿನ್ಯೂ ಆಗುತ್ತೆ, ಮುಂದಿನ ಖಂಡಿಕೆಯಲ್ಲಿ ಬರುತ್ತದೆ. ಅದು ಅಚಾತುರ್ಯವಾಯಿತು, ಕ್ಷಮಿಸಬೇಕು. ಆ ರಾಮ ಲಕ್ಷ್ಮಣರು ಪ್ರಸ್ರವಣ ಗುಹೆ ಒಳಗೆ ಮಳೆಗಾಲದಲ್ಲಿ ಆಚೆ ಕಾಲಿಡಲಾರರು. ಹೊರಗಿನ ದೃಶ್ಯ ಭೂಮವಾದದ್ದು. ನಾಸದಾಸಿನ್ನೋ ಸದಾಸೀತ್ ತದಾನೀಂ ತಮ ಆಸೀತ್ ತಮಸಾ ಗುಳ್ಳಮಗ್ರಿ ಅಂತ ಕಾಣುವುದು ಮಂಜಿನ ತೆರೆ ಅಷ್ಟೇ, ಮಳೆಯ ತೆರೆ, ಇನ್ಯಾವುದೂ ಅಲ್ಲ. ಆ ಒಂದು ಗುಹೆ ಒಳಗೆ ಮಲಗಿ ಏನು ನಿದ್ರೆ ಬಾರದಿರೆ ಹೊರಳಾಡ್ತಾರೆ. ಮುಂದಣ ಕೆಲಸ ಏನು, ಅದರ ಪ್ಲ್ಯಾನಿಂಗ್ ಎಂಥದ್ದು, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ. ಯಾವುದೂ ಕಲ್ಪನೆ ಇಲ್ಲ ಪಾಪ, ಏನೋ ಮಾಡಬೇಕಲ್ಲ. ಒಂದಲ್ಲ ಎರಡಲ್ಲ, ಸುಮಾರು 4 ತಿಂಗಳು ಹಾಗೆ ಕಾಲ ಕಳೆದಿದ್ದಾರೆ ಅಣ್ಣ ತಮ್ಮಂದರು ಅಂತಂದರೆ ಅದು ಎಂಥ ತಪಸ್ಸು ಅಂತ ಊಹೆ ಮಾಡ್ಕೊಳ್ಬಹುದು. ಅವರಿಗೇನು ಉತ್ಸಾಹಶಕ್ತಿ, ಪ್ರಭುಶಕ್ತಿ, ಮಂತ್ರಶಕ್ತಿ ಕೊರತೆಯಾಗಿದೆಯಾ? 3 ಶಕ್ತಿಗಳು ಯಥೇಷ್ಟವಾಗಿದೆ, ಆದರೂ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಮನುಷ್ಯ ಎಲ್ಲ ಇದ್ದು ಏನೂ ಮಾಡೋಕ್ಕಾಗದ ಅಸಹಾಯಕನಾಗ್ತಾನಲ್ಲ, ಅದು ಅವನ ಅಹಂಕಾರಕ್ಕೆ ಒಳ್ಳೆಯ ಚಿಕಿತ್ಸೆಯಾಗುತ್ತದೆ ಅಂತ ಮುಂದೆ ಕವಿ ಹೇಳ್ತಾರೆ. ಕಾರಿರುಳ್ ಹೆಪ್ಪುಗಟ್ಟಿದೆ ಕಪ್ಪು ಕಲ್ಲಂತೆ, ಮಳೆಯ ಕರೆಕರೆ ಕರೆಯುತ್ತಿದೆ ಕಪ್ಪೆ ಹುಳು ಹಪ್ಪಟೆಯ ಕೊರಳ ಸಾವಿರ ಹಲ್ಲ ಗರಗಸಂ ಗರ್ಗರನೆ ಕೊರೆಯುತ್ತಿದೆ ನಿಶಯ ನಿಶ್ಶಬ್ದತೆಯ ಖರ್ಪರವನು. ನಿಶಯ ನಿಶ್ಶಬ್ದತೆಯ ಖರ್ಪರವನ್ನು, ಮಡಕೆಯ ತುಂಡನ್ನು ತನ್ನ ಚೀರ್ದನಿಯ ಗೋಳ್ದನಿಯ 1000 ಹಲ್ಲ ಗರಗಸದಿಂದ ಕರಕರನೆ ಕುಯ್ತಾ ಇರುವಂತೆ ಕಾಣಿಸುತ್ತೆ ಅಂತ. ಆ ನಿಶ್ಶಬ್ದತೆಯನ್ನು ಗರಗಸದಿಂದ ಕುಯ್ತಾ ಇದೆ ಅಂತಂದರೆ ಏನು ಶಬ್ದ ಬರುತ್ತೆ? ನಿಶ್ಶಬ್ದತೆ ಒಂದು ಮಡಕೆಯ ಓಡಿನಂತೆ, ಮಡಕೆಯ ತುಂಡಿನಂತಿದ್ದರೆ ಅದನ್ನು ಕತ್ತರಿಸ್ತಾ ಇದೆ. ಆ ರೀತಿಯಾದ ಕಲ್ಪನೆ ಎಂಥ ಒರಿಜಿನಲ್ ಇಮೇಜರಿ ಅವರು ಕೊಡ್ತಾರೆ. ರಾಮ ಹೇಳ್ತಾನೆ, ಏನು ವೃಷ್ಟಿ ಘೋಷಮಿದು ಆಲಿಸಾ ಸೌಮಿತ್ರೆ, ಎಲ್ಲ ಒಂದಾಗಿ ಬಿಟ್ಟು ಬೊಬ್ಬಿರಿಯುವಂತೆ ಕಾಣಿಸುತ್ತೆ. ಈ ಪ್ರಕೃತಿಯ ಆಟಾಟೋಪದ ಮುಂದೆ, ಉಗ್ರತೆಯ ಮಧ್ಯೆ ನಾವು ಅಲ್ಪರು ಅಂತ ಅನಿಸ್ತಾ ಇದೆ. ನಮ್ಮ ಅಹಂಕಾರ ರೋಗಕ್ಕೆ ಈ ಭೂಮ ಸಾನ್ನಿಧ್ಯವೇ ದೊಡ್ಡ ಭೇಷಜ ಅಂತ. ನಾವು ಮತ್ತೆ ಮತ್ತೆ ನಮ್ಮ ಅಹಂಕಾರವನ್ನು ಈ ನಾಗರಿಕ ಪ್ರಪಂಚದಲ್ಲಿ ಬೆಳೆಸ್ಕೊಳ್ತೀವಿ.
ಆಗ ಮೌನವಾಗಿ ಪ್ರಕೃತಿಗೆ ಹತ್ತಿರ ಇದ್ದು ನೋಡಬೇಕು. ಏನಿಲ್ಲ, ಒಮ್ಮೆ ಆಕಾಶವನ್ನು ಚೆನ್ನಾಗಿ ನೋಡಿಬಿಟ್ರೆ ಸಾಕು, ಅಹಂಕಾರ ಕತ್ತರಿಸಿಕೊಂಡು ಹೋಗುತ್ತೆ. ನಮಗೆ ಆಕಾಶ ನೋಡೋದಕ್ಕೆ ಅವಕಾಶವೇ ಆಗೋದಿಲ್ಲ. ಆಕಾಶವನ್ನು ಕಂಡಾಗ ಆ ಮಳೆಯ ಮೋಡಗಳಿರ್ಬೋದು, ಮೋಡವೇ ಇಲ್ಲದೆ ನಿರ್ಮೇಘ ವ್ಯೋಮ ಇರ್ಬೋದು, ನಕ್ಷತ್ರ ಲಕ್ಷ ಉನ್ಮೀಲಿತವಾದಂಥ ಸಂದರ್ಭ ಇರ್ಬೋದು, ಚಂದ್ರೋದಯ ಇರ್ಬೋದು, ಚಂದ್ರಾಸ್ತ ಇರ್ಬೋದು. ಎಷ್ಟು ಜನ ಚಂದ್ರಾಸ್ತ ನೋಡಿದ್ದಾರೆ ಅಂತ ಚಂದ್ರೋದಯ ಹೇಗೋ ನೋಡಿಬಿಡ್ತಾರೆ. ಚಂದ್ರಾಸ್ತ ನೋಡಬೇಕಾದ್ರೆ ಬೆಳಗಿನ ಜಾವಕ್ಕೆ ಬರಬೇಕು. ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾಗಿ. ಈಗ ಕೃಷ್ಣ ಪಕ್ಷ ಮುಗಿದು ಶುಕ್ಲ ಪಕ್ಷ ಬಂದಿದೆ. ನಿನ್ನೆಯಷ್ಟೇ ಅಮಾವಾಸ್ಯೆ ಆಯಿತು. ಮೊನ್ನೆ ನೋಡಬೇಕು ನೀವು, ಪ್ರಾಚೀ ಮೂಲೆ ತನುವೆ ಕಲಾಂ, ಆ ಪೂರ್ವ ದಿಕ್ಕಿನ ಅಂಚಿನಲ್ಲಿ ಬೆಳಗಿನ ಜಾವ ಒಂದೇ ಒಂದು ರೇಖೆ ಬಿಳಿಚಿಕೊಂಡಿರುತ್ತೆ. ಇನ್ನು ಸೂರ್ಯನು ಹೇಳ್ತಾ ಇದ್ದಾನೆ, ಚಂದ್ರನಿಗೆ ಅವಕಾಶವೇ ಇಲ್ಲ. ನಾಳೆ ದಿವಸ ಅಮಾವಾಸ್ಯೆ ಅನ್ನುವಾಗ ಎಷ್ಟು ದೀನ ಶೀರ್ಣವಾದಂಥ ರೀತಿ ಆ ಚಂದ್ರ. ಕಾಳಿದಾಸ ಅದನ್ನು ಮೇಘದೂತದಲ್ಲಿ ವರ್ಣಿಸ್ತಾನೆ. ಇನ್ನು ಮುಂದೆ ಇರುವುದು ಅಮಾವಾಸ್ಯೆ, ಮುಗಿದೇ ಹೋಗುತ್ತೆ ಬದುಕು ಅನ್ನುವಂಥ ವೆಂಟಿಲೇಟ್ರಲ್ಲಿರುವ ಪೇಷಂಟ್ ತರಹ ಇರುತ್ತೆ ಆ ಚಂದ್ರಲೇಖೆ. ಅದನ್ನು ನಾವು ಕಂಡಾಗ ಈ ಪ್ರಕೃತಿ ಈ ಥರ ಇದೆಯಲ್ಲ. ಏನೈವ ಅಂಬರ ಖಂಡೇನ ಸಂವೀತೋ ನಿಶಿಚಂದ್ರಮ ತೇನೈವ ಚ ದಿವಾ ಭಾನು ಅಹೋ ದೌರ್ಗತ್ಯ ಮೇತಯೋಹೋ ಅಂತ ಬಹುಭೂತಿ ಹೇಳ್ತಾನಲ್ಲ. ಯಾವ ಅಂಬರ ಖಂಡದಿಂದ ರಾತ್ರಿ ಚಂದ್ರ ಆವೃತನಾಗಿದ್ದಾನೋ ಅದರಿಂದಲೇ ಸೂರ್ಯನೂ ಹಗಲ ಆವೃತನಾಗಿದ್ದಾನೆ. ಇವರಿಗೆ ಈ ಬತ್ತಲೆಯ ಬಟ್ಟೆ ದಾರಿದ್ರ್ಯ ಈ ಥರ ಆದರೆ ಇನ್ನು ಮಾನವರಿಗೇನು ಅಂತ. ಅಂಬರ ಅನ್ನೋದಕ್ಕೆ ಬಟ್ಟೆ ಅಂತಲೂ ಅರ್ಥ ಇದೆಯಲ್ಲ. ಒಂದೇ ಬಟ್ಟೆ, ಚಂದ್ರನಿಗೂ ಸೂರ್ಯನಿಗೂ ಒಂದೇ ಯೂನಿಫಾರ್ಮು. ಅವನು ಡ್ಯೂಟಿಯಲ್ಲಿದ್ದಾಗ ಇವನು ಬರ್ತ್ಡೇ ಸೂಟಲ್ಲಿರ್ತಾನೆ, ಇವನು ಬರ್ತ್ಡೇ ಸೂಟಲ್ಲಿದ್ದಾಗ ಅವನು ಡ್ಯೂಟಿಯಲ್ಲಿರ್ತಾನೆ. ಈ ಥರ ಇರುವುದು. ಅವರು ಇನ್ನೊಂದಿಲ್ಲ, ಆದರೂ ತಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗ್ತಾರೆ. ಆ ಸ್ಟೋಯಿಕ್ ಫಿಲಾಸಫಿ ಅಂತ ಒಂದು ಉಂಟು ಗ್ರೀಕರಲ್ಲಿ. ಆ ಸ್ಟೋಯಿಕ್ ಫಿಲಾಸಫಿಯ ಇಬ್ಬರು ಯುವಕರು ಹಾಗೆ ಅಭ್ಯಾಸ ಮಾಡಿದಂತೆ. ಅವ್ರಿಗಿದ್ದಿದ್ದು ಒಂದೇ ಉಡುಪು, ಒಂದೇ ಹಾಸಿಗೆ. ಇವನು ಪಾಠ ಕಲಿಯೋಕ್ಕೆ ಹೋದಾಗ ಇವನು ಹಾಸಿಗೆಯಲ್ಲಿ ಮಲಗಿರಬೇಕು ಮುದುಡ್ಕೊಂಡು, ಬಟ್ಟೆ ಇಲ್ಲದೆ. ಅವನು ಬಂದ ಮೇಲಿಂದ ಇವನು ಹಾಸಿಗೆ ಒಳಗೆ ಸೇರ್ಕೋಬೇಕು, ಇವನು ಬಟ್ಟೆ ಉಟ್ಕೊಂಡು ಹೋಗಿ ಪಾಠ ಕಲಿಯಬೇಕು. ಹಾಗೆ ಹಲವು ವರ್ಷ ಅಭ್ಯಾಸ ಮಾಡಿ ಕಲಿತರಂತೆ. ಇದೆಲ್ಲ ನಮ್ಮ ಅಶಕ್ತಿಯನ್ನು ತೋರಿಸಿದಂತೆ, ಪ್ರಕೃತಿಯ ಅಸೀಮತೆಯನ್ನು ಕಾಣುವಂತೆ ಮಾಡಿ, ಅಹಂಕಾರ ಖಂಡನೆಗಿಂತ ದೊಡ್ಡ ಮೋಕ್ಷೋಪಾಯ ಸಾಮಗ್ರಿ ಇನ್ಯಾವುದೂ ಇಲ್ಲ. ಅಹಂಕಾರ ಖಂಡನೆಗಾಗಿ ಎಲ್ಲ ಆಗಬೇಕಾದದ್ದು. ಸುಬ್ರಹ್ಮಣ್ಯ ಅಂತ ದೊಡ್ಡ ಭೌತಶಾಸ್ತ್ರಜ್ಞರಿದ್ದರು. ನನ್ನ ಪರಮಗುರು, ನನ್ನ ಗುರುಗಳ ಗುರುಗಳವರು. ನನಗೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಗಣಿತ, ಇಂಗ್ಲೀಷ್ ಎಲ್ಲ ಪಾಠ ಹೇಳಿದ ಗುರುಗಳಿಗೆ ವೇದಾಂತ ಪಾಠ ಹೇಳಿದಂಥ ಗುರು ಅವರು. ಸಿ ವಿ ರಾಮನ್ನವರ ಸಾಹಚರ್ಯದಲ್ಲಿ ಇದ್ದಂಥವರು ಕೂಡ ವೇದಾಂತವನ್ನು ಚೆನ್ನಾಗಿ ಬಲ್ಲವರು, ನಿತ್ಯ ಪಾಠ ಹೇಳ್ತಾಯಿದ್ರು. ಅವರು ಯಾರಾದರೂ ಬಂದು ಶಿಷ್ಯರು ನೋಡಿ ನಾನು ಬ್ರಾಹ್ಮಣ ಅಂತ ನನಗೆ ಪ್ರಮೋಷನ್ ಕೊಡಲಿಲ್ಲ, ದಟ್ ದಿಸ್ ಅಂತೆಲ್ಲ ಅಂದರೆ, ಅಹಂಕಾರ ಖಂಡನೆ ಆಯ್ತಯ್ಯ ಬಿಡು, ಸುಮ್ಮನೆ ವೇದಾಂತಕ್ಕೆ ಬಾ, ಚಿಂತೆ ಮಾಡಬೇಡ, ಹೊಟ್ಟೆ ಪಾಡಿಗೆ ಎಷ್ಟೋ ಅಷ್ಟು ಮಾಡ್ಕೋ, ಪ್ರಮೋಷನ್ ಬಗ್ಗೆ ಗೊಣಗಾಡಬೇಡ ಅಂತಿದ್ರಂತೆ. ಹೀಗೆ ಅಹಂಕಾರ ಖಂಡನೆಗೆ ಅದು ಒಂದು ಮಾರ್ಗ ಅಂತ ಯಾಕೆ ಅಂದುಕೊಳ್ಳಬಾರದು? ಇದನ್ನು ರಾಮನ ಬಾಯಿನಲ್ಲಿ ಕವಿ ಹೇಳಿಸ್ತಾರೆ. ಇಲ್ಲಿ ಈ ಗರಡಿಯೊಳ ಸಾಧನೆಯನ್ನು ಎಸಗಿದಾತಂಗೆ ದೊರಕೊಳ್ಳುವುದೇನು ದುರ್ಲಭಂ ಪರ್ವತ ಸ್ಥಿರತೆ. ಈ ಗರಡಿಯಲ್ಲಿ ಇಲ್ಲಿ ಸಾಧನೆ ಮಾಡಿದವನಿಗೆ ಪರ್ವತ ಸ್ಥೈರ್ಯ ಬರದೇ ಇರುತ್ತಾ? ಇದಕ್ಕೆ ಉದಾಹರಣೆ ಆಂಜನೇಯನೇ ಇದ್ದಾನಲ್ಲ. ಅವನು ಯಾವ ಯೂನಿವರ್ಸಿಟಿಗೆ ಹೋಗಿ ಕಲಿತಾ, ಯಾವ ಪೆರ್ಡೂನಲ್ಲಿ ಮಸ್ಸಾಚುಸೆಟ್ಸ್ನಲ್ಲಿ ಟ್ರೈನಿಂಗ್ ಮಾಡ್ಕೊಂಡು ಬಂದ, ಯಾವ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ IIM ಬಿನಲ್ಲೋ IIM BH ಎಲ್ಲಿ ಹೋಗ್ಬಿಟ್ಟು ಓದಿ ಬಂದ? ಏನೂ ಇಲ್ಲ. ಸುಂದರಕಾಂಡದಲ್ಲಿ ಏಕಾಂಗಿಯಾಗಿ ಒಂದೇ ದಿವಸದಲ್ಲಿ ಏನೆಲ್ಲ ಮಾಡಿದ. ಎಂಥ ಟಾಸ್ಕ್ ಮ್ಯಾನೇಜ್ಮೆಂಟ್ ಅದು! ಅದು ಹೇಗೆ ಸಾಧ್ಯವಾಯಿತು? ಎಷ್ಟೋ ಬಾರಿ ಈ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರು ಯಾವುದೇ ವಿಶೇಷವಾದ ಪರಿಣತಿ ಇಲ್ಲದೆ ಮಾನವ ಸ್ವಭಾವವನ್ನು ತಿಳ್ಕೊಂಡಿರ್ತಾರೆ, ವ್ಯವಹಾರದ ಜಾಣ್ಮೆಯನ್ನು ಅರ್ಥ ಮಾಡಿಕೊಂಡಿರ್ತಾರೆ, ಕಲೆಯ ಗಾಂಭೀರ್ಯವನ್ನು ಅರ್ಥ ಮಾಡಿಕೊಳ್ತಾರೆ. ಹೇಗೆ ಸಾಧ್ಯವಾಗುತ್ತೆ? ಎಲ್ಲರಿಗೂ ಇದೇನ ಚಿಕಿತ್ಸೆ ಇದ್ದದ್ದು? ಹುಟ್ಟಿದ ತಕ್ಷಣ ಮಗುವಿಗೆ ತಾಯಿ ಹಾಲು ಹೇಗೆ ಕುಡಿಬೇಕು ಅಂತ ಯಾರು ಹೇಳಿಕೊಟ್ರು? ಅದು ಹೇಗೆ ಹೀರುತ್ತೆ? ಅದಕ್ಕೆ ಯಾರು ಟ್ರೈನಿಂಗ್ ಕಲಿಸ್ಕೊಟ್ಟಿದ್ದಾರೆ? ಏನೂ ಮಾಡಿಲ್ವಲ್ಲ. ನಾವು ಮಗುವಿಗೆ ಒಂದು ಲೋಟದಲ್ಲಿ ನೀರು ಕುಡಿಯೋದನ್ನು ಕಲಿಸ್ತೀವಿ, ಆದರೆ ಅದು ಹಾಲು ಕುಡಿಯೋದು ಕಲಿತ್ಕೊಂಡು ಬಿಟ್ಟಿರುತ್ತಲ್ಲ. ನೋಡಿದಾಗ ಗೊತ್ತಾಗುತ್ತೆ ಅಹಂಕಾರ ಖಂಡನೆಗೆ 1000 ಮಾರ್ಗ ಅಂತ. ಈ ಮಳೆಗಾಲವನ್ನು ರಾಮ ಆ ಸಹನೆಯಿಂದ ಕಳೆದ, ಆ ಸಂಯಮದಿಂದ ಕಳೆದ. ತುಂಬ ದೊಡ್ಡದು. ಶಕ್ತರ ಸಹನೆ ಸಂಯಮಕ್ಕಿಂತ ವಿಶೇಷವಾದ ಲೋಕಭೂಷಣ ಮತ್ಯಾವುದೂ ಇಲ್ಲ. ಅದೇ ಥರ ಅಶಕ್ತರ ಸಂಯಮಾಭಾಸಕ್ಕಿಂತ ದೊಡ್ಡ ಲೋಕಶೋಷಣ ಇನ್ಯಾವುದೂ ಕಾಣಿಸೋದಿಲ್ಲ. ಆಮೇಲೆ ಮಳೆಗಾಲ ಅವನತವಾದದ್ದು, ಶರತ್ಕಾಲ ಉನ್ಮೀಲಿತವಾದದ್ದನ್ನು ಕವಿ ಹೇಳ್ತಾನೆ.
ಕುಳ್ಳಿರ್ದ ಮಳೆಗಾಲವೆದ್ದು ನಿಂತುದು ತುದಿಯ ಕಾಲಿನಲಿ. ಕುಳ್ಳಿರ್ದ ಮಳೆಗಾಲವೆದ್ದು ನಿಂತುದು ತುದಿಯ ಕಾಲಿನಲಿ. ನೂಲ್ ಸೋನೆಯ ತೆರೆ ಮರೆಯನೆತ್ತಲ್ಕೆ ಶೈಲವರನಕೋ ಕಾಣಿಸಿತ್ತಾತ ನೆರ್ದೆಗೊರಗಿ. ರಮಿಸಿರ್ಧ ಕಾನನ ವಧು ಶ್ಯಾಮಲಾಂಬರ. ಲಂಬಮಾನಂ ಸೋರ್ವ ಮುತ್ತಿನ ಸರಗಳಂತೆ ಕಾವಿಯ ನುಳಿದ ಮಲೆಯ ತೊರೆಯ ನೀರ್ಬೀಡಗಳು ಕಣ್ಸೆಳೆದುವಲ್ಲಿ. ಕೇದಗೆಗೆ ಮುಪ್ಪಡಿಸಿ ಬೀತು ದಯಿಸಿ ತಾಳಿಹು. ಬಾನ್ಬಯೊಳೊಳಿದ್ದ ಮೋಡ ಮೋರೆಗೆ ಕರ್ಪು ಹೋಗಿ ಬೆಳ್ಪಿನ ನೆಳಲ್ ಸುಳಿದುದಲ್ಲಲ್ಲಿ. ನಿಸ್ತೇಜನಾಗಿರ್ದ ರವಿ ಘನವನಾಂತರವಾಸವಂ ಮುಗಿಸಿ ಮರಳುತ್ತಿರೆ. ಮೇಘ ಸಂಧಿಗಳಿಂದೆ ಮುಸುಕೆತ್ತಿ ನಸು ನಾಣ್ಚಿ. ಮೊಗಕ್ಕೆ ನಾಣ್ ಬೆಳ್ಬೇರಿದ ಪರಿಚಿತಳಂತೆವೋ. ಇಣುಕಿತು ಗತೋಷ್ಣ ತಾಪಂ. ಪಾಲ್ ತುಂಬಿ ತುಳ್ಕಿ ಗರುಕೆ ಪಚ್ಚೆಗೆ ಸೋರ್ವ ಕೊಡಗೆಚ್ಚಲಿನ ಗೋವು. ಹೊಸ ಬಿಸಿಲ ಸೋಂಕಿಗೆ ಸೊಗಸಿ ಮೈಕಾಯಿಸುತ್ತೆ. ಗಿರಿಸಾನುಷಾದ್ವಲದಿ ನಿಂತು ಬಾಲವನೆತ್ತಿ ಕುಣಿದೋಡಿ ಬಂದು ತನ್ನಳ ಮುದ್ದು ಮೋರೆಯಂ. ತಾಯ್ತನಕ್ಕೆ ಪಡಿಯಣೆಯ ಮೆತ್ತಗೆಚ್ಚಲಿಗಿಡಿದು ಜೊಲ್ಲುರ್ಕೆ ಚಪ್ಪರಿಸಿ ಚಪ್ಪರಿಸಿ ಮೊಲೆಯ ನುಂಬ ಕರುವಂ ನೆಕ್ಕಿತ್ತಳ್ಕರೆಗೆ. ಲೋಕದ ಕಿವಿಗೆ ದುರ್ದಿನಂ ಲೋಕದ ಕಿವಿಗೆ ದುರ್ದಿನಂ ಕೊರೆ ಮುಟ್ಟಿದತ್ತೆಂಬ ಮಂಗಳದ ವಾರ್ತೆಯಂ. ಡಂಗುರಂ ಬಯಸಿದುದು ಪಕ್ಷಿಗೀತಮೋ. ಮಂಗಳದ ವಾರ್ತೆಯಂ ಡಂಗುರಂ ಬಯಸಿದುದು ಪಕ್ಷಿಗೀತಂ. ಪಕ್ಷಿಗೀತಂ ಡಂಗುರಂ ಬಯಸಿದುದು. ರಾಮಲಕ್ಷ್ಮಣರು ಪ್ರಸ್ರವಣ ಗುಹೆಯಲ್ಲಿ ಮಾತನಾಡಿಕೊಳ್ತಾ ಕಾಲ ಕಳೀತಾರೆ. ಆ ಸಂದರ್ಭದಲ್ಲಿ ಕುವೆಂಪು ಹಲವು ವಾನರ ವೀರರ ವ್ಯಕ್ತಿತ್ವ, ಮಹತ್ವ, ಗುಣದೋಷ ಇದರ ವಿಮರ್ಶೆಯನ್ನೆಲ್ಲ ಮಾಡ್ತಾ ಇದ್ರು ಅಂತ ಬರುತ್ತೆ. ಬಹಳ ಚೆನ್ನಾಗಿದೆ. ಈ ಸೂಕ್ಷ್ಮತೆಗಳು ಕಾವ್ಯಕ್ಕೆ ಬೇಕು. ಅದನ್ನು ಈ ಕವಿ ಕಂಡಿದ್ದಾರೆ. ಇಬ್ಬರು ಸೇರಿದ್ರೆ ಮೂರನೆಯವರ ಬಗ್ಗೆನೇ ಇರುತ್ತೆ ಮಾತು. ಅವರಿಬ್ಬರ ಬಗ್ಗೆ ಇದ್ದರೆ ಅದು ಮಾತು ಅಂತ ಯಾಕೆ ಅನ್ನಿಸ್ಕೊಳ್ಳುತ್ತೆ. ಮಾತಿಗೆ ರುಚಿ ಬರಬೇಕು ಅಂದರೆ ತನ್ನ ಬಗ್ಗೆನೂ ಇರಬಾರ್ದು, ನಿನ್ನ ಬಗ್ಗೆನೂ ಇರಬಾರ್ದು, ಅವನ ಬಗ್ಗೆ ಅಥವಾ ಅವಳ ಬಗ್ಗೆ ಮತ್ತೂ ರುಚಿಕರ ಹಾಗಾಗ್ಬಿಡುತ್ತೆ. ಈ ತರಹ ವೆನ್ ಟೂ ಪೀಪಲ್ ಟಾಕ್ ಟು ಈಚ್ ಅದರ್ ದೇ ವಿಲ್ ಬಿ ಕ್ರಿಮೇಟಿಂಗ್ ದ ಥರ್ಡ್ ಅಂತ ಒಂದು ಗಾದೆ ಇದೆ. ಮೂರನೆಯವರು ತಿಥಿ ಮಾಡ್ತಾ ಇರ್ತಾರೆ ಅಂತ. ಹಾಗಾಗುತ್ತೆ ಇಲ್ಲಿ. ಆದರೆ ರಾಮಲಕ್ಷ್ಮಣರು ಒಳ್ಳೆಯ ಮಾತನ್ನೇ ತುಂಬ ಆಡ್ಕೋತಾರೆ. ಪ್ರತ್ಯಕ್ಷವಾದ ನಿಂದೆ ತುಂಬ ಪ್ರಯೋಜನಕಾರಿ, ಪರೋಕ್ಷವಾದ ಪ್ರಶಂಸೆ ತುಂಬ ಹಿತಕಾರಿ. ಪ್ರತ್ಯಕ್ಷ ಪ್ರಶಂಸೆಗೆ ಪರೋಕ್ಷ ನಿಂದೆಗೆ ಖಂಡಿತ ಒಳ್ಳೆಯ ರುಚಿ ಇರೋದಿಲ್ಲ. ಪ್ರತ್ಯಕ್ಷ ಸ್ತುತಿ ಪ್ರಾಮಾಣಿಕನಾದಂಥ ವ್ಯಕ್ತಿಯನ್ನಾದರೆ ಸಂಕೋಚಗೊಳಿಸುತ್ತೆ, ಅಪ್ರಾಮಾಣಿಕನನ್ನಾದರೆ ಕೊಬ್ಬುವಂತೆ ಮಾಡುತ್ತೆ. ಅದೇ ಸಂದರ್ಭದಲ್ಲಿ ಪರೋಕ್ಷವಾದ ನಿಂದೆ ಸದಭಿರುಚಿಯಿಂದ ಆಗಿರೋದಿಲ್ಲ. ಯಾವುದನ್ನು ಒಬ್ಬರ ಎದುರಿಗೆ ಹೇಳೋಕ್ಕಾಗೋಲ್ವೋ ಅದನ್ನು ನೇರವಾಗಿಯೂ ಹೇಳಬಾರದು ಅಂತ ಗಾದೆ ಉಂಟು. ಪರೋಕ್ಷವಾಗಿ ನಾವು ಆಡೋದನ್ನು ಅವರೆದುರಿಗೇನೆ ಹೇಳೋಣವಲ್ಲ, ತಿಳಿಸೋಣವಲ್ಲ ಅನ್ನೋದು ರೀತಿ ಇರಬೇಕು. ರಾಮ ಲಕ್ಷ್ಮಣರ ಮಾತಿನಲ್ಲಿ ತುಂಬ ಗುಣಾಂಶಗಳು ಕಾಣಿಸಿಕೊಳ್ಳುತ್ತವೆ. ಆ ವಾನರನ್ನು ಹೊಸದಾಗಿ ಕಂಡವರು, ಹೊಸ ಪ್ರಪಂಚ, ಅವ್ರ ಬಗ್ಗೆ ಮಾತಾಡ್ಕೊಳ್ಳೋದಕ್ಕೆ ಈ 4 ತಿಂಗಳು ಬೇಕಾದಷ್ಟು ಅವಧಿಯಾಯಿತು. ಆಗ ಮಳೆಗಾಲದಲ್ಲಿ ಈ ಮಿಂಚು ಹುಳುಗಳಿಗೂ ಸಾಕಷ್ಟು ಅವಕಾಶ ಉಂಟಲ್ವ. ಅವರ ಗುಹೆ ಒಳಕ್ಕೆ ಒಂದು ಮಿಂಚು ಹುಳ ಬರುತ್ತೆ. ಅದು ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ ಅಂದರೆ, ಕಗ್ಗತ್ತಲೆಯ ಗವಿಗೆ ಪೊಕ್ಕುದದು ಮಿಂಚು ಹುಳಂ
ತೇಲುತಿರೆ ಮೆಲ್ಲ ಮೆಲ್ಲನೆಯ ಹಾರಾಡಿ ನಲಿದಾಡಿ ತಲ್ಲಲ್ಲಿ ಮಿಂಚಿನ ಹನಿಯ ಚೆಲ್ಲಿ ಮಿಂಚಿನ ಹನಿಯ ಸೋರ್ವ ಮಿಂಚುಂಬನಿಯ ಪೋಲ್ವ ಮಿಂಚುಂಬುಳವ ನಕ್ಷಿ ಸೋಲ್ವಿನಂ ನೋಡಿ ರಾಮನ ಕಣ್ಗೆ ಹನಿ ಮೂಡಿ ತೊಯ್ದತ್ತು ಕೆನ್ನೆ ತೆಕ್ಕನೆಯ ತುಂಬಿದುದು ಶಾಂತಿ ತನ್ನಾತ್ಮಮಂ ಮತ್ತೆ ಮತ್ತೆ ನೋಡಿದನದಂ ಸಾಮಾನ್ಯಮಂ ಆ ಅನಿರ್ವಚನೀಯ ದೃಶ್ಯಮಂ. ಕತ್ತಲಿನಲ್ಲಿ ಆ ಗುಹೆ ಒಳಗೆ ಒಂದು ಮಿಂಚಿನ ಹುಳ ಬಂದು ಹಾಗೆ ಹೀಗೆ ಓಡಾಡ್ತಾ ಇದ್ದರೆ ಅವನಿಗೆ ಪೂರ್ತಿ ನಿರಾಶಕವಿದ ಆ ವಾತಾವರಣದಲ್ಲಿ ಒಂದು ಆಶಾತಂತು, ಒಂದು ಆಶಾ ಕಿರಣ, ಒಂದು ಆಶಾ ಜ್ಯೋತಿ ಓಡಾಡಿದಂತೆ ಆದದ್ದು. ಮತ್ತು ಪ್ರಕೃತಿಯಲ್ಲಿ ಏನು ಸೊಗಸಿದೆ, ಎಷ್ಟು ಸೌಂದರ್ಯ ಇದೆ. ಅದು ಆರ್ದ್ರಂ ಜ್ಯೋತಿರ್ಜ್ವಲತಿ. ಇಟ್ ಈಸ್ ಕೂಲ್ ಲೈಟ್, ನಾಟ್ ಹಾಟ್ ಲೈಟ್. ಆ ವಿಶೇಷ ಇನ್ನೆಲ್ಲಿ ಕಾಣಿಸುತ್ತೆ. ಆಮೇಲೆ ಮಳೆಗಾಲ ಕಡಿಮೆ ಆಗ್ತಾ ಬಂದದ್ದನ್ನು ಅವ್ರು ನೋಡ್ತಾರೆ. ಕುಳ್ಳಿರ್ದ ಮಳೆಗಾಲಂ ನಿಂತುದು ತುದಿಯ ಕಾಲಿನಲ್ಲಿ ಅಂತಾರೆ. ಮಳೆಗಾಲ ಗಟ್ಟಿ ತಿಷ್ಟೆ ಹಾಕಿತ್ತು. ಸಾಲಗಾರ ಬಾಗಿಲ ಮುಂದೆಯೇ ನಿಂತುಕೊಂಡು ಅಲ್ಲೇ ತಿಷ್ಟೆ ಹಾಕುವನ ಹಾಗೆ ಆಮೇಲೆ ತುದಿಗಾಲಿನಲ್ಲಿ ನಿಂತು ಹೊರಡೋದಕ್ಕೆ ಸಿದ್ಧವಾಯಿತು. ನೂಲ್ ಸೋನೆಯ ತೆರೆ ಮರೆಯ ನೆತ್ತಲ್ಕೆ. ನೂಲ್ ಸೋನೆ, ನೂಲಿನ ಹಾಗೆ ಸಣ್ಣಗಿದೆ, ಅದು ಸೋನೆ ಮಳೆ. ನೂಲ್ ಸೋನೆ ಎನ್ನುವ ಹೆಸರು ಎಷ್ಟು ಚೆನ್ನಾಗಿರುವ ಹೊಸ ಶಬ್ದ ಅವರು ಕೊಡ್ತಾರೆ. ಆ ನೂಲ್ ಸೋನೆಯ ತೆರೆ ಮರೆಯಾಯಿತು. ಬೆಟ್ಟಗಳು ಈಗ ಕಾಣಿಸ್ತಾ ಇವೆ ಅಂತ. ಮೊದಲು ಬೆಟ್ಟಗಳು ದೂರದಲ್ಲಿ ಕಾಣಿಸ್ತಾ ಇರಲಿಲ್ಲ, ಈಗ ಕಾಣಿಸೋದಕ್ಕೆ ಆರಂಭವಾಯಿದ್ವು. ಮತ್ತು ಕಾನನ ವಧು ಶ್ಯಾಮಲಾಂಬರ ಅದು ಕಾಣಿಸ್ತಾ ಇದೆ. ಮುತ್ತಿನ ಸೋರ್ವ ಸರಗಳಂತೆ ಅಲ್ಲಲ್ಲಿ ನೀರು ತೊಟ್ಟಿ ಕೂದು ಕಾಣಿಸ್ತಾ ಇದೆ. ಕಾವಿಯ ನುಳಿದ ಮಲೆಯ ತೊರೆ ನೀರ್ಬೀಳಗಳು. ಕಾವಿ, ಮಳೆಗಾಲದ ಬಗ್ಗಡದ ನೀರಿನ ಕಾವಿ ಬಣ್ಣ ಇದೆಯಲ್ಲ, ಅದು ಇಳಿದು ಈಗ ಸನ್ಯಾಸವನ್ನು ತೊರೆದು ಗೃಹಸ್ಥಾಶ್ರಮಕ್ಕೆ ಬಂದ ವಿಪರೀತ ವೃತ್ತಿಯ ಒಟು ಸನ್ಯಾಸಿ ಇದ್ದಂತೆ ಕಾಣಿಸ್ತು ಅಂತ. ಬಾಲಸನ್ಯಾಸ ಬಿಟ್ಟು ಗೃಹಸ್ಥಾಶ್ರಮಕ್ಕೆ ಬಂದವರಂತೆ ಕಾಣಿದವು ಈ ನೀರ್ಬೀಳಗಳು, ಜಲಪಾತಗಳು ಅಂತ. ಬಗ್ಗಡದ ನೀರು ಇಳಿದು ತಿಳಿಯಾಗಿ ಬೆಳ್ಳನೆಯ ನೀರು ಸುರಿಯೋದಿಕ್ಕೆ ಆರಂಭವಾಗಿದೆ ಅಂತ. ಇನ್ನು ಕೇದಗೆಗೆ ಮುಪ್ಪಡಿಸಿ, ಕೇದಿಗೆ ಮಳೆಗಾಲದ್ದು ಅದು ನಿಂತೋಯ್ತು. ಕೇದಗೆಗೆ ಮುಪ್ಪಾಯಿತು. ಬೀತುದೈ ಸೀತಾಳಿ. ಸೀತಾಳಿ ಆರ್ಕಿಡ್ ಅಂತ ಏನು ಹೇಳ್ತೀವಿ, ಬಹಳ ವಿಶೇಷವಾದ ಹೂವು. ಆರ್ಕಿಡೇಷಿಯಸ್ ಪರ್ಸನಾಲಿಟಿ ಅಂತ ಕೂಡ ಹೇಳ್ತಾರೆ. ವ್ಯಕ್ತಿತ್ವ ಅಷ್ಟು ಚೆನ್ನಾಗಿರುತ್ತಂತೆ, ಒಳ್ಳೆಯ ಶೋಭಾಯಮಾನವಾಗಿದ್ದರೆ. ಅವುಗಳೆಲ್ಲ ಬೀತು ಹೋದವು. ಮಳೆಗಾಲದಲ್ಲಿ ಮಾತ್ರ ಅವುಗಳು, ಆಮೇಲೆ ಇಲ್ಲ. ಅದಕ್ಕೊಂದು ಏರ್ ಕಂಡೀಷನ್ಡ್ ಅಟ್ಮಾಸ್ಫಿಯರ್ ಬೇಕು, ಹೈ ಟೆಂಪರೇಚರ್ ಇರಬೇಕು, ಆದರೆ ಸಿಕ್ಕಾಪಟ್ಟೆ ಹ್ಯುಮಿಡಿಟಿ ಇರಬೇಕು. ಆ ಕಾಲದಲ್ಲಿ ಮಾತ್ರ ಅವಿರುತ್ತೆ, ಇಲ್ಲದೇ ಇದ್ದರೆ ಇಲ್ಲ. ಅದು ಹೋಯಿತು. ಇನ್ನು ಮೋಡ ಮೋರೆಗೆ ಕಪ್ಪು ಹೋಗಿ, ಮೋಡದ ಮುಖಕ್ಕೆ ಕಪ್ಪು ಬಣ್ಣ ಕಡಿಮೆಯಾಗಿ ಫೇರ್ ಆ್ಯಂಡ್ ಲವ್ಲಿ ಹಚ್ಚಿಕೊಂಡಂತೆ ಶರತ್ಕಾಲದ ಬೆಳಕು ಬಂತು ಅಂತ. ನಿಸ್ತೇಜನಾಗಿದ್ದ ರವಿ ಮತ್ತೆ ತೇಜಸ್ವಿ ಆಗ್ತಾನೆ. ಆಮೇಲೆ ಈ ಬೇಗೆ ಇಲ್ಲದ ಬಿಸಿಲು, ಅಂದರೆ ತಲೆ ಚುರುಗುಟ್ಟಿಸಿದ, ಮೈ ಸೀಯಿಸಿದ ಒಂದು ಹಿತವಾದ ಬಿಸಿಲು ಮತ್ತು ನಸುನಾಚಿದ ಕನ್ಯೆಯ ಹಾಗೆ ತಲೆ ಎತ್ತುತ್ತದೆ. ಈಗ ಗೋವುಗಳ ಸಮೃದ್ಧಿಯನ್ನು ಕವಿ ಹೇಳ್ತಾನೆ. ತುಂಬ ಸಂಸ್ಕೃತ ಕಾವ್ಯಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಬರುತ್ತೆ. ವಿಶೇಷವಾಗಿ ಭಾರವಿಯ ಕಿರಾತಾರ್ಜುನೀಯದ 4ನೇ ಸರ್ಗ ಅಂತೂ ಶರತ್ಕಾಲದ ಅತಿರಮಣೀಯ ವರ್ಣನೆ. ಅಲ್ಲಿ ಗೋಗಣದ ಸಮೃದ್ಧಿಯೇ ರೂಪುಗೊಂಡಂತೆ ಗೋವಳಿಗರು ಬರುವುದು, ಹಸುಗಳು ಬರೋದು, ಕರುಗಳು ಬಿಣಿಗೆಚ್ಚಲಿನ ಆ ಹಸುಗಳನ್ನು ಹಿಂಬಾಲಿಸ್ತಕ್ಕಂಥ ಅವುಗಳ ಉಲ್ಲಾಸ, ಅವುಗಳ ನರ್ತನ ರಿಂಗಣ, ಇದನ್ನು ಇವರು ವರ್ಣಿಸ್ತಾರೆ. ಬಾಲವನೆತ್ತಿ ಕುಣಿದು ಓಡಿ ಬಂದು ತನ್ನ ಎಳಮುದ್ದು ಮೋರೆಯಂ ತಾಯ್ತನಕ್ಕೆ ಪಡಿಯಣೆಯ ಮೆತ್ತೆಗೆಚ್ಚಲ್ಗೆ ಹಿಡಿದು ಜೊಲ್ಲುರ್ಕೆ ಚಪ್ಪರಿಸಿ ಮೊಲೆಯನ್ನು ಉಣ್ಬ ಕರುವಂ ನೆಕ್ಕಿ ತಳ್ಕರೆಗೆ. ಆ ತಾಯಿ ಎಷ್ಟು ಚೆನ್ನಾಗಿ ನೆಕ್ಕತ್ತೆ. ಆ ಎಳೆಗರುವಿನ ಚಿನ್ನಾಟ, ಓಡಾಟ, ಬಾಲವನ್ನು ಆಂಜನೇಯ ಬಾಲದಂತೆ ಎಬ್ಬಿಸಿಕೊಂಡು ಅಲ್ಲಿ ಇಲ್ಲಿ ಕುಣಿದು ಕುಪ್ಪಳಿಸಿ ಮತ್ತೆ ಸುಸ್ತಾಗಿ ಹತ್ತಿರಕ್ಕೆ ಬರೋದು, ಗುದ್ದಿ ತಾಯಿಯ ಹಾಲನ್ನು ಕುಡಿತಕ್ಕಂಥದ್ದು. ಲೋಕದ ಕಿವಿಗೆ ದುರ್ದಿನಂ ಕೊನೆ ಮುಟ್ಟಿತೆಂಬ ಮಂಗಳದ ವಾರ್ತೆಯಂ ಡಂಗುರಂ ಬೋಯಿಸಿದುದು ಪಕ್ಷಿಗೀತಂ. ಈಗ ಹಕ್ಕಿಗಳು ಮತ್ತೆ ಗೂಡಿಂದ ಹೊರಕ್ಕೆ ನಿರ್ಮಲವಾದ ಆಕಾಶದಲ್ಲಿ ಬೆಳ್ಮೋಡಗಳ ಜೊತೆಗೆ ಸ್ಪರ್ಧಿಯಾಗುವಂತೆ ಬೆಳ್ಳಕ್ಕಿಗಳು ಹಾರಾಡುತ್ತವೆ. ಹಾರಾಡ್ತಾ ಎಲ್ಲ ಲೋಕದ ದುರ್ದಿನ ಮುಗಿಯಿತು ಅಂತ ಡಂಗೂರ ಸಾರ್ತಾ ಇರುವಂತೆ ಕಾಣಿಸುತ್ತೆ ಅಂತ. ಇಂಥದ್ದು ಕುವೆಂಪು ಅವರಂತೂ ಈ ಬೆಳ್ಳಕ್ಕಿಗಳನ್ನು ಅದೆಷ್ಟು ಥರ ವರ್ಣಿಸ್ತಾರೆ. ಪರಮಾತ್ಮನ ರುಜು ಅಂತಲೇ ವರ್ಣಿಸ್ತಾರೆ. ದೇವರು ರುಜು ಮಾಡಿದನು, ಕವಿ ರಸವಶನಾಗುತ್ತಾದ ನೋಡಿದನು ಅಂತೆಲ್ಲ ಹೇಳ್ತಾರೆ. ಹಾಗಾಯಿತು. ಈ ಡಂಗುರ ಇನ್ನೂ ಕೇಳ್ತಾ ಇರುವಾಗಲೇ ಮತ್ತೊಂದು ಡಂಗುರ, ಮತ್ತೆ ಅದು ಹೇಳಿದತ್ತು ಮತ್ತೊಂದು ಡಂಗುರಂ, ಅದು ಸುಗ್ರೀವಾಜ್ಞೆ. ಇಲ್ಲಿ ಇವರು ಸುಗ್ರೀವನ ಮಾನ ಉಳಿಸೋದಕ್ಕೆ ಕವಿ ಲಕ್ಷ್ಮಣ ಹೋಗಿ ರಾಮನ ವಾರ್ತೆಯಂತೆ ಸುಗ್ರೀವನ ಎಚ್ಚರಿಸೋದು, ದಬಾಯಿಸೋದು ಅದನ್ನೆಲ್ಲ ಬಿಟ್ಟುಬಿಟ್ಟಿದ್ದಾರೆ. ಸುಗ್ರೀವ ಮಾತಿಗೆ ನಿಷ್ಠನಾಗಿ ತಾನೇ ಸೈನ್ಯವನ್ನು ಜಮಾಯಿಸಿಕೊಂಡು ಬಂದಿದ್ದಾನೆ, ಮಳೆಗಾಲ ನಿಲ್ಲುವುದನ್ನೇ ಕಾಯ್ತಾ ಇದ್ದಾನೆ ಅಂತ. ಬಹಳ ಒಳ್ಳೆಯ ಕಾವ್ಯ, ಒಂದು ಹೆಚ್ಚು ಪ್ರಚಲಿತದಲ್ಲಿಲ್ಲದಂಥ ಒಂದು ಕಾವ್ಯ ಅಭಿನಂದ ಅನ್ನುವ ಸಂಸ್ಕೃತ ಕವಿ, ಬಂಗಾಳದವನು. ಸುಮಾರು 1000 ವರ್ಷಗಳ ಕೆಳಗೆ ರಾಮಚರಿತ ಅಂತ ಉಜ್ವಲವಾದ ಪ್ರೌಢರಮಣೀಯ ಕಾವ್ಯ ಬರೆದಿದ್ದಾನೆ. ಸುಮಾರು 60 ಸರ್ಗಗಳಿವೆ ಆ ಕಾವ್ಯದಲ್ಲಿ.
ಅದು ಆರಂಭವಾಗೋದೇ ಈ ಸುಗ್ರೀವ ಬರುವುದರಿಂದ, ರಾಮ ಮಳೆಗಾಲದಲ್ಲಿ ಒದ್ದಾಡ್ತಾ ಇರೋದ್ರಿಂದ. ಆ ಡಂಗುರವನ್ನೇ ಒಂದು ಸರ್ಗ ಪೂರ್ತಿ ಬರೀತಾನೆ. ಅದು ಹೇಗೆ ಸೈನ್ಯ ಬಂತು, ರಾಮ ಲಕ್ಷ್ಮಣರು ಅದನ್ನು ಹೇಗೆ ಎದುರುಗೊಂಡ್ರು ಅಂತ ಅಷ್ಟು ವಿವರವಾದಂಥ ಚಿತ್ರಣ. ಆಸ್ವಾದಿಸೋದಕ್ಕೆ ಸಮಯ ಬೇಕು. ರಸಿಕತೆಗೆ ಸಮಯ ಇಲ್ಲದಿದ್ದರೆ ಹೇಗೆ? ಸಮಯ ಇಲ್ಲದಿದ್ದರೆ ರಸಿಕತೆಗೆ ಸಿಕತತೆಯೇ ಮರಳಗಾಡೆ, ಇನ್ನೇನೂ ಆಗುವಂಥದ್ದಲ್ಲ. ಈಗ ನೋಡಿ, ಆ ಸೈನ್ಯ ಬಂದು ಸೇರಿದ ಬಗೆಯನ್ನು, ಇಡೀ ಪ್ರಕೃತಿಯ ರೀತಿಯನ್ನು ಕವಿ ವರ್ಣಿಸ್ತಾನೆ ರಾಮನ ಬಾಯಲ್ಲಿ. ಸೌಮಿತ್ರಿಕಾಣ್ ಕಜ್ಜಕನುವಾಗುತ್ತಿದೆ ವಾನರ ಮಹಾದಳಂ, ಕಜ್ಜಕನುವಾಗುತ್ತಿದೆ ವಾನರ ಮಹಾದಳಂ. ಕೇಳಲೋ ಧಳಂ ಧಳಂ ಭೈರವಂ, ಕೇಳಲೋ ಧಳಂ ಧಳಂ ಭೈರವಂ. ಭೂಮಿ ಕಂಪಿಸಿತ್ತನೆ ತಲ್ಲಣಿಸುತ್ತಿದೆ ಕಿರಿಯ ಬಂಡೆ, ಭೂಮಿ ಕಂಪಿಸಿತ್ತನೆ ತಲ್ಲಣಿಸುತ್ತಿವೆ ಗಿರಿಯ ಬಂಡೆ. ನಾದಕ್ಕೆ ಸಂಭ್ರಮಂ ಗದಗದಿಸಿದೆ ಜಗತ್ಪ್ರಾಣಮದ ಸುಸ್ತಂಭಿಸಿದೆ ವಾಯುಮಂಡಲಂ. ಮದವಳಿದ ಗಜದಂತೆ ಶಾಂತ ವೇಗಿಗಳಾಗಿ ತೇಲುತ್ತಿವೆ ದಂತಿ ಜೊಡ್ಡಂ ಪೋಲ್ವ ಜೀಮೂತಗಳ್ ಪಂಕ್ತಿ. ಮದವಳಿದ ಗಜದಂತೆ ಶಾಂತ ವೇಗಿಗಳಾಗಿ ತೇಲುತ್ತಿವೆ ದಂತಿ ಜೊಡ್ಡಂ ಪೋಲ್ವ ಜೀಮೂತಗಳ್ ಪಂಕ್ತಿ. ಸೌಮ್ಯತೆಯನಾಂತಿಹುದು ವೃಷ್ಟಿವಾತಂ, ಪಿಂತಣ ಮಹಾರಭಸಮಂ ತ್ಯಜಿಸಿ. ಸೌಮ್ಯತೆಯನಾಂತಿಹುದು ವೃಷ್ಟಿವಾತಂ, ಪಿಂತಣ ಮಹಾರಭಸಮಂ ತ್ಯಜಿಸಿ. ಮಳೆಯ ಕೆಳಗೆಟ್ಟುವುದಕ್ಕೆ ಕಳೆಗಟ್ಟು ಚಾನಿಸುತ್ತಿದೆ ಬರ್ತಾಂ. ಅದೋ ಮರದ ಬಲ್ಗೊಂಬೆಯೇರಿ ನೀರಿಳಿದು ಕೃತವಾಗಿ ಕರಕಲೊಡಲಿನ ದಡದಿ ವಕ್ರತೆಗೆ ನಾಚಿದೊಂದದಿ ಹರಿಯುತ್ತಿದೆ ಹರದ ಹೊನ್ನಲ್. ದಡದ ವಕ್ರತೆಗೆ ನಾಚಿದೊಂದದಿ ಹರಿಯುತ್ತಿದೆ ಹಳ್ಳದ ಹೊನಲ್, ಹರಿಯುತ್ತಿದೆ ಹಳ್ಳದ ಹೊನಲ್. ಕೆಸರಾರಿದ ಮಳಲ ದಿನ್ನೆಯೊಳ್ ನೋಡೆಂತು ಲಿಪಿ ಕೆತ್ತಿದೊಲ್ ಮುದ್ರೆಯೊತ್ತಿದೆ ಹಕ್ಕಿ ಹೆಜ್ಜೆ. ಚಾರು ತನ್ವಂಗಿ ಮೃಗಶಾಭಾಕ್ಷಿ ಜನಕಜ ಸ್ಮೃತಿಗೆ ಪ್ರತಿಕೃತಿಯಾಗಿ. ಹಕ್ಕಿ ಹೆಜ್ಜೆ ನೋಡೆಂತು ಲಿಪಿ ಕೆತ್ತಿದೋಲ್ ಮುದ್ರೆಯೊತ್ತಿದೆ. ಚಾರು ತನ್ವಂಗಿ ಮೃಗಶಾಭಾಕ್ಷಿ ಜನಕಜ ಸ್ಮೃತಿಗೆ ಪ್ರತಿಕೃತಿಯಾಗಿ. ಅಗೋ ಅಂತರಿಕ್ಷದಲ್ಲಿ ಕೊರಳಿಂ ಜಗುಳ್ತ ಮಾಲೆಯನಲ್ಕೆ ಹಾರುತ್ತಿದೆ ಚಾರು ಚಾರು ಸಾರಸ ತೋರಣಂ ಹಾರುತ್ತಿದೆ. ದಿತಂ ಸೌಮಿತ್ರಿ ವಾನರೇಂದ್ರಾಜ್ಞಾ ಮಹಾಧ್ವನಿಗೆ ಚೇತರಿಸಿ ಚಿಮ್ಮುತ್ತಿದೆ ಲೋಕ ಹೃದಯ. ಸೌಮಿತ್ರಿ ಚಿಮ್ಮುತ್ತಿದೆ ಲೋಕ ಹೃದಯ. ಬಾಳ್ಗೆ ಬಾಳ್ಗೆ ಮೇಣ್ ಗೆಲ್ಗೆ ಸುಗ್ರೀವ ಮಿತ್ರ, ಬಾಳ್ಗೆ ಬಾಳ್ಗೆ ಮೇ
ಪೃಥ್ವಿ ಸ್ಪಂದಿಸಿತು ಪೃಥ್ವಿ ತನ್ನ ಕನ್ಯಾಕ್ಷೇಮ ವಾರ್ತೆಯಂ ಕೇಳುವಂತೆ ಓಲ್ ಸ್ಪಂದಿಸಿತು ಪೃಥ್ವಿ ತನ್ನ ಕನ್ಯಾ ವಾರ್ತೆಯಂ ಕೇಳುವಂತೆ ಓಲ್ ಧಡಂ 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 ಬಂಧುರಾ ಭೇರಿ ರವೋ. ನೋಡಿ, ಒಂದು ಒಳ್ಳೆಯ ನೆರವು ನಮಗೆ ದಕ್ಕುತ್ತೆ, ಒಳ್ಳೆಯ ಕಾಲ ಬರುತ್ತೆ ಎನ್ನುವ ಸೂಚನೆ ಸಿಕ್ಕಿದ ತಕ್ಷಣ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಸೌಂದರ್ಯ ಕಾಣ್ತೀವಿ, ಎಷ್ಟೆಲ್ಲ ಉಲ್ಲಾಸ ಕಂಡುಬಿಡ್ತೀವಿ. ರಾಮನಿಗಾಗಿದ್ದು ಇದೇನೆ. ಸುಗ್ರೀವ ಸೈನ್ಯ ಸಮೇತ ಬರ್ತಾ ಇದ್ದಾನೆ. ಅವನ ಒಂದು ನೆರವಿನ ಸಂತೋಷದ ಉತ್ಸಾಹದ ಧ್ವನಿಯಾಗಿ ಭೇರಿಯ ಧ್ವನಿ ಮೂಡಿದೆ ಅಂತಂದರೆ ರಾಮನ ಹೃದಯದಲ್ಲಿ ಆನಂದದ ತರಂಗ ಚಿಮ್ಮುತ್ತಾ ಇದೆ. ಸೌಮಿತ್ರಿ ಕಾಣ್ ಕಜ್ಜಕನುವಾಗುತ್ತಿದೆ ವಾನರ ಮಹಾದಳಂ ಕೇಳದೋ ಧಳಂ ಧಳಂ ಅಂತ ಹೇಳಿ ಅವನು ಉಲ್ಲಾಸದಿಂದ ಹೇಳ್ತಾನೆ. ಭೂಮಿ ಕಂಪಿಸ್ತಾ ಇದೆ. ಅದು ಹೇಗೆ? ಪೃಥ್ವಿ ತನ್ನ ಕನ್ಯಾಕ್ಷೇಮವಾರ್ತೆಯಂ ಕೇಳುವಂತೆ ಓಲ್. ಭೂಮಿಗೆ ತನ್ನ ಕುರಿಯ ಕ್ಷೇಮವಾರ್ತೆಯನ್ನು ಕೇಳದಂತೆ ಆಗಿ ಆ ಭೇರಿಯ ನಾದ ಇಡೀ ಪ್ರಕೃತಿಯನ್ನು ಕಂಪನ ಉಂಟಾಗುವಂತೆ ಮಾಡ್ತಾ ಇದೆ ಅಂತ. ಮತ್ತು ಪ್ರಾಣ ಆಕಾಶವರೆಗೂ ಹಬ್ಬಿ ವಾಯುಮಂಡಲದಲ್ಲೆಲ್ಲ ಸುತ್ತಾಡಿ ಸಂತೋಷ ಪಡ್ತಾ ಇದೆ ಅನ್ನುವಂತಿದೆ. ಮೋಡಗಳೆಲ್ಲ ಮದವಿಳಿದ ಆನೆಗಳಂತೆ ಮೆಲ್ಲ ಮೆಲ್ಲನೆ ಶಾಂತವಾಗಿ ಓಡಾಡ್ತಾ ಇವೆ. ಬಹಳ ಚೆನ್ನಾಗಿದೆ ಇದು. ಮದ ಇರತಕ್ಕಂಥ ಆನೆಗಳು ಯದ್ವಾ ತದ್ವಾ ಓಡಾಡ್ತವೆ, ಗಲಾಟೆ ಮಾಡುತ್ತವೆ. ಅಲ್ಲಿ ಬೃಂಕಾರ ಹೆಚ್ಚು, ಮದಧಾರೆ ಸುರಿಯುತ್ತದೆ. ಅದೆಲ್ಲ ಮೋಡದಲ್ಲಿ ಮದಧಾರೆ ಸುರಿಯುವಂತೆ ಮಳೆ, ಬೃಂಕಾರದಂತೆ ಸಿಡಿಲ ಮತ್ತು ಗುಡುಗಿನ ಗರ್ಜನೆ, ಆಮೇಲೆ ದಾಡೆಗಳನ್ನು ಕೋರೆಗಳನ್ನು ಮಸಿಯುವಿಕೆ, ಮಿಂಚಿನ ಹೊಯ್ದಾಟ, ಚಂಚಲತೆ ಇದೆಲ್ಲ ಬಿಟ್ಟು ಈಗ ಬೆಳ್ಳಗೆ ಇರತಕ್ಕಂಥ ಶರತ್ಕಾಲದ ಆ ಮೋಡಗಳು ತಂಪಾಗಿ ಮದ ಇಳಿದಂಥ ಪಳಗಿದ ಆನೆಗಳ ಹಾಗೆ ಮೆಲ್ಲ ಮೆಲ್ಲನೆ ತಮ್ಮ ನಿಯಂತ್ರಣದಲ್ಲಿ ತಾವು ಹೋಗ್ತಾ ಇವೆ. ಇಡೀ ಪ್ರಕೃತಿಗೆ ಸೌಮ್ಯತೆ ಬಂದಿದೆ. ಮಳೆಯ ಕೆಳೆ ಕೆಟ್ಟುದಕ್ಕೆ ಕಳೆಗೆಟ್ಟು ಜಾನಿಸಿದೆ ಬರಹಿ. ಇನ್ನು ಮಳೆಯ ಸ್ನೇಹ ಹೊರಟೋಯ್ತು ಅಂತ ಪಾಪ ಕಳೆಗೆಟ್ಟು ಬಾಲ ಮುದುರಿ ಅಪೋಸಿಷನಲ್ಲಿ ಕೂತಿರ್ತಕ್ಕಂಥವ್ರ ಥರ ಆಡ್ತಾ ಇದೆ ನವಿಲು. ಮಳೆಗಾಲದಲ್ಲಿ ನವಿಲಿನ ಬಿಂಕ ಬಿಗುಮಾನ ಇಲ್ಲ, ಅದಕ್ಕೆ ಪಾಪ ಏನೂ ಇಲ್ಲ, ತೆಪ್ಪಗೆ ಕೂತುಬಿಟ್ಟಿದೆ. ಗರಿಯನ್ನೆಲ್ಲ ಮುಚ್ಚಿಕೊಂಡು ಕಾರ್ಡ್ಸನ್ನೆಲ್ಲ ಶೋ ಡೌನ್ ಮಾಡೋಕ್ಕಿಲ್ಲ, ಅದಕ್ಕಾಗಿ ಕ್ಲೋಸ್ ಡೌನ್ ಮಾಡಿಕೊಂಡಿದೆ, ಗರಿಯನ್ನೇ ಮುಚ್ಚಿಕೊಂಡು ಅಂತ ಅನ್ಬೋದು. ಅದು ಹೇಗೆ ಮರದ ಬಲ್ಗೊಂಬೆ ಏರಿ ಎಲ್ಲೋ ಪಾಪ ಮೂಲೆಯಲ್ಲಿ ನಿಂತಿದೆ. ನೀರು ಪ್ರವಾಹವನ್ನು ಕಳೆದುಕೊಂಡು ಕೃಶವಾಗಿ ಬಾಗಿ ಬಳುಕಿ ವಯ್ಯಾರದ ಲಾಸ್ಯವನ್ನು ಮಾಡುವಂತೆ ಕಾಣ್ತಾ ಇದೆ. ಅದರ ಒಂದು ದಡದ ಭರತ ಪ್ರವಾಹ ಇಳಿದ ಕಾರಣ ದಡದಲ್ಲಿ ಆ ಕೆಸರು ಸ್ವಲ್ಪ ಒಣಗಿದೆ. ಅದರ ಮೇಲೆ ಪಕ್ಷಿ ಹೆಜ್ಜೆ ಇಟ್ಟು ಹೋದರೆ ಅದು ಚಿತ್ರಲಿಪಿ ಮುದ್ರಿಸಿ ಬರೆದಂತೆ. ಈಗ ಕೊನೆ ಫಾರಮ್ ಸ್ಕ್ರಿಪ್ಟ್ ಅಂತ ಕರೀತಾರೆ. ಇವರೆಲ್ಲ ಬ್ಯಾಬಿಲೋನಿಯಾದವರು, ಅಸೀರಿಯಾದವರು ಎಲ್ಲ ಬರೀತಾ ಇದ್ದಂಥದ್ದು ಕ್ಲೇ ಟ್ಯಾಬ್ಲೆಟ್ಸ್ ಅಂತ ಕರೀತಾರೆ. ಆ ಒಂದು ಜೇಡಿಯ ಹಲಗೆಗಳ ಮೇಲೆ ಕೆತ್ತಾ ಇದ್ದರು. ಆ ರೀತಿ ಪಕ್ಷಿ ಹೆಜ್ಜೆಗಳನ್ನು ಗುರುತು ಮಾಡಿ ಒಂದು ಹೊಸ ಲಿಪಿಯನ್ನು ಸೃಷ್ಟಿಸಿದೆ ಎನ್ನುವಂತೆ ಕಾಣಿಸುತ್ತೆ ಅಂತ ಅಷ್ಟು ಸೂಕ್ಷ್ಮವಾಗಿ ಕವಿ ನೋಡಿದ್ದಾರೆ. ನೀವು ನೋಡಿ, ಮನುಷ್ಯನ ಕೈವಾಡ ಇಲ್ಲದೆ ಇರತಕ್ಕಂಥ ಕೆರೆಗಳು, ನದಿಗಳು, ಅವುಗಳ ಹತ್ತಿರ ಆ ಕೆಸರು ದಡಕ್ಕೆ ಬಂದು ಅದೊಂದು ಸ್ವಲ್ಪ ಒಣಗಬೇಕು, ಹಸಿ ಇನ್ನೂ ಹೋಗಿರಬಾರ್ದು. ಹಾಗಂತ ತೀರಾ ಹಸಿ ಹಸಿಯಾಗಿ ಕೆಸರು ಇರಬಾರ್ದು, ಅದು ಪಾಯಸದಂತೆ ಇರಬಾರ್ದು, ಹಲ್ವಾದಂತೆ ಇರಬೇಕು ಆ ಕೆಸರು. ಆಗ ಆ ಜಲಪಕ್ಷಿಗಳು ಅಲ್ಲಿಗೆ ಹೋದಾಗ 3 ಕಾಲು ಮುಂದೆ 1 ಕಾಲು ಹಿಂದೆ, 4 ಕಾಲುಗಳು, ಕಾಲು ಬೆರಳುಗಳು ಅವುಗಳಿಗಿರೋದು. ಆ ಕಾಲು ಬೆರಳುಗಳನ್ನು ಅಲ್ಲಲ್ಲಿ ಗುರ್ತು ಮಾಡಿಕೊಂಡು ಹೋಗುತ್ತವಲ್ಲ, ಬಹಳ ಚೆನ್ನಾಗಿರ್ತಕ್ಕಂಥ ಪರಿಶೀಲನೆ. ಅಂತರಿಕ್ಷದಲ್ಲಿ ಜಾರಿ ಹೋಗ್ತಾ ಇರತಕ್ಕಂಥ ಮಾಲೆಯ ಹಾಗೆ ಸಾರಸ ಪಕ್ಷಿಗಳ ತೋರಣ, ಇದು ನೋಡಿದಾಗ ಎಷ್ಟು ಸಂತೋಷ ಅಂತ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟಂತಾನೆ. ಆಗ ವಾನರ ವೀರರು ಎಲ್ಲರೂ ಕೂಡ ಬರ್ತಾರೆ. ಬಂದು ರಾಮನ ಎದುರಿಗೆ ನಿಂತುಕೊಳ್ತಾರೆ. ನಿಂತುಕೊಂಡು ತಮ್ಮ ಒಂದು ಶಕ್ತಿ ಸಾಮರ್ಥ್ಯಗಳನ್ನು ಹೇಳ್ಕೊಳ್ತಾರೆ. ಅವೆಲ್ಲ ವಿವರಗಳು ಕೂಡ ಈಗ ಬರ್ತದೆ. ಅದನ್ನು ಒಂದಾದ ಮೇಲೆ ಒಂದು ಒಬ್ಬೊಬ್ಬರ ವ್ಯಕ್ತಿತ್ವಗಳನ್ನು ರೂಪಣ ಮಾಡ್ತಕ್ಕಂಥದ್ದು ನೋಡಬೇಕು ಕವಿ. ಒಬ್ಬೊಬ್ಬ ವಾನರ ವೀರ ಹೇಗಿರ್ತಾನೆ ಅಂತ ಪಿಕ್ಚರೈಸ್ ಮಾಡ್ತಾರೆ ನೋಡಿ, ಅದು ಬಹಳ ವಿಶೇಷ. ವಾಲಿಯವರಜಂ ಲಂಕೆಯಿಹ ತೆಂಕಣಗ್ಗೆ ಕರೆದನೈ ಐವರಂ
ವಾಲಿಯವರಜಂ ಲಂಕೆಯಿಗ ತೆಂಕಣ್ಗೆ ಕರೆದನೈ ಐವರಂ ನೆಲದರಿಕೆ ವೆಸರಾಂತ ಸಿಡಿಲಾಳ್ಗಳ ಮಹಾಸೇನಾನಿ ನೀಲನಗ್ನಿಯ ಮಗಂ ನೀಲತನು ಕಾಣ್ ಬಂದನುರಿಸುತ್ತಿದಿರುಳಂತೆ ರಕ್ತಾಂಬರಂ ಕೆಂಡವನುಗುಳ್ವ ಕಡುಗೆಂಪೆಸವ ಗರಿಗಡಣದಿಂ ಜ್ವಲಿಸಿತಾತನ ವಿಹಂಗಾಕೃತಿಯ ಶಿರತ್ರಂ ಪೂರ್ವಾರ್ಧಿ ಪಾಲದಳುದಿಪ ಬಾಲರವಿಯಂತೆ ಕುಂಕುಮೋಜ್ವಲ ವರ್ಣದಿಂದುರಿವ ಕೇಸರದ ಕೇಸರಿಯ ಜಿಮ ಮೆಸೆದುದು ಭುಜ ಪ್ರದೇಶಮೋ ಕುಂಕುಮೋಜ್ವಲ ವರ್ಣದಿಂದುರಿವ ಕೇಸರದ ಕೇಸರಿಯ ಜಿನ ಮೆಸೆದುದು ಶೃಂಗರಿಸಿ ದಂಡನಾಯಕ ಚಿನ್ನ ಮಾತ್ರಕೆನೆ ಸಂಗಗೊಂಡುದು ಬಾಹುಕಾರು ಕರ್ಮದ ಬೃಹದ್ದಾರು ಗದೆಯೋ ಭಾರ ಮಾತ್ರದಿಂದ ಶ್ರಮವು ಮದ್ದಾನೆ ಮಂಡಯ ನುರ್ಚು ನೂರ್ಗೈವುದೋ ಭಾರ ಮಾತ್ರದಿಂದ ಅಶ್ರಮಂ ಮದ್ದಾನೆ ಮಂಡಯ ನುರ್ಚು ನೂರ್ಗೈವುದಂ ನೀಲಂಗನಂತರಂ ಬಂದನ ಬ್ರಹ್ಮೋದ್ಭವಂ ಜಾಂಬವಂತಂ ನೀಲಂಗನಂತರಂ ಬಂದನ ಬ್ರಹ್ಮೋದ್ಭವಂ ಜಾಂಬವಂತಂ ಮಿಂಚುಗಪ್ಪಿನ ಕರಡಿದೊಬಲಿಂ ಮೆರವ ಮುಪ್ಪಿನ ಮೂರ್ತಿ ಮಿಂಚುಗಪ್ಪಿನ ಕರಡಿದೊಬಲಿಂ ಮೆರವ ಮುಪ್ಪಿನ ಮೂರ್ತಿ ನರೆ ಮೀಸೆ ಗಡ್ಡದಿಂ ಪ್ರಾಚೀನತಾ ಪ್ರತಿಮನತ್ಯಂತ ವಜ್ರ ಮುಷ್ಟಿಯ ಯುದ್ಧ ಪಂಡಿತಂ ನರೆ ಮೀಸೆ ಗಡ್ಡದಿಂ ಪ್ರಾಚೀನತಾ ಪ್ರತಿಮನ್ ಅಪ್ರತಿಮನ್ ಅತ್ಯಂತ ವಜ್ರ ಮುಷ್ಟಿಯ ಯುದ್ಧ ಪಂಡಿತಂ ಸಮುದ್ರಮಂ ಬಳಿಸಾರ್ಧ ನಿಮ್ನಗಯವೋಲ್ ಗಂಭೀರ ರೂಪಿ ಕೆಮ್ಮುಗಿಲ ಬೈಗಿನಂಬರವಾಂತ ನೀಲನೆಡೆ ನಿಂದನಾಥಂ ಕೆಮ್ಮುಗಿಲ ಬೈಗಿನಂಬರವಾಂತ ನೀಲನೆಡೆ ನಿಂದನಾಥಂ ಮಹಾಮಹೀಧರಾಕೃತಿಯ ರಾತ್ರಿಯಂತೆ ಚಂದ್ರೋದಯದ ಚಂದದಿಂ ಶಾಂತಿಯಿಂದೈ ತಂದನ ಆಂಜನೇಯಂ ಪವನಸೂನು ಅದೋ ಜಾಂಬವಾನಂತರಂ ಪವನಸೂನು ಹೊಂಬಳದಿ ಹೊಳಹಿನಂಗದ ವಜ್ರ ಸಮತನು ಬಲಿಷ್ಠತೆಯ ವನಲತಾಶೋಭಿತ ಶಿರತ್ರನಂ ವನಲತಾಶೋಭಿತ ಶಿರತ್ರನಂ ಪುಲಿದವಲ ಹೇಮ ರೋಮಂ ದೊರೆದ ಕಪಿ ಚರ್ಮ
ಪುಲಿದೊವಲ ಹೇಮ ರೋಮಂ ಬೊರೆದ ಕಪಿ ಚರ್ಮ ಕವಚದ ದೀರ್ಘವಂಕಿ ಮನಾಸಿಕ ಕೃತಿಯ ವೈಖರಿಯ ಮಂಗಳ ಮನೋಜ್ಞನಂ ಯೋಗ ವಿಜ್ಞಾನಿಯಂ ವಾನರ ಮಹಾಪ್ರಾಜ್ಞನಂ ನೋಡಿ ಪರ್ಚಿತ ನೆರ ವಿಜಯ ಕಂಠದಿಂ ವಾನರ ಮಹಾಪ್ರಾಜ್ಞನಂ ನೋಡಿ ಪರ್ಚಿತ ನೆರ ವಿಜಯ ಕಂಠದಿಂ ಗಗನಗಾಮಿಗಳಗ್ರಗಾಮಿಯೋ ಕಾಮರೂಪಿಗಳಗ್ರಗಣ್ಯನು ಗಗನಗಾಮಿಯ ಗಾಮಿಗಳಗ್ರಗಾಮಿಯೋ ಕಾಮರೂಪಿಗಳಗ್ರಗಣ್ಯನೋ ನಿಖಿಲ ಲೋಕ ಪ್ರಾಣಪುತ್ರನಂ ಪುಣ್ಯದಿಂ ಬ್ರಹ್ಮಚರ್ಯದೊಳಾರ್ಜಿಸಿದ ದೇವತೇಜನಂ ದೇವತೇಜನಂ ಪೂಜ್ಯನಂ ದೇವತೇಜನಂ ಪೂಜ್ಯನಂ ಕಂಡಾನೆರವಿ ನಮಸ್ಕರಿಸಿತನೆ ಹನುಮಗಾರಣೆ ನಮೋ ನಮಃ ಹೇಳ್ ಹನುಮಗಣೆಯುಂಟೆ ನಮೋ ನಮಃ ಹೇಳ್ ಹನುಮಗಣೆಯುಂಟೆ ಮಾರುತಿಯನಂತರಂ ಬಲ್ದಿಂಗಳಂ ಮೀರ್ದ ವಸನಧವಳಂ ಮಾರುತಿಯನಂತರಂ ಬಲ್ದಿಂಗಳಂ ಮೀರ್ದ ವಸನಧವಳಂ ನಳಂ ಬಂಧನದ್ಭುತವಾನರಂ ಬಂಧನದ್ಭುತವಾನರಂ ಸೇರ್ದನ ಅನಿಲ ಜನ ಪಕ್ಕದೆ ಸೇರ್ದನ ಅನಿಲ ಜನ ಪಕ್ಕಮಂ ಯೌಗಿಕ ರಹಸ್ಯದೋಲನುಪಮಂ ಬಂಧನಂಗದನಾಥ ನಿಂಬಳಿಕ ಉದಯ ಕವಿತಾ ಪಾಲ್ಗುಣವನೇ ಯುವರಾಜನಂ ತರುಣವಪುವಂ ಕಂಡು ಸಂತೋಷಿಸಿತು ಗೋಷ್ಠಿ ಹೊಗಳಿ ಸುಗ್ರೀವನಂ ಪಂಚಶಿಖರಗಳಂತೆ ವೈವಾರಿ ದೈವರ್ಗೆ ವೀಳಯಂ ಗೊಟ್ಟ ನಿಂತ ಕಪಿಕುಲ ಸ್ವಾಮಿ ಪಂಚಶಿಖರಗಳಂತೆ ಮೈದೋರಿ ದೈವರ್ಗೆ ವೀಳಯಂ ಗೊಟ್ಟ ನಿಂತ ಕಪಿಕುಲ ಸ್ವಾಮಿ ವೀಳಯಂ ಗೊಟ್ಟನ್ ಇಂತ ಕಪಿಕುಲ ಸ್ವಾಮಿ ವೀಳಯಂ ಗೊಟ್ಟ. ಐದು ಜನರ ಟೀಮ್, ದೋಸ್ 5. ಆ 5 ನಾಯಕರಾಗಿ ದಕ್ಷಿಣ ದಿಕ್ಕಿನಲ್ಲಿ ಸೀತಾನ್ವೇಷಣೆ ನಡೆಸೋದಕ್ಕೆ ಹೋದರು. ಇಡೀ 4 ದಿಕ್ಕುಗಳ ವಾನರರ ಪರಿಚಯವೂ ಬರುತ್ತೆ. ನಾನು ಕೇವಲ ಸಂಗ್ರಹಕ್ಕಾಗಿ ಸಾಂಕೇತಿಕವಾಗಿ 5 ಆ ಟೀಮ್, ದಟ್ ಟೀಮ್, ದಿ ಟೀಮ್ ಅದನ್ನು ತೆಗೆದುಕೊಂಡಿದ್ದೀನಿ. ವಾಲಿಯ ತಮ್ಮ ಸುಗ್ರೀವ ಅವನು 5 ಕರೀತಾನೆ ಲಂಕೆಯ ಕಡೆಗೆ ಹೋಗೋದಕ್ಕೆ. ಲಂಕೆಯ ತೆನ್ಕಣ್ಣಿಗೆ ಕರೆದ 5 ನೆಲದರಿಕೆ ವೆಸರಾಂತ ಸಿಡಿಲಿನಂಥ ಆಳುಗಳವರು. ನೀಲ, ಜಾಂಬವಂತ, ನಳ, ಆಂಜನೇಯ, ಅಂಗದ 5 ಇವೊಬ್ಬೊಬ್ಬರನ್ನು ಕಣ್ಣಿಗೆ ಕಟ್ಟುವಂತೆ ಪರಿಚಯ ಮಾಡಿಕೊಡ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಈ ವಿವರಗಳೆಲ್ಲ ಇಲ್ಲ. ಅಂದರೆ ಒಂದು ನೆರೆಟಿವ್ ಪೊಯೆಟ್ರಿ, ಎಪಿಕ್ ಪೊಯೆಟ್ರಿನಲ್ಲಿ ಇಂಥ ವಿವರಗಳು ಎಷ್ಟು ಚೆನ್ನಾಗಿ ಬರಬೇಕು ಅನ್ನೋದು ಗೊತ್ತಾಗುತ್ತೆ. ಸಂದರ್ಭವಶಾತ್ ಬಂದ ಮಾತಾಗಿ ಹೇಳ್ತೀನಿ. ಅನಂತಮೂರ್ತಿಯವರು ಹಿಂದೊಮ್ಮೆ ಕ್ರೈಸ್ಟ್ ಕಾಲೇಜಿನಲ್ಲಿ ಭಾಷಣ ಮಾಡ್ತಾ ಕುವೆಂಪು ಕವಿಯೇ ಅಲ್ಲ, ಅವರು ಮಹಾ ಕಾದಂಬರಿಕಾರರಷ್ಟೇ ಅಂತಂದರು. ಇವನ್ನೆಲ್ಲ ಅವರು ನಮ್ಮ ಪುರಾಣೇ ಓದಿಲ್ಲ ಅಂತ ಅನಿಸುತ್ತೆ. ಓದಿದ್ರೆ ಅರ್ಥವೂ ಆಗಲಾರದು ಅಂತ ಅನಿಸುತ್ತೆ. ಏಕೆಂದರೆ ಬಹಳ ಬಾಲ್ಡ್ ಸ್ಟೇಟ್ಮೆಂಟ್ಸನ್ನು ಹೇಗಂದರೆ ಹಾಗೆ ಮಾಡಿಬಿಡ್ಬೋದು. ಇದು ಓದಬೇಕು, ಆವಾಗ ಗೊತ್ತಾಗುತ್ತೆ. ಹೋಮರ್ನನ್ನು ಇದನ್ನು ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಅಖಂಡವಾಗಿ ಪರಂಪರೆ ಬೆಳೆದು ಬಂದಿದೆ ಅಂತ.
ಒಂದೊಂದು ವ್ಯಕ್ತಿತ್ವವನ್ನು ಕಣ್ಣಿಗೆ ಕಟ್ಟುವಂತೆ ರೂಪಿಸಬೇಕು. ವರ್ಣನಾ ನಿಪುಣ ಕವಿ ಅಂತ ನಮ್ಮಲ್ಲಿ ಕವಿಯ ಲಕ್ಷಣವನ್ನು ಕೊಡ್ತಕ್ಕಂಥದ್ದು. ಕಣ್ಣಿಗೆ ಕಾಣದೇ ಇದ್ದವರು ಕಾಣುವಂತೆ ಮಾಡಿ ಕಂಡವರು ಗೌಣವಾಗಿ ಮಾಡಿಸ್ತಕ್ಕಂಥದ್ದೇ ಕಾವ್ಯ ಕೌಶಲ ಅಲ್ವ. ನಮ್ಮ ಪಕ್ಕದ ಮನೆಯವರು ಯಾರು, ಎದುರು ಮನೆಯವರು ಯಾರು ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಅವ್ರ ಮುಖದಲ್ಲಿ ಮುಖ ಇಟ್ಟು ನೋಡೋಕೆ ಆಗೋದು ಇಲ್ಲ. ನೋಡಿದ್ರೆ ಸಹ್ಯವೂ ಅಲ್ಲ, ಸಭ್ಯವೂ ಅಲ್ಲ, ಸಾಧುವೂ ಅಲ್ಲ, ಸಾಧ್ಯವೂ ಅಲ್ಲ. ಹಾಗಿರುವಾಗ ಕಾವ್ಯದಲ್ಲಿ ಯಾರನ್ನು ಹೇಗೆ ಬೇಕಾದರೂ ಚೆನ್ನಾಗಿ ನೋಡಬಹುದು, ತೊಂದರೆ ಇಲ್ಲ. ಕವಿ ಕಾಣಿಸಬೇಕು, ಬಗೆಗಣ್ಣಿನಿಂದ ಕಾಣಿಸಬೇಕು, ಅದನ್ನು ಅವರು ಮಾಡ್ತಾರೆ. ಪ್ರತಿಯೊಂದು ಹಂತದಲ್ಲಿಯೂ ಕವಿ ಎಷ್ಟು ರಾಮಾಯಣದಲ್ಲಿ ತನ್ಮಯರಾಗಿದ್ದರು ಅನ್ನುವುದು ಗೊತ್ತಾಗುತ್ತೆ. ನೀಲ ಬರ್ತಾನೆ, ಅಗ್ನಿಯ ಮಗಂ, ನೀಲತನು, ಕಪ್ಪು ಮೈಬಣ್ಣದವನು, ಬಂದನ್ನು ಉರಿಸುತ್ತಿದ ಇರುಳಿನಂತೆ ರಕ್ತಾಂಬರಂ, ಉರಿಸುತ್ತಿಕೊಂಡ ರಾತ್ರಿಯ ಹಾಗೆ ಕೆಂಪು ಬಣ್ಣದ ಬಟ್ಟೆ ಉಟ್ಟುಕೊಂಡ ಕಪ್ಪು ಮೈಯವನು ಕಾಣಿಸ್ತಾನೆ. ಅಲ್ಲಿ ನೋಡಿ ಆ ಇಮೇಜರಿ ಎಷ್ಟು ಚೆನ್ನಾಗಿ ಕೊಡ್ತಾರೆ ಹೋಲಿಕೆಯನ್ನು. ಕೆಂಡವ ನುಗೊಳ್ವ ಕಡುಗೆಂಪೆಸವ ಗರಿಗಡಣದಿಂ ಜ್ವಲಿಸಿತಾತನ ವಿಹಂಗಾಕೃತಿಯ ಶಿರತ್ರಂ, ತಲೆಯ ಮೇಲೆ ಒಂದು ಶಿರೋ ರಕ್ಷಣೆಯ ಅಲಂಕಾರ, ಒಂದು ಹೆಲ್ಮೆಟ್ ಥರ ಮಾಡಿಕೊಂಡಿದ್ದಾನೆ, ಕಿರೀಟ, ಅದು ಪಕ್ಷಿಗಳ ಗರಿಗಳಿಂದ ಅಲಂಕೃತವಾಗಿ ಧಗಿಸ್ತಕ್ಕಂಥ ಜ್ವಾಲಾಮಾಲ ಮನೋಹರವಾದ ಅಗ್ನಿಕುಂಡದಂತೆ ಕಾಣಿಸ್ತಾ ಇತ್ತು. ಹೇಗಿತ್ತು ಅಂದರೆ ಪೂರ್ವಾದ್ರಿ ಫಾಲದವಳು ಉದಿಪ ಬಾಲರವಿಯಂತೆ, ಪೂರ್ವ ಶಿಖರದ ಮೇಲೆ ಬಾಲ ಸೂರ್ಯ ಉದಯಿಸುವಂತೆ ಕಾಣಿಸ್ತಾ ಇತ್ತು. ಕುಂಕುಮೋಜ್ವಲ ವರ್ಣದಿಂದುರಿವ ಕೇಸರಿಯ ಅಜಿನಂ ಎಸೆದುದು ಭುಜ ಪ್ರದೇಶಮಂ ಶೃಂಗರಿಸಿ. ಕೇಸರಿಯ ಸಿಂಹದ ಚರ್ಮವನ್ನು ಅವನು ಮೇಲೆ ಕಟ್ಟಿಕೊಂಡಿದ್ದಾನಂತೆ, ಉತ್ತರಿಯದಂತೆ. ಅದು ಕುಂಕುಮೋಜ್ವಲ ವರ್ಣದಿಂದ ಕೇಸರದ ಭಾಸುರತೆಯಿಂದ ಕಾಣಿಸ್ತಾ ಇತ್ತು ಅಂತ. ಆ ಸಿಂಹದ ಕೇಸರವನ್ನೂ ಬಿಡದಂತೆ. ಗ್ರೀಕರ ಪುರಾಣ ಕಥೆಗಳಲ್ಲಿ ಈ ಸಿಂಹದ ಚರ್ಮವನ್ನು ತೊಟ್ಟಿಕೊಂಡಿದ್ದಂಥ ಮಹಾವೀರ ಬರ್ತಾನೆ, ಹೆರಾಕ್ಲೆಸ್, ಹರ್ಕ್ಯುಲೀಸ್ ಅಂತ ಇಂಗ್ಲೀಷ್ ಉಚ್ಚಾರಣೆಯಲ್ಲಿ ಅವನ ಹೆಸರು ಪ್ರಸಿದ್ಧ. ಅವನು ನಿಮಿಯಾ ಅಂತ ಒಂದು ಪ್ರದೇಶದ ಸಿಂಹ. ಆ ಸಿಂಹವನ್ನು, ಅದು ಅಭೇದ್ಯವಾದದ್ದು, ಅದನ್ನು ಕೊಲ್ಲೋದೇ ಕಷ್ಟ. ಯಾವ ಆಯುಧವೂ ಅದರ ಮುಂದೆ ಸೀಸದ ಕತ್ತಿ ಇದ್ದಂತೆ ಬೆಂಡ ಆಗಿಬಿಡುತ್ತೆ. ಆ ಒಂದು ಸಿಂಹವನ್ನು ತನ್ನ ಮುಷ್ಟಿಯಿಂದಲೇ ಗುದ್ದಿ ಅದರ ಕೋರೆ ಹಲ್ಲನ್ನು ಉದುರಿಸಿ ಆ ಕೋರೆ ಹಲ್ಲಿಂದಲೇ ಚರ್ಮವನ್ನು ಸೀಳಿ ಸುಲಿದು ಹದ ಮಾಡಿ ಅವನ ಮೈಗೆ ಅಲಂಕಾರವಾಗಿ ಮಾಡಿಕೊಂಡಿದ್ದಂತೆ ಇನ್ನೊಬ್ಬ ಅಭಿನವ ನರಸಿಂಹ ಅವನು. ಇವನು ಹಾಗೆ ನೀಲ ಆ ಸಿಂಹ ಚರ್ಮವನ್ನು ಕಟ್ಟಿಕೊಂಡಿರ್ತಾನೆ. ಒಟ್ಟಿನಲ್ಲಿ ಅವನ ಒಂದು ಅಗ್ನಿಪುತ್ರ ಅನ್ನುವ ಸಂಕೇತಕ್ಕೆ ತಕ್ಕಂತೆ ಧಗಾಯಮಾನವಾದ ಅಗ್ನ್ಯಲಂಕಾರವನ್ನು ನಾವು ನೋಡಬೇಕು. ಜೊತೆಗೆ ದಂಡನಾಯಕ ಚಿಹ್ನ ಮಾತ್ರಕ್ಕೆ ಸಂಗಂಗೊಂಡುದು ಬಾಹುಕಾರು ಕರ್ಮದ ಬೃಹದ್ದಾರು ಗದೆ. ತನ್ನ ತೋಳಿಂದಲೇ ತಾನು ಮಾಡಿಕೊಂಡಿರ್ತಕ್ಕಂಥ ಮರದ ದೊಡ್ಡ ಗದೆ ಅವನು ಸೇನಾ ನಾಯಕ ಅನ್ನುವ ಸಂಕೇತಕ್ಕಿತ್ತು. ಗದೆ ಅವನಿಗೆ ಬೇಕಾಗಿರಲಿಲ್ಲ, ಕೈಯೇ ಸಾಕು, ಅದೊಂದು ಅಲಂಕಾರ ಅಷ್ಟೇ, ಇನ್ಯಾವುದೂ ಅಲ್ಲ ಅಂತ ತಳೆದಿದ್ದ ಅಂತ. ಈ ಟೈಟನಿಕ್ ಇಮೇಜರಿ, ಟೈಟನಿಕ್ ಪರ್ಸನಾಲಿಟಿ, ಅದು ನಮಗೆ ಮಹಾಕಾವ್ಯದಲ್ಲಿ ತುಂಬ ಮುಖ್ಯವಾಗಿ ಬೇಕಾದದ್ದು. ತೀರ ಪಡಪೋಷಿ ಟಿ ವಿ ಸೀರಿಯಲ್ಗಳ ಥರ ಇದ್ದರೆ ಯಾರಿಗೆ ಬೇಕಾಗುತ್ತೆ ಅವು? ಅಂಗಳ ಆರಲಿಲ್ಲ, ಆತ್ಮ ತಣಿಯಲಿಲ್ಲ ಅಂತ ಹೇಳಿಬಿಟ್ಟಿದ್ದು. ഇരുಳಿಂದ ಎದ್ದು ಬರೋವಾಗೂ ಫುಲ್ ಮೇಕಪ್ಪಲ್ಲಿ ಬರ್ತಾರೆ. ನಮಗೆ ನೋಡಿದ ತಕ್ಷಣ ಅಸಹ್ಯವಾಗುತ್ತೆ ಅವರ ಮುಖಗಳನ್ನು. ಅದು ಯಾತಕ್ಕೂ ಬರೋದಿಲ್ಲ. 30/40 ಸೈಟ್ ಒಳಗೆ ಸರ್ವಸ್ವವೂ ನಡೆದೋಗ್ಬಿಡುತ್ತೆ. ಅವರ ಪುಂಸವನದಿಂದ ಮೊದಲುಗೊಂಡು ಚಿತಾರೋಪಣದವರೆಗೆ ಎಲ್ಲ ಕರ್ಮಗಳು ಅಲ್ಲಿ ನಡೆದೋಗ್ಬಿಡುತ್ತೆ. ಆ ಥರದ್ದ ದೊಡ್ಡ ಕ್ಯಾನ್ವಾಸು, ಭೂಮಿ ಸಾಕಾಗದೆ ಆಕಾಶ ಸಮುದ್ರಗಳಿಗೂ ದಾಪಿಡಬೇಕು. ಮಹಾಕಾವ್ಯ ಅಂದರೆ ಆ ಥರದ ವಿಸ್ತಾರ ಇರಬೇಕು. ಹೋಮರ್ನ ಇಲಿಯಡ್ಡು ಓಡಿಸಿ ಓದಿದ್ರೆ ಗೊತ್ತಾಗುತ್ತೆ ಹೇಗಿರಬೇಕು ಕಾವ್ಯ. ಮಹಾಭಾರತ ನೋಡಿದಾಗ ಗೊತ್ತಾಗುತ್ತೆ. ಸಂಖ್ಯೆಗೆ ವಿಸ್ತಾರಕ್ಕೆ ಬರವೇ ಇಲ್ಲ. ಅದಕ್ಯಾಕೆ ಕಲ್ಪನೆಗೆ ದಾರಿದ್ರ್ಯವೇ? ಯಾವುದಕ್ಕೆ ಬಡತನ ಆಗ್ಬೋದು? ಕಲ್ಪನೆಗೆ ಬಡತನ ಆದರೆ ಇನ್ನೇನುಂಟು? ಇದನ್ನು ನೋಡ್ಬೋದು. ಆಮೇಲೆ ನೋಡಿ, ಅದು ಎಂಥದ್ದು, ಭಾರ ಮಾತ್ರದಿಂದ ಆಶ್ರಮಂ ಮದ್ದಾನೆ ಮಂಡೆಯಂ ನುಚ್ಚು ನೂರು ಗೈವುದು. ಅದು ಬರೀ ಭಾರದಿಂದಲೇ ಮದ್ದಾನೆಯ ಮಂಡೆಯನ್ನು ನುಚ್ಚು ನೂರು ಮಾಡ್ತಕ್ಕಂಥ ಗದೆ. ಅದು ಇವನಿಗೆ ಕೇವಲ ಅಲಂಕಾರ, ಇನ್ನೇನಿಲ್ಲ. ಅದರ ಸ್ಟ್ಯಾಟಿಕ್ ಫೋರ್ಸೇ ಸಾಕು, ಡೈನಮಿಕ್ ಫೋರ್ಸ್ ಯಾಕೆ ಬೇಕು? ಇನ್ನು ಜಾಂಬವಂತ ಬ್ರಹ್ಮೋದ್ಭವ ಅವನು ಬರ್ತಾನೆ. ಮಿಂಚುಗಪ್ಪಿನ ಕರಡಿ ದೊವಲಿಂ ಮೆರವ ಮುಪ್ಪಿನ ಮೂರ್ತಿ. ಕರಡಿಯ ಚರ್ಮವನ್ನು ಮೇಲಕ್ಕೆ ಕಟ್ಟಿಕೊಂಡಿದ್ದಾನೆ. ಗಡ್ಡ ಮೀಸೆಗಳಿವೆ. ಪ್ರಾಚೀನತಾ ಅಪ್ರತಿಮನ್ ಅತ್ಯಂತ ವಜ್ರಮುಷ್ಟಿಯ ಯುದ್ಧ ಪಂಡಿತಂ. ವಜ್ರಮುಷ್ಟಿ ಕಾಳಗ ಅಂತ ಮೈಸೂರಿನಲ್ಲೆಲ್ಲ ಉಂಟು. ಅದು ಮಹಾರಾಜರ ಕಾಲದ ಒಂದು ಮುಷ್ಟಿ ಯುದ್ಧ. ಆ ವಜ್ರಮುಷ್ಟಿ ಅಂತ ಕೈಗೆ ಒಂದು ಗ್ಲೌಸ್ ಹಾಕ್ಕೊಂಡು ಫೈಟ್ ಮಾಡ್ತಕ್ಕಂಥದ್ದು. ತಲೆಗೆ ಗುದ್ದಿದ್ರೆ ರಕ್ತ ಸೋರಬೇಕು, ರಕ್ತ ಸೋರಿದ್ದು ಮಟ್ಟಿಗೆ ಬೀಳಬೇಕು. ಆಗ ದಸರಾ ಯುದ್ಧದ ಒಂದು ಶೋಭೆ, ಮಲ್ಲ ಯುದ್ಧಕ್ಕೆ ಶೋಭೆ ಅಂತ. ಆ ವಜ್ರಮುಷ್ಟಿಯ ಯುದ್ಧದಲ್ಲಿ ಅವನು ಪಾರಿಣ. ಅವನು ಒಂದು ಮಲ್ಲಯುದ್ಧ ತಂತ್ರವನ್ನೇ ಸೃಷ್ಟಿ ಮಾಡಿದ. ಅದು ಜಾಂಬವಂತಿ ಅಂತ ಕೂಡ ಪ್ರಸಿದ್ಧ. ಸಮುದ್ರಮಂ ಬಳಿಸಾರ್ಧ ನಿಮ್ನಗೆಯ ಓಲ್ ಗಂಭೀರ ರೂಪಿ. ಸಮುದ್ರದ ಹತ್ತಿರ ಬಂದು ಸೇರುವ ನದಿಯ ಹಾಗೆ ನಮ್ರ ಅಂತ. ಸಮುದ್ರ ಸೇರುವಂಥ ನದಿಯಲ್ಲಿ ಹರಿವು ಕಾಣಿಸಲ್ಲ, ಸಮುದ್ರದ ಭಾಗವೇ ಆದಂಥ ಸ್ತಬ್ಧ ಶಾಂತತೆ ಕಾಣಿಸುತ್ತೆ. ಹಾಗಿದ್ದಾನೆ ಎನ್ನುವ ಒಂದು ಹೋಲಿಕೆಯನ್ನು ಕೊಡ್ತಾರೆ.
ಕೆಮ್ಮುಗಿಲ ಬೈಗಿನಂಬರವನಂತ ನೀಲನಡೆ ನಿಂದನಾಥಂ ಮಹಾಮಹೀಧರಾಕೃತಿಯ ಘನವನ ರಾತ್ರಿಯಂತೆ. ಉನ್ನತೋನ್ನತವಾದ ಬೆಟ್ಟದ ಮೇಲೆ ಬೆಳೆದ ಕಾಡು ರಾತ್ರಿ ಹೊತ್ತು ಹೇಗೆ ಕಾಣಿಸುತ್ತೋ ಹಾಗಿದ್ದ ಅವನು ಅಂತ. ಆ ಕಾಡು ಅವನ ಗಡ್ಡ ಮೀಸೆಗಳ ಸಂಕೇತ, ಬೆಟ್ಟ ಅವನ ಮೈಯಾಳತನಕ್ಕೆ ಸಂಕೇತ, ಕಪ್ಪು ಬಣ್ಣ ಅವನ ಮೇಲಿನ ಚರ್ಮ. ಇನ್ನು ಬರ್ತಾನೆ ಆಂಜನೇಯ. ಅವನು ಹಳದಿಯ ಬಣ್ಣದ ಅಲಂಕಾರದಿಂದ ದೇದೀಪ್ಯಮಾನನಾದವನು. ಹುಲಿಯ ಚರ್ಮ, ಕಪಿಯ ಚರ್ಮ ಎರಡೂ ಸೇರಿಸಿದ ಒಂದು ಆಭೂಷಣ ಅವನದು. ಮತ್ತು ದೀರ್ಘವಂಕಿಮ ನಾಸಿಕಾಕೃತಿಯ ವೈಖರಿಯ ಮಂಗಳ ಮನೋಜ್ಞ, ಉದ್ದವಾದ ಅಲಂಕೃತವಾದಂಥ ಮೂಗು ಅವನದು. ಯೋಗ ವಿಜ್ಞಾನಿ ಅವನು, ಮಹಾಪ್ರಾಜ್ಞ. ಅವನನ್ನು ಕಂಡ ತಕ್ಷಣ ಜಯ ಜಯಕಾರವನ್ನು ಮಾಡ್ತಾರೆ ಲೋಕಪ್ರಾಣ ಅವನು. ಹನುಮಗಾರಣೆ ಅಂತ. ಅದಾದ ಮೇಲೆ ಬರ್ತಾನೆ ನಳ. ಅವನು ಬೆಳ್ಳಗಿರ್ತಕ್ಕಂಥ ಬೆಳೆದಿಗಳಂಥ ವಸ್ತ್ರವನ್ನು ಹಾಕಿಕೊಂಡವನು. ಅವನು ಯೌಗಿಕ ರಹಸ್ಯದೋಲ ಅನುಪಮಂ, ಯೋಗ ವಿದ್ಯೆ ಹಾಗೆ ಅವನಿದ್ದರೆ ಯೋಗ ರಹಸ್ಯದ ಹಾಗೆ ಅವನು ನಳ. ಇವನಿಗೆ ತಂತ್ರಗಾರಿಕೆ ಹೆಚ್ಚು. ಅವನು ಮಹಾ ಎಂಜಿನಿಯರ್ ಕೂಡ ಹೌದು. ರಾಮಸೇತುವೆ ನಿರ್ಮಾಣ ಅವನಿಂದಲೇ ಆದದ್ದು. ಅದಾದ ಮೇಲೆ ಅಂಗದ. ಆ ತಂಡಕ್ಕೆ ನಾಯಕ ಯುವರಾಜ ಬರ್ತಾನೆ. ಹೇಗೆ ಬಂದ ಅಂದರೆ ಫಾಲ್ಗುಣವನೇರಿ ಬರ್ಪಂತೆ ಓಲ್ ರವಿ. ಉದಯ ರವಿ ಫಾಲ್ಗುಣದ ಬಳಿಕ ಬರ್ತಕ್ಕಂಥದ್ದು. ಅಂದರೆ ಫಾಲ್ಗುಣ ಆದಮೇಲೆ ಬರ್ತಕ್ಕಂಥದ್ದು ಚೈತ್ರ. ಚೈತ್ರದ ರವಿ ಉಚ್ಛ್ರಾಯದಲ್ಲಿರ್ತಾನೆ. ಸೊಗಸಾಗಿರ್ತಕ್ಕಂಥ ಕಾಂತಿ ಅವನದು. ಹಾಗೆ ಅವನು ಬರ್ತಾನೆ, ಯೌವನಸ್ಥನಾದವನು. ಆ 5 ಪಂಚ ಕಲಶಗಳುಳ್ಳ ಗೋಪುರದಂತೆ ತೋರಿದರು. ಅವರನ್ನು ಕಂಡು ಸುಗ್ರೀವ ಹರ್ಷದಿಂದ ಅವರಿಗೆ ಒಂದು ವೀರಾಹ್ವಾನವನ್ನು ಕೊಡ್ತಾನೆ. ಬಲ್ಲನಾಂ ನಿಮ್ಮೆಲ್ಲರಂ ಮದವ ದುರ್ದಮ್ಯ ದುರ್ಗಮತಯಂ ಘೋರ ವಿಪಿನಾದ್ರಿ ಕಂಟಕಿತ ಸಂಕಟದ ಮೇಣಂತೆ ಬಲ್ಲೆನಾಂ ನಿಮ್ಮ ಸಾಮರ್ಥ್ಯಮಂ. ದೇವಿಯಳಲಂ ನೆನೆಯೇ ಕೆಳೆಯನಳಲಂ ನೆನೆಯೇ ನಮ್ಮಲ್ಪ ಕಷ್ಟಂ ತಿಲಂ ತೃಣಂ ಕಷ್ಟಮಿಷ್ಟಂ ಸುಖಮೆ ಸಂಕಟಂ ಬಂಧು ಮಿತ್ರ ದುರ್ದಶೆಯೊಳಿರಲ್ ಪಾತಕಂ ಪ್ರೇಮಘಾತುಕನವಂ ಸೀತೆಯಂ ಕದ್ವೈದ ರಾವಣಂ നാമവനികിന്മികിൽ കേടികൾ പരിഹരിസതിരെ പാപിയം മേണരസികാതി സരപിടിസതിരെ രാമറാണിയൻ ನೋಡಿ ಮೀ ಗಿರಿ ಪಂಕ್ತಿಗಿದೆ ಸಾಕ್ಷಿ ನೋಡಿಂ ಆ ಸ್ವರ್ಗಾಕ್ಷಿ ಸಾಕ್ಷಿದೆ ಶರದಂತರಿಕ್ಷಂ ಓ ಪೊರಮಡಿಮು ಪ್ಲವಂಗಕೇತನರಿರ ಓ ಪೊರಮಡಿಮು ಲೋಕ ಗೌರವ ಕಥಾಕೃತಿಗೆ ನೀಂ ಸ್ಮೃತಿ ನಿಕೇತನರಾಗುವೋಲ್ ಲೋಕ ಗೌರವ ಕಥಾಕೃತಿಗೆ ನೀಂ ಸ್ಮೃತಿ ನಿಕೇತನರಾಗುವ ಪ್ಲವಂಗಕೇತನರಿರ ಓ ಪರಮಡಿನು ನಿಮಗೆ ಸರ್ವ ಋಷಿ ಗುರು ದೇವ ಕೃಪೆಯಕ್ಕೆ ನಿಮಗೆ ಸರ್ವ ಋಷಿ ಗುರುದೇವ ಕೃಪೆಯಕ್ಕೆ ಗೆಲಮಕ್ಕೆ ಸರ್ವ ಋಷಿ ಗುರುದೇವ ಕೃಪೆಯಕ್ಕೆ ಗೆಲಮಕ್ಕೆ ನಿಮಗೆ ಓ ಪೊರಮಡಿಂ ಪೊರಮಡಿಂ ಪೊರಮಡಿಂ.
ಮಹಾಕಾವ್ಯದಲ್ಲಿ ವೀರೋಚಿತವಾದ ಭಾಷಣಗಳು ಕೂಡ ಬೇಕು. ಬರೀ ಸಂಭಾಷಣೆಗಳು ಸಾಕಾಗೋಲ್ಲ, ಭಾಷಣಗಳನ್ನು ಮಾಡಬೇಕು. ಕ್ರೌಡ್ ಪುಲ್ಲರ್ಸ್ ಆಗಿರಬೇಕು, ಅವು ಚೆನ್ನಾಗಿರಬೇಕು. ಇಂಥದ್ದನ್ನು ರಾಮಾಯಣ ದರ್ಶನದಲ್ಲಿ ಯಥೇಷ್ಟವಾಗಿ ನೋಡಬಹುದು. ನಾನು ಅನೇಕ ಬಾರಿ ಗೋಕಾಕರ ಕಾವ್ಯವನ್ನು ತಂದು ಬೈದಿದ್ದೀನಿ. ಬೇಡ ಅಂದರೂ ಅದು ನೆನಪಾಗುತ್ತೆ. ಅಲ್ಲಿ ಇಂಥದ್ದು ಒಂದು ಕಾಣಿಸೋದಿಲ್ಲ. ಅಂದರೆ ಯಾವುದನ್ನು ಅವರು ಕವಿ ನಿಬದ್ಧ ಪ್ರವೃತ್ತಿಯಾಗಿ ಮಾಡೋಕ್ಕೆ ಆಗೋದಿಲ್ಲ. ಯಾವುದು ಜಾಳಾಗಿ ಬರುತ್ತೆ. ಅದೇ ಮಿಲ್ಟನ್ನ ಕಾವ್ಯದಲ್ಲಿ ಎಷ್ಟು ವಿರೋಚಿತವಾಗಿ ಬರುತ್ತೆ. ವ್ಯಾಸಭಾರತದಲ್ಲಿ, ಕಿರಾತಾರ್ಜುನೀಯದಲ್ಲಿ ಎಂತೆಂಥ ಚೆನ್ನಾಗಿ ಬರುತ್ತೆ ಅಂತ ನೋಡಿದಾಗ ನಮಗೆ ಅನಿಸುತ್ತೆ, ಇಷ್ಟು ಉಜ್ವಲವಾದಂಥ ಮಾತನ್ನು ಕೊಡ್ತಾರೆ ಅವರು. ಆ ಸುಗ್ರೀವ ಇವರನ್ನು ಕಳಿಸಿಕೊಡಬೇಕಾದ್ರೆ ಸ್ಫೂರ್ತಿ ತುಂಬುವಂತೆ ಇರಬೇಕಲ್ವ. ಆ ಒಂದು ಅವರ ಸೆಂಡ್ ಆಫ್ ಸ್ಪೀಚ್ ಅದನ್ನು ಮಾಡ್ತಾ ಇದ್ದಾನೆ. ಬಲ್ಲೆ ನಾಂ ನಿಮ್ಮೆಲ್ಲರಂ ಮಲೆವ ದುರ್ದಮ್ಯ ದುರ್ಗಮತೆಯಂ ಘೋರ ವಿಪಿನಾದ್ಯ ಕಂಟಕಿತ ಸಂಕಟತಂ. ಇದೆಲ್ಲ ನಿಮಗಿರ್ತಕ್ಕಂಥ ಕಷ್ಟ ಏನು, ಚಾಲೆಂಜಸ್ ಯಾವುದಿದೆ, ಸವಾಲುಗಳು ಯಾವುದಿವೆ, ಅವೆಲ್ಲ ನಾನು ಬಲ್ಲೆ. ಆದರೆ ನಿಮ್ಮ ಸಾಮರ್ಥ್ಯವನ್ನೂ ನಾನು ಬಲ್ಲೆ ಅಂತಾನೆ. ಬಲ್ಲೆನಾಂ ಆ ಎಲ್ಲವನ್ನ ಮೇಣಂತೆ ಬಲ್ಲೆನಾಂ ನಿಮ್ಮಯ ಸಾಮರ್ಥ್ಯಮಂ. ದೇವಿಯ ಅಳಲಂ ನೆನೆಯೆ, ಕೆಳೆಯನ ಅಳಲಂ ನೆನೆಯೆ. ಸೀತೆಯ ಸಂಕಟ, ರಾಮನ ಸಂಕಟ ನೋಡಿದ್ರೆ ನಮ್ಮ ಅಲ್ಪಮೀ ಕಷ್ಟಂ ತಿಲಂ ತೃಣಂ ಕಷ್ಟಂ ಇಷ್ಟಂ ಸುಖಮೇ ಸಂಕಟಂ. ನಾವು ರಾಮಸೀತೆಯರ ಸಂಕಟವನ್ನು ಕಂಡಾಗ ನಮ್ಮ ಕಷ್ಟ ಅಲ್ಪ, ತೃಣ, ಕಸ, ಮತ್ತು ನಮಗೆ ಸುಖವೇ ಸಂಕಟವಾಗಬೇಕು. ಇಂಥ ದ್ವಿತೀಯರಾದಂಥ ಅನುರೂಪ ದಂಪತಿಗಳಿಗೆ ಈ ವಿಯೋಗ ಬಂತಲ್ಲ ಅಂತ ಅದಕ್ಕಾಗಿ ಎಲ್ಲ ಬಂಧು ಮಿತ್ರರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಸಂವದಿಸದೇ ಇದ್ದರೆ ಪಾತಕರಾಗ್ತೀವಿ, ಪ್ರೇಮಘಾತುಕರಾಗ್ತೀವಿ. ಸೀತೆಯನ್ನು ಕದ್ದೊಯ್ದ ರಾವಣ ಅಂಥವನು. ನಾವು ಅವನಿಗಿನ್ ಮಿಗಿಲ್ ಕೇಡಿಗರ್ ಪರಿಹರಿಸದಿರೆ ಪಾಪಿಯನ್ ಮೇಣ್ ಅರಸಿ ಕಾದಿ, ಅರಸಿ ಹುಡುಕಿ ಕಾದಿ ಅವನನ್ನು ಪರಿಹರಿಸದೇ ಇದ್ದರೆ ಸೆರೆ ಬಿಡಿಸದಿರೆ ರಾಮರಾಣಿಯನ್ ನೋಡಿಮಿ. ಗಿರಿಪಂಕ್ತಿ ಇದೆ ಸಾಕ್ಷಿ ನೋಡಿಮ್, ಆ ಸ್ವರ್ಗಾಕ್ಷಿ ಸಾಕ್ಷಿ ಇದೆ, ಶರದಂತರಿಕ್ಷಂ ಎಲ್ಲ ಸಾಕ್ಷಿ. ನಾವು ಎಲ್ಲ ವ್ರತವನ್ನು, ದೀಕ್ಷೆಯನ್ನು, ಮಾತನ್ನು ಮೀರಿದವರಾಗ್ತೀವಿ. ಹೋಗಿ ಬನ್ನಿ ಪ್ಲವಂಗ ಕೇತನರಿರ ನೀಂ ಲೋಕ ಗೌರವ ಕಥಾಕೃತಿಗೆ ಸ್ಮೃತಿಕೇತನರಾಗುವೋಲ್. ಲೋಕ ಗೌರವದ ಕಥಾ ಸ್ಮೃತಿಗೆ ನೀವು ಸ್ಮೃತಿ ನಿಕೇತನರಾಗಬೇಕು. ಲೋಕದ ಗೌರವ ಕಥೆಯ ಕೃತಿಗೆ ನೀವು ಮುಂದೆ ನಿಕೇತನರು, ಮನೆಯಾಗಬೇಕು. ಅಂದರೆ ಇದು ನಿಮ್ಮ ಸಾಹಸ ಒಂದು ಮಹಾಕಾವ್ಯದ ವಸ್ತುವಾಗಬೇಕು ಅಂತ. ಹಾಗೆ ಆಯಿತು ಅಂತ ಇಟ್ಕೊಳ್ಳಿ. ಈ ರೀತಿ ಆಗಲಿ, ನೀವು ಹೋಗಿ ಬನ್ನಿ ಅಂತ ಹೇಳಿಬಿಟ್ಟು ಅವರಿಗೆ ಫೇರ್ವೆಲ್ ಸೆಂಡ್ ಆಫ್ ಪಾರ್ಟಿ ಕೊಟ್ಟು ಕಳಿಸ್ತಾನೆ. ಇನ್ನು ಅವರು ನಾನಾ ವಿಧವಾದ ಕಷ್ಟ ನಷ್ಟಗಳಲ್ಲಿ ಒದ್ದಾಡಿಕೊಂಡು ಎಲ್ಲೋ ಬಂದು ಸ್ವಯಂ ಪ್ರಭೆಯ ವೃಕ್ಷಬಿಲಕ್ಕೆ ಹೋಗಿ ಆಚೆಗೆ ಬಂದು ಇರ್ದುದು ಮಹೇಂದ್ರಾಚಲಂ ಅಂತ ಮಹೇಂದ್ರಾಚಲದ ಹತ್ತಿರಕ್ಕೆ ಬರ್ತಾನೆ. ನಾಳೆಯಿಂದ ಆ ಭಾಗ ನೋಡೋಣ. ಈಗ ಮಂಗಳದಿಂದ ವಂದನೆ. ಗುರು ಕೃಪೆಯೊಳಾಲಿಸಿದೆ ನಾಂ ಅವಾಂಗ್ಮನೋಗೋಚರವನ್ ಅಖಿಲ ಶಬ್ದಾಬ್ಧಿಯಂ. ಗುರು ಕೃಪೆಯೊಳಾಲಿಸಿದೆ ನಾಂ ಅವಾಂಗ್ಮನೋಗೋಚರವನ್ ಅಖಿಲ ಶಬ್ದಾಬ್ಧಿಯಂ. ಸರ್ವಸಂಗೀತಯೋಗದ ಚರಮ ಸಿದ್ಧಿಯಂ. ಶಿಲೆಗಳಲ್ಲಿ, ಜಲಗಳಲ್ಲಿ, ಲೋಕಲೋಹಗಳಲ್ಲಿ, ಖಗಗಳಲ್ಲಿ, ಮೃಗಗಳಲ್ಲಿ, ನಾನಾ ನರಸ್ವರ ಕಲಾ ಸಕಲ ವಿನ್ಯಾಸದಲ್ಲಿ ಮರ್ತೇಂದ್ರಿಯಂಗಳಿಗೆ ಪ್ರತ್ಯಕ್ಷಮಾಗುತ್ತಿರ್ಪೋಂಕಾರಮಂ. ಘನಂ ಧ್ರುವಮಾಗುವವಲ್ ಉರಿಗೆ ಕಪ್ಪುರಂ ಕರಗುವವೋಲ್ ಕರಗಿದನು ಗುರು ತಾನುಂ ಓಂಕಾರಲಯನಾಗಿ. ನನ್ನೀ ಕೃತಿಯ ಮಹಾಛಂದಸ್ವೀಲಯಗತಿಯವೋ. ಓಂ ನಮೋ ಓಂ ನಮೋ ಓಂ ನಮಃ. ಓಂ ಶಾಂತಿ ಶಾಂತಿ ಶಾಂತಿ.